ಹಲೋ ಮೈ ಡಿಯರ್ ಫಸ್ಟ್ PUC ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು RK ನಾರಾಯಣ್ ಅವರು ಬರೆದಿರತಕ್ಕಂತಹ ವಾಚ್ಮೆನ್ ಆಫ್ ದ ಲೇಕ್ ಅಂತಕ್ಕಂತಹ ಒಂದು ನಾಟಕವನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಈ ನಾಟಕದಲ್ಲಿ ಬರ್ತಕ್ಕಂತಹ ಪ್ರಮುಖ ಕ್ಯಾರೆಕ್ಟರ್ಗಳು ಯಾರು ಅಂದರೆ ಒಬ್ಬ ವಿಲೇಜ್ ಹೆಡ್ಮ್ಯಾನ್ ಇರ್ತಾನೆ, ಮತ್ತು ಒಬ್ಬ ಕಿಂಗ್ ಇರ್ತಾನೆ, ಮತ್ತು ಮಾರ ಅಂದರೆ ವಾಚ್ಮನ್ ಆಫ್ ದ ಲೇಕ್ ಇವನೇ ನಮ್ಮ ಒಂದು ಕಥಾನಾಯಕ ಆಗಿದ್ದಾನೆ. ಅದರ ಜೊತೆಗೆ ಗಂಗಾ ಅಂದರೆ ಆ ಒಂದು ಮಾರನ ಮಗ ಆಗಿರ್ತಾನೆ. ಇನ್ನು ಸನ್ ಗಂಗಾಸ್ ಸನ್ ಅಂದರೆ ಗಂಗಾನ ಮಗ ಆಗಿರ್ತಾನೆ. ಇನ್ನು ಭೀಮಾ ರೋಡ್ ವರ್ಕರ್ ಅಂದರೆ ಒಂದು ರೋಡಿನ ಕೆಲಸವನ್ನು ಮಾಡ್ತಕ್ಕಂತಹ ವ್ಯಕ್ತಿ. ಅದರ ಜೊತೆಗೆ ಬೇರೆ ಕ್ಯಾರೆಕ್ಟರ್ಸ್ಗಳು ಕೂಡ ಅಂದರೆ ಅವು ಮೈನರ್ ಕ್ಯಾರೆಕ್ಟರ್ಸ್ಗಳಾಗಿರ್ತವೆ, ಅವರು ಕೂಡ ಈ ಒಂದು ನಾಟಕದಲ್ಲಿ ಬರ್ತಾರೆ. ನೋಡಿ, ಈ ಒಂದು ನಾಟಕದ ಮುಖ್ಯವಾಗಿರ್ತಕ್ಕಂತಹ ಒಂದು ವಿಷಯ ಏನಪ್ಪ ಅಂದರೆ, ಮಾರ ಅಂತಕ್ಕಂತಹ ನಮ್ಮ ಕಥಾನಾಯಕ ಏನಿದ್ದಾನೆ ಇವನು ಒಂದು ಲೇಕನ್ನು ನೋಡ್ಕೊಳ್ತಾ ಇರ್ತಾನೆ. ಅಂದರೆ ಅದರ ಒಂದು ವಾಚ್ಮೆನ್ ಆಗಿ ಕೆಲಸವನ್ನು ಮಾಡ್ತಾ ಇರ್ತಾನೆ. ತನ್ನ ಜೀವನವನ್ನೇ ಮುಡುಪಾಗಿಟ್ಬಿಟ್ಟು ಅಂದರೆ ತನ್ನ ಜೀವನವನ್ನೇ ತನ್ನ ಲೈಫನ್ನೇ ಇವನು ಸ್ಯಾಕ್ರಿಫೈಸ್ ಮಾಡಿಬಿಟ್ಟು ಆ ಒಂದು ಲೇಕನ್ನು ಯಾವ ರೀತಿ ಉಳಿಸ್ತಾನೆ ಅಂತಕ್ಕಂತಹ ಒಂದು ಸಬ್ಜೆಕ್ಟನ್ನು ಆಧರಿಸಿ ಈ ಒಂದು ನಾಟಕವನ್ನು ಬರೆಯಲಾಗಿದೆ. ಬನ್ನಿ ಈ ಒಂದು ನಾಟಕವನ್ನು ನಾವು ಸೀನ್ ವೈಸ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. On the eastern base of Babar Hills in Karnataka state, there is an obscure little place now called Samarpita. ಅಂದರೆ ಕರ್ನಾಟಕದ ಏನು ಬಾಬಾ ಬುಡನ್ ಹಿಲ್ಸ್ ಇದಾವಲ್ವಾ ಪೂರ್ವದಲ್ಲಿ, ಆ ಒಂದು ಬಾಬಾ ಬುಡನ್ ಹಿಲ್ಸ್ನಲ್ಲಿ ಒಂದು ಪ್ಲೇಸ್ ಇದೆ. ಅದರ ಹೆಸರು ಏನಪ್ಪ ಅಂದರೆ ಸಕ್ರೆಪಟ್ಟಣ ಅಂತೇಳಿ. ನೋಡಿ, ಆಬ್ಸ್ಕ್ಯೂರ್ ಪ್ಲೇಸ್ ಅಂತೇಳಿ ಕರಿತಾ ಇದ್ದಾರೆ. ಆಬ್ಸ್ಕ್ಯೂರ್ ಅಂತೇಳಿ ಕರೆದ್ರೆ ಏನಪ್ಪ ಅದರ ಅರ್ಥ ಅಂದರೆ ಆ ಒಂದು ಪ್ಲೇಸ್ ಬಗ್ಗೆ ಬಹಳಷ್ಟು ಜನರಿಗೆ ತಿಳಿದಿಲ್ಲ ಅಂತೇಳಿ ನಾವು ಅರ್ಥ ಮಾಡ್ಕೋಬಹುದು. ಸೊ ಆ ಒಂದು ಸಕ್ರೆಪಟ್ಟಣದ ಬಗ್ಗೆ ಬಹಳಷ್ಟು ಜನರಿಗೆ ತಿಳಿದಿಲ್ಲ. Which at one time 1000 or more years ago was the capital of a king called ರುಕುಮಾಂಗದ. ನೋಡಿ, ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಆ ಒಂದು ಪ್ಲೇಸಲ್ಲಿ ರುಕುಮಾಂಗದ ಅಂತಕ್ಕಂತಹ ಒಬ್ಬ ರಾಜ ಆಳ್ವಿಕೆಯನ್ನು ಮಾಡ್ತಾ ಇದ್ದ. In the center of this town there is a shrine which is dedicated not to distant gods or heroes but to a rustic. ನೋಡಿ, ಇಲ್ಲಿ ಒಂದು ದೇವಸ್ಥಾನ ಇದೆ. ಶ್ರೈನ್ ಅಂದರೆ ಒಂದು ದೇವಸ್ಥಾನ ಅಂತೇಳಿ ನಾವು ಅರ್ಥ ಮಾಡ್ಕೋಬಹುದು. ಸೊ ಆ ಒಂದು ದೇವಸ್ಥಾನ ಯಾವುದೇ ಒಬ್ಬ ದೇವತೆಗೆ ಅಥವಾ ಯಾವುದೋ ಒಬ್ಬ ನಾಯಕನಿಗೆ ಸಂಬಂಧಪಟ್ಟಂಥದ್ದು ಆಗಿರಲಿಲ್ಲ. ಹಾಗಾದರೆ ಆ ಒಂದು ದೇವಸ್ಥಾನ ಯಾರಿಗೆ ಸಂಬಂಧಪಟ್ಟಿತ್ತಪ್ಪ ಅಂದರೆ ರಸ್ಟಿಕ್ ಅಂದರೆ ಒಬ್ಬ ಹಳ್ಳಿಯ ಮನುಷ್ಯ ಅಂತೇಳಿ ನಾವು ಇಲ್ಲಿ ಅರ್ಥ ಮಾಡ್ಕೋಬಹುದು. ಹಳ್ಳಿಯ ಒಬ್ಬ ಸಾಮಾನ್ಯ ಮನುಷ್ಯನು ಅಲ್ಲಿ ದೇವರಾಗಿ ಇದ್ದ ಆ ಒಂದು ಗುಡಿಯಲ್ಲಿ. ಹೂ ವಾಸ್ ವಾಚ್ಮೆನ್ ಆಫ್ ಎ ಲೇಕ್ ಕಾಲ್ಡ್ ಅಯ್ಯನಕೆರೆ. ನೋಡಿ, ಆ ಒಂದು ರಸ್ಟಿಕ್ ಯಾರಪ್ಪ ಅಂದರೆ ಒಬ್ಬ ವಾಚ್ಮೆನ್ ಆಗಿರ್ತಾನೆ. ಅಂದರೆ ಅಲ್ಲಿ ಒಂದು ಸರೋವರ ಇರುತ್ತೆ, ಅದನ್ನು ಈಗ ಅಯ್ಯನಕೆರೆ ಅಂತೇಳಿ ಕರೀತಾರೆ. ಸೊ ಆ ಒಂದು ಸರೋವರಕ್ಕೆ ಅವನು ಒಬ್ಬ ವಾಚ್ಮನ್ ಆಗಿ ಕೆಲಸವನ್ನು ಮಾಡಿದ್ದ. ಅವನದೇ ಆಗಿರ್ತಕ್ಕಂಥ ಒಂದು ದೇವಸ್ಥಾನ ಈಗ ಅಲ್ಲಿ ಇದೆ. 4 miles ಫ್ರಮ್ ದ ಟೌನ್ ಅಂದರೆ ಸಿಟಿ ಬಿಟ್ಟು ಸುಮಾರು 4 ಮೈಲುಗಳಷ್ಟು ದೂರದಲ್ಲಿ ಆ ಒಂದು ದೇವಸ್ಥಾನ ಇತ್ತು. ಫಾರ್ ದ ಪರ್ಪಸಸ್ ಆಫ್ ದಿಸ್ ಲಿಟಲ್ ಡ್ರಾಮಾ ಲೆಟ್ ಅಸ್ ಕಾಲ್ ಹಿಮ್ ಮಾರ. ಅಂದರೆ ಈ ಒಂದು ನಾಟಕದಲ್ಲಿ ಒಂದು ಕ್ಯಾರೆಕ್ಟರನ್ನು ನೇಮ್ ಮಾಡಬೇಕಾಗಿದೆ, ಒಂದು ಹೆಸರನ್ನು ಕೊಡಬೇಕಾಗಿದೆ. ಹಾಗಾಗಿ ಆ ವ್ಯಕ್ತಿಯನ್ನು ಮಾರ ಅಂತೇಳಿ ನಾವು ಈ ನಾಟಕದಲ್ಲಿ ಕರಿತಾ ಇದ್ದೇವೆ. ವಿಚ್ ಈಸ್ ಆಸ್ ಗುಡ್ ಆಸ್ ಎನಿ ಅದರ್ ನೇಮ್ ಹ್ಯಾಂಡೆಡ್ ಡೌನ್ ಟು ಅಸ್ ಬೈ ಟ್ರೆಡಿಷನ್. ಅಂದರೆ ನಾಟಕಗಳಿಗೆ ಬೇರೆಯವರ ಒಂದು ಹೆಸರುಗಳನ್ನು ಇಟ್ಟು ನಾವೇನು ಮಾಡ್ತೀವಿ ಅಂದರೆ ನಾಟಕದಲ್ಲಿ ಪ್ರೆಸೆಂಟ್ ಮಾಡ್ತೇವೆ. ಅದೇ ರೀತಿಯೇ ಆ ವ್ಯಕ್ತಿಯನ್ನು ನಾವು ಇಲ್ಲಿ ಮಾರ ಅಂತೇಳಿ ಈ ಒಂದು ನಾಟಕದಲ್ಲಿ ಕರಿತಾ ಇದ್ದೇವೆ. ಬನ್ನಿ ಫಸ್ಟ್ ಸೀನನ್ನು ನೋಡ್ತಾ ಹೋಗೋಣ. ನೋಡಿ, ಈ ಒಂದು ಫಸ್ಟ್ ಸೀನ್ ಎಲ್ಲಿ ನಡೀತಾ ಇದೆಪ್ಪ ಅಂದರೆ ಎ ವಿಲೇಜ್ ಅಟ್ ದ ಫೂಟ್ ಆಫ್ ಎ ಹಿಲ್. ಅಂದರೆ ನಾವು ಬಾಬಾ ಬುಡನ್ ಹಿಲ್ ಅಂತ ಏನು ಕರೆದ್ವಲ್ವಾ, ಅದರ ಕೆಳಗಡೆ ಅಂದರೆ ಪಾದದಲ್ಲಿ ಒಂದು ಹಳ್ಳಿ ಇದೆ. ಆ ಹಳ್ಳಿಯಲ್ಲಿ ಒಂದು ಕೆಲಸ ನಡೀತಾ ಇತ್ತು. ಯಾವ ಕೆಲಸಪ್ಪ ಅಂದರೆ ರೋಡ್ ಮೆಂಡರ್ಸ್ ಎಟ್ ವರ್ಕ್. ಅಂದರೆ ಒಂದು ರಸ್ತೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸ ಅಲ್ಲಿ ನಡೀತಾ ಇತ್ತು. ಸೊ ಆ ಸೀನನ್ನು ನಾವು ಇಲ್ಲಿ ಫಸ್ಟ್ಗೆ ನೋಡ್ತಾ ಹೋಗ್ತೇವೆ. ವಿಲೇಜ್ ಹೆಡ್ಮ್ಯಾನ್ ಅಂದರೆ ವಿಲೇಜ್ ಹೆಡ್ಮ್ಯಾನ್ ಇಲ್ಲಿ ಮಾತನಾಡ್ತಾ ಇದ್ದಾನೆ. ನೋಡಿ, ಅವನೇನು ಮಾತನಾಡ್ತಾ ಇದ್ದಾನೆ ಅಂದರೆ ಅಲ್ಲಿ ಏನು ಕೆಲಸ ಮಾಡ್ತಾ ಇದ್ರಲ್ವ ಅವರೆಲ್ಲರನ್ನು ಕೂಡ ಬೈತಾ ಇದ್ದಾನೆ, ಬೇಗ ಬೇಗ ಕೆಲಸ ಮಾಡಿ ಅಂತೇಳಿ. ನೋಡಿ, ಫಸ್ಟ್ ಲೈನು, ಗೋ ಆನ್ ಬಾಯ್ಸ್, ಗೋ ಆನ್ ವಿತ್ ಯುವರ್ ವರ್ಕ್. ಅಂದರೆ ಬೇಗ ಬೇಗ ಕೆಲಸ ಮಾಡಿ ಬಾಯ್ಸ್ ಅಂತೇಳಿ ಅವ್ರಿಗೆಲ್ರಿಗೂ ಕೂಡ ಆ ಒಂದು ವಿಲೇಜ್ ಹೆಡ್ಮ್ಯಾನ್ ಹೇಳ್ತಾ ಇದ್ದಾನೆ. ಹೇ ಯು ರಾಚ, ವೈ ಡು ಯು ಸ್ಟ್ಯಾಂಡ್ ಲುಕಿಂಗ್ ಎಟ್ ದ ಸ್ಕೈ. ಅಂದರೆ ಅಲ್ಲಿ ಒಬ್ಬ ರಾಜ ಅಂತಕ್ಕಂಥ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದ. ನೀನು ಯಾಕೆ ಒಂದು ಆಕಾಶವನ್ನು ನೋಡ್ತಾ ನಿಂತ್ಕೊಂಡಿದ್ದೀಯಾ ಹಾಗೆ ಅಂತೇಳಿ ಬೈತಾ ಇದ್ದಾನೆ. ಅದ್ರ ಜೊತೆಗೆ ಯು ದೇರ್ ಯು ರೆಚ್ಡ್ ಡಾಗ್. ನೋಡಿ, ಅಲ್ಲಿ ಮತ್ತೊಬ್ಬ ವ್ಯಕ್ತಿಯನ್ನು ಬೈತಾ ಇದ್ದಾನೆ, ನಾಯಿ ಅಂತೇಳಿ ಬೈತಾ ಇದ್ದಾನೆ. ಐ ವಿಲ್ ಪುಷ್ ಯು ಇನ್ ಟು ದ ಸ್ಟ್ರೀಮ್ ಇಫ್ ಐ ಕ್ಯಾಚ್ ಯು ಅಗೇನ್ ಗಾಸಿಪಿಂಗ್ ವಿತ್ ಯುವರ್ ನೇಬರ್. ನೀನು ನಿಮ್ಮ ಪಕ್ಕದಲ್ಲಿರ್ತಕ್ಕಂಥವ್ರು ಬೇರೆಯವ್ರ ಜೊತೆ ಏನಾದರೂ ಮಾತನಾಡಿಕೊಂಡು ನಿಂತ್ಕೊಂಡ್ಬಿಟ್ರೆ ನಿನ್ನನ್ನು ನಾನು ಇಲ್ಲಿ ಹರಿತಕ್ಕಂಥ ಹಳ್ಳದಲ್ಲಿ ತಳ್ಳಿಬಿಡ್ತೇನೆ, ಸುಮ್ಮನೆ ಕೆಲಸ ಮಾಡು ಅಂತೇಳಿ ಬೈತಾ ಇದ್ದಾನೆ. ಅದ್ರ ಜೊತೆಗೆ ಮತ್ತೊಬ್ಬ ವ್ಯಕ್ತಿಯನ್ನು ಯಾವ ರೀತಿ ಬೈತಾ ಇದ್ದಾನೆ ನೋಡಿ, ಯು ಡ್ವಾಫ್ ದೇರ್ ಹ್ಯಾವ್ ಯು ನೋ ಬೆಟರ್ ಬಿಸ್ನೆಸ್ ದ್ಯಾನ್ ಗಿಗ್ಲಿಂಗ್ ಆ್ಯಂಡ್ ಟಾಕಿಂಗ್. ಮತ್ತೊಬ್ಬ ವ್ಯಕ್ತಿಯನ್ನು ಏನು ಯಾಕೆ ಹಾಗೆ ಹಲ್ಕಿಸ್ತಾ ಇದೆಯಾ, ಗಿಗ್ಲಿಂಗ್ ಅಂದರೆ ಜೋರಾಗಿ ನಗೋದು ಅಂತೇಳಿ. ಬೇರೆಯವ್ರ ಜೊತೆ ಮಾತನಾಡ್ತಾ ಯಾಕೆ ನೀನು ಆ ರೀತಿ ಜೋರಾಗಿ ನಗ್ತಾ ಇದೆಯಾ, ಮಾಡಲಿಕ್ಕೆ ಬೇರೆ ಕೆಲಸ ಇಲ್ವಾ ನಿನಗೆ ಅಂತೇಳಿ ಮತ್ತೊಬ್ಬ ವ್ಯಕ್ತಿಯನ್ನು ಬೈತಾ ಇದ್ದಾನೆ. ಡ್ವಾರ್ಫ್ ಅಂದರೆ ಕುಳ್ಳ ಅಂತೇಳಿ ನೀವು ಅರ್ಥ ಮಾಡ್ಕೋಬೋದು.
ನೆಕ್ಸ್ಟ್ ನೋಡಿ, ದ ರೋಡ್ ಮಸ್ಟ್ ಬಿ ರೆಡಿ ಬಿಫೋರ್ ದ ಕಿಂಗ್ ಅರೈವ್ಸ್, ಅಂದರೆ ರಾಜ ಬರೋದಕ್ಕಿಂತ ಮೊದಲೇ ಈ ಒಂದು ರಸ್ತೆ ಏನಿದೆ ಇದು ರೆಡಿ ಆಗಬೇಕು ಅಂತೇಳಿ ಹೇಳ್ತಾ ಇದ್ದಾನೆ. ಜಸ್ಟ್ ಥಿಂಕ್ ಫಾರ್ ಎ ಮೊಮೆಂಟ್ ಫೂಲ್ಸ್ ಹೌ ವಿ ಶುಡ್ ಆಲ್ ಲುಕ್ ಇಫ್ ದ ಕಿಂಗ್ ಸಡನ್ಲಿ ಕೇಮ್ ಅಪಾನ್ ಅಸ್. ಎಸ್, ಒಂದು ವೇಳೆ ವಿಚಾರ ಮಾಡಿ, ನೀವೇನಾದರೂ ಈ ರೀತಿ ಹರಟೆ ಹೊಡಿತಾ ನಿಂತ್ಕೊಂಡಿರಬೇಕು, ಅದೇ ಸಮಯದಲ್ಲಿನೇ ರಾಜ ಏನಾದರೂ ಬಂದರೆ ಏನಂತ ಥಿಂಕ್ ಮಾಡ್ತೀರಾ, ನಮ್ಮ ಗತಿ ಏನಾಗುತ್ತೆ, ಸ್ವಲ್ಪನಾದರೂ ನೀವು ವಿಚಾರವನ್ನು ಮಾಡ್ತೀರಾ ಅಂತೇಳಿ ಬೈತಾ ಇದ್ದಾನೆ. ಅದ್ರ ಜೊತೆಗೆ ನೋಡಿ, ಜಸ್ಟ್ ಥಿಂಕ್ ಹಿ ವಿಲ್ ಬಿ ಹಿಯರ್ ದಿಸ್ ಟೈಮ್ ಟುಮಾರೋ, ಅಂದರೆ ನಾಳೆ ಇಷ್ಟೊತ್ತಿಗೆ ರಾಜರು ಇಲ್ಲಿಗೆ ಬಂದಿರ್ತಾರೆ. ಗೋ ಆನ್ ವಿತ್ ಯುವರ್ ವರ್ಕ್ ಬ್ರದರ್. ಎಸ್, ಎಲ್ರಿಗೂ ಕೂಡ ಬೇಗ ಬೇಗ ಕೆಲಸ ಮಾಡಿ ಅಂತೇಳಿ ಬ್ರದರ್ ಅಂತೇಳಿ ಇಲ್ಲಿ ಆ ಒಂದು ವಿಲೇಜ್ ಹೆಡ್ಮ್ಯಾನ್ ವರ್ಡ್ಸನ್ನು ಯೂಸ್ ಮಾಡ್ತಾ ಇದ್ದಾನೆ. ಎನಿವೇ ವಾಟ್ ಮೇಕ್ಸ್ ಯು ಆಲ್ ಸೋ ಮೆರಿ. ಎಸ್, ಅದೇನೇ ಇರಲಿ, ಯಾಕೆ ನೀವೆಲ್ಲರೂ ಕೂಡ ಇಷ್ಟೊಂದು ಖುಷಿಯಾಗಿದ್ದೀರಾ ಅಂತೇಳಿ ಮತ್ತೆ ಆ ಒಂದು ವಿಲೇಜ್ ಹೆಡ್ಮ್ಯಾನ್ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಲೆಟ್ ಮಿ ನೋ ಆ್ಯಂಡ್ ಶೇರ್ ದ ಜೋಕ್. ಎಸ್, ನನಗೂ ಕೂಡ ಒಂದು ಜೋಕನ್ನು ಹೇಳಿ, ನನಗೂ ತಿಳಿಲಿ, ನಾನು ಕೂಡ ಖುಷಿ ಪಡ್ತೇನೆ ಅಂತೇಳಿ ಅವರನ್ನು ಕೇಳ್ತಾ ಇದ್ದಾನೆ. ಕಮ್ ಹಿಯರ್. ಎಸ್, ಅವರನ್ನು ಆ ಒಂದು ತಾನು ಎಲ್ಲಿದ್ನಲ್ವ ಅಲ್ಲಿಗೆ ಆ ಒಂದು ಕೆಲಸಗಾರರನ್ನ ಕರಿತಾ ಇದ್ದಾನೆ. ಕಮಾಂಡಿಂಗ್ ಅಂದರೆ ಅವರಿಗೆ ಆಜ್ಞೆಯನ್ನು ಕೊಡ್ತಾ ಇದ್ದಾನೆ. ಕಮ್ ಹಿಯರ್, ಅವರು ಬರಲಿಲ್ಲ ಒಂದೇ ಮಾತಿಗೆ, ಅದಕ್ಕೆ ಬನ್ನಿ ಇಲ್ಲಿ ಅಂತ ಜೋರಾಗಿನೇ ಕರಿತಾ ಇದ್ದಾನೆ. ವೈ ಆರ್ ಯು ಬೋತ್ ಲಾಫಿಂಗ್, ಯಾಕೆ ನೀವಿಬ್ಬರು ಕೂಡ ನಗ್ತಾ ಇದ್ರಿ? ಟೆಲ್ ಮಿ, ಡೋಂಟ್ ಬ್ಲಿಂಕ್, ವಾಟ್ ಈಸ್ ಇಟ್. ಎಸ್, ಹಾಗೆ ಕಣ್ಣನ್ನು ಪಿಳಿ ಬಿಡ್ತಾ ನೋಡಬೇಡಿ ಏನು ನಡೀತು ಅಂತಕ್ಕಂಥದ್ದನ್ನು ನನಗೆ ಹೇಳಿ ಅಂತೇಳಿ ವಿಲೇಜ್ ಹೆಡ್ಮ್ಯಾನ್ ಆ ಒಂದು ಕೆಲಸಗಾರರಿಗೆ ಹೇಳ್ತಾ ಇದ್ದಾನೆ. ಟೂ ಟಿಮಿಡ್ ವಾಯ್ಸಸ್, ಅಂದರೆ ಆ ಒಂದು ಇಬ್ಬರು ವ್ಯಕ್ತಿಗಳು ಹೆದರ್ತಾ ಮಾತನಾಡ್ತಾ ಇದ್ದಾರೆ. ಮಾಸ್ಟರ್, ವಿ ವರ್ ಡೂಯಿಂಗ್ ಅವರ್ ವರ್ಕ್ ಆಲ್ ರೈಟ್, ಬಟ್ ಎಸ್, ನಮ್ಮ ಪಾಡಿಗೆ ನಾವು ಕೆಲಸವನ್ನು ಮಾಡ್ತಾ ಇದ್ವಿ, ಆದರೆ ಅಂತೇಳಿ 2 ಸಾರಿ ರಿಪೀಟ್ ಮಾಡ್ತಾರೆ. ಆಗ ಹೆಡ್ ಮ್ಯಾನ್, ಬಟ್ ವಾಟ್. ಎಸ್, ಏನಾಯಿತು ಅಂತೇಳಿ ಕೇಳ್ತಾನೆ. ಇಟ್ ಈಸ್ ಮಾರ. ಎಸ್, ಅದು ಮಾರ ಅಂತೇಳಿ ಹೇಳ್ತಾ ಇದ್ದಾರೆ. ಹೆಡ್ ಮ್ಯಾನ್, ಮಾರ, ವಾಟ್ ಅಬೌಟ್ ಹಿಮ್, ಈಸ್ ದಟ್ ಲುನಾಟಿಕ್ ಎನಿವೇರ್ ಹಿಯರ್. ಎಸ್, ನೋಡಿ, ಏನೋ ಮಾರಾನ, ವಾಟ್ ಅಬೌಟ್ ಹಿಮ್. ಎಸ್, ಅವನ ಬಗ್ಗೆ ಏನು ವಿಷಯ, ಅವನೇನಾದರೂ ಇಲ್ಲೆಲ್ಲಾದರೂ ಬಂದಿದ್ದಾನ. ಈಸ್ ದ್ಯಾಟ್ ಲುನಾಟಿಕ್ ಅಂದರೆ ಹುಚ್ಚ ಅಂತೇಳಿ ಆ ಒಬ್ಬ ವಿಲೇಜ್ ಹೆಡ್ಮ್ಯಾನ್ ಕರೀತಾ ಇದ್ದಾನೆ. ಅಂದರೆ ಆ ಮಾರನನ್ನು ಲುನಾಟಿಕ್ ಅಂದರೆ ತಲೆ ಸರಿ ಇರದೇ ಇರತಕ್ಕಂಥವನು ಹುಚ್ಚ ಅಂತೇಳಿ ಅವನು ಕರೀತಾ ಇದ್ದಾನೆ. ಸೊ ಆ ಹುಚ್ಚ ಇಲ್ಲೆಲ್ಲಾದರೂ ಬಂದಿದ್ದಾನಾ ಅಂತೇಳಿ ಹೆಡ್ಮ್ಯಾನ್ ಕೇಳ್ತಾನೆ. ಟಿಮಿಡ್ ವರ್ಕ್ಮ್ಯಾನ್, ಎಸ್ ಹಿ ವಾಸ್ ಬಿಹೈಂಡ್ ದಟ್ ರಾಕ್ ಆ್ಯಂಡ್ ಪೀಪ್ಡ್ ಎಟ್ ಅಸ್ ವೆನ್ ಯು ಕಾಲ್ಡ್ ಹಿ ರ್ಯಾನ್ ಅವೇ. ಎಸ್, ಅವನು ಅಲ್ಲಿದ್ದಾನೆ, ಅಲ್ಲಿ ಕಲ್ಲು ಬಂಡೆ ಇದೆಯಲ್ವಾ, ಆ ಕಲ್ಲು ಬಂಡೆ ಹಿಂದೆ ನಿಂತ್ಕೊಂಡು ನಮ್ಮ ಕಡೆ ಇಣಿಕಿ ನೋಡ್ತಾ ಇದ್ದ. ನೀವು ಯಾವಾಗ ಕರೆದ್ರಲ್ವ ನಮ್ಮನ್ನು, ಆವಾಗ ಅಲ್ಲಿಂದ ಓಡಿ ಹೋದ ಅಂಥೇಳಿ ಆ ಇಬ್ಬರು ಟಿಮಿಡ್ ವರ್ಕ್ಮೆನ್ಸ್ ಹೇಳ್ತಾರೆ. ಹೆಡ್ ಮ್ಯಾನ್, ವೇರ್ ಈಸ್ ಹಿ ನೌ, ವಿಚ್ ವೇ ಡಿಡ್ ಹಿ ಗೋ. ಎಸ್, ಅವನು ಎಲ್ಲಿದ್ದಾನೆ ಈಗ ಮತ್ತು ಯಾವ ಕಡೆ ಓಡಿ ಹೋದ ಹೇಳಿ ಅಂತೇಳಿ ಹೆಡ್ ಮ್ಯಾನ್ ಕೇಳ್ತಾನೆ. ಟಿಮಿಡ್ ವರ್ಕ್ಮ್ಯಾನ್, ಹಿ ಸ್ಪ್ರ್ಯಾಂಗ್ ಆಫ್ ಲೈಕ್ ಎ ಬಕ್ ಆ್ಯಂಡ್ ರ್ಯಾನ್ ಅಪ್ ದ ಹಿಲ್. ಎಸ್, ಅವನು ಒಂದು ಗಂಡು ಜಿಂಕೆ ರೀತಿಯಲ್ಲಿ ನಗಿತಾ ಇಲ್ಲಿಂದ ಓಡಿ ಹೋಗಿಬಿಟ್ಟಿದ್ದಾನೆ. ಆ ಒಂದು ಹಿಲ್ ಅಂದರೆ ಬೆಟ್ಟ ಏನಿತ್ತಲ್ವ ಅದನ್ನು ಹತ್ಕೊಂಡು ಆಚೆ ಹೋಗ್ಬಿಟ್ಟ ಅಂತೇಳಿ ಆ ಟಿಮಿಡ್ ವರ್ಕ್ಮ್ಯಾನ್ ಹೆಡ್ಮ್ಯಾನ್ಗೆ ಹೇಳ್ತಾನೆ. ಹೆಡ್ಮ್ಯಾನ್, ಹಿಯರ್ ಸ್ಟಾಪ್ ಆಲ್ ವರ್ಕ್, ಪುಟ್ ಡೌನ್ ಯುವರ್ ಸ್ಪೇಡ್ಸ್ ಆ್ಯಂಡ್ ಕ್ರೋಬಾರ್ಸ್ ಆ್ಯಂಡ್ ರನ್ ಆ್ಯಂಡ್ ಕ್ಲೋಸ್ ರೌಂಡ್. ಎಸ್, ನೋಡಿ, ಹೆಡ್ ಮ್ಯಾನ್ ಏನಂತ ಹೇಳ್ತಾ ಇದ್ದಾನೆ ಅಂದರೆ, ಆ ಒಂದು ಕೆಲಸ ಮಾಡ್ತಕ್ಕಂತಹ ಎಲ್ಲರನ್ನು ಕೂಡ ನಿಮ್ಮ ಕೆಲಸವನ್ನು ನಿಲ್ಲಿಸ್ಬಿಡಿ ಮತ್ತು ನಿಮ್ಮ ಕೈಲಿರ್ತಕ್ಕಂತಹ ಏನು ಸಲಿಕೆ ಮತ್ತು ಗುದ್ದಲಿ ಇಂಥವೆಲ್ಲ ಇದಾವಲ್ವ ಅವನ್ನೆಲ್ಲವನ್ನು ಕೂಡ ಕೆಳಗಡೆ ಇಟ್ಬಿಡಿ. ಆ್ಯಂಡ್ ರನ್ ಆ್ಯಂಡ್ ಕ್ಲೋಸ್ ರೌಂಡ್ ಅಂದರೆ ಸುತ್ತ, ಅಂದರೆ ಅವನೇನು ಎಸ್ಕೇಪ್ ಆಗಿ ಹೋಗ್ತಾ ಇದ್ದಾನಲ್ಲ ಮಾರ, ಅವನನ್ನು ಬೆನ್ನಟ್ಟಿ ಎಲ್ಲರೂ ಕೂಡ ಹೋಗಿ ಸುತ್ತಲೂ ಓಡಿ ಅಂತೇಳಿ ಹೇಳ್ತಾ ಇದ್ದಾನೆ. ಆ್ಯಂಡ್ ಸ್ಟಾಪ್ ಆಲ್ವೇಸ್ ಔಟ್. ಎಸ್, ಅವನು ಎಲ್ಲೂ ಕೂಡ ತಪ್ಪಿಸ್ಕೋಬಾರ್ದು, ಆ ರೀತಿ ಎಲ್ಲ ಒಂದು ದಾರಿಗಳನ್ನು ಮುಚ್ಚಿಬಿಡಿ. ಕ್ಯಾಚ್ ದಟ್ ಥೀಫ್ ಆ್ಯಂಡ್ ಬ್ರಿಂಗ್ ಹಿಮ್ ಹಿಯರ್. ಎಸ್, ಆ ಕಳ್ಳನ್ನು ಹಿಡ್ಕೊಂಡು ಬಂದುಬಿಡಿ, ಇಲ್ಲಿ ನನ್ನ ಹತ್ರ ಕರ್ಕೊಂಡು ಬನ್ನಿ ಅಂತೇಳಿ ಹೇಳ್ತಾ ಇದ್ದಾನೆ. ಸ್ಟನ್ ಹಿಮ್ ವಿತ್ ಎ ಬ್ಲೋ ಆಫ್ ಇಫ್ ಹಿ ರೆಜಿಸ್ಟ್ಸ್. ಎಸ್, ಒಂದು ವೇಳೆ ಬರಲಿಲ್ಲ ಅಂದರೆ ಅವನಿಗೆ ಗುದ್ದುಗಳನ್ನು ಏಟುಗಳನ್ನು ಕೊಟ್ಟಾದರೂ ಕೂಡ ಹೇಳ್ಕೊಂಡು ಬನ್ನಿ ನನ್ನ ಹತ್ರ ಅಂತೇಳಿ ಹೇಳ್ತಾ ಇದ್ದಾನೆ. ಬ್ರಿಂಗ್ ಹಿಮ್ ಎಟ್ ಒನ್ಸ್, ಗೋ. ಎಸ್, ಇಲ್ಲಿಗೆ ಕರ್ಕೊಂಡು ಬನ್ನಿ, ಎಲ್ಲರೂ ಕೂಡ ಹೊರಡಿ ಅಂತೇಳಿ ಒಂದು ಆದೇಶವನ್ನು ಆ ಒಂದು ಹೆಡ್ಮ್ಯಾನ್ ಕೊಡ್ತಾನೆ. ದ ವರ್ಕ್ಮ್ಯಾನ್ ಥ್ರೋ ಡೌನ್ ದೇರ್ ಇಂಪ್ಲಿಮೆಂಟ್ಸ್ ಆ್ಯಂಡ್ ಸ್ಕ್ಯಾಟರ್ ಅಬೌಟ್. ದೇ ರಿಟರ್ನ್ ಕ್ರೈಯಿಂಗ್, ಮಾಸ್ಟರ್ ಹಿಯರ್ ಹಿ ಈಸ್. ಆ ಎಲ್ಲ ಕೆಲಸಗಾರರು ತಮ್ಮ ಒಂದು ಕೆಲಸವನ್ನು ಬಿಟ್ಟು ಆ ಒಬ್ಬ ಒಡೆಯ ಅಂದರೆ ಹೆಡ್ಮ್ಯಾನ್ ಏನು ಹೇಳ್ತಾನಲ್ವ ಆ ರೀತಿಯಲ್ಲಿ ಆ ಒಂದು ಮಾರನನ್ನು ಹುಡ್ಕೊಂಡು ಹೋಗ್ತಾರೆ. ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ದೆ ರಿಟರ್ನ್, ಅವರು ವಾಪಸ್ ಬರ್ತಾ ಇದ್ದಾರೆ ಮತ್ತು ಕ್ರೈಯಿಂಗ್, ಮಾಸ್ಟರ್ ಹಿಯರ್ ಈಸ್. ಎಸ್, ಅವನನ್ನು ನಾವು ಕರ್ಕೊಂಡು ಬಂದಿದ್ದೀವಿ, ಇಲ್ಲಿದ್ದ ನೋಡಿ ಅಂತೇಳಿ ಹೇಳ್ತಾರೆ. ಹೆಡ್ಮ್ಯಾನ್, ಮಾರ, ಯು ವರ್ತ್ಲೆಸ್ ಡಾಗ್. ಎಸ್, ನೋಡಿ, ಮಾರನನ್ನು ಆ ಒಂದು ಹೆಡ್ಮ್ಯಾನ್ ಏನಂತ ಕರಿತಾ ಇದ್ದಾನೆ, ವರ್ತ್ಲೆಸ್ ಡಾಗ್ ಅಂದರೆ ಯಾವುದೇ ಒಂದು ಕೆಲಸಕ್ಕೆ ಬರದೇ ಇರತಕ್ಕಂತಹ ನಾಯಿ ಅಂತೇಳಿ ಮಾರನನ್ನು ಕರೀತಾನೆ. ಅದ್ರ ಜೊತೆಗೆ ಹ್ಯಾವ್ ಐ ನಾಟ್ ಟೋಲ್ಡ್ ಯು ಟು ಕೀಪ್ ಅವೇ ಫ್ರಮ್ ಹಿಯರ್. ಎಸ್, ಆಲ್ರೆಡಿ ನಾನು ನಿನ್ಗೆ ಹೇಳಿಲ್ವ ಈ ಕಡೆ ಬರಬೇಡ ಅಂತೇಳಿ, ಮತ್ತೆ ಯಾಕೆ ಬಂದೆ ಅಂತೇಳಿ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಮಾರ,
ಎಸ್ ಮೈ ಮಾಸ್ಟರ್, ಎಸ್ ನೀವು ನನಗೆ ಬರಬೇಡ ಅಂತ ಹೇಳಿದ್ರಿ ಅಂತೇಳಿ ಮಾರ ಹೇಳ್ತಾನೆ. ಹೆಡ್ಮ್ಯಾನ್, ವಾಟ್ ಯು ಮೀನ್ ಬೈ ಕಮಿಂಗ್ ಹಿಯರ್ ಆ್ಯಂಡ್ ಡಿಸ್ಟರ್ಬಿಂಗ್ ಮೈ ವರ್ಕ್ಮ್ಯಾನ್? ಎಸ್ ಯಾವ ಒಂದು ಉದ್ದೇಶದಿಂದ ನೀನು ಈ ಕಡೆ ಬಂದುಬಿಟ್ಟು ಕೆಲಸಗಾರರಿಗೆ ತೊಂದರೆಯನ್ನು ಕೊಡ್ತಾ ಇದೆಯಾ, ಡಿಸ್ಟರ್ಬ್ ಮಾಡ್ತಾ ಇದೆಯಾ ಅವರನ್ನು ಅಂತೇಳಿ ಹೆಡ್ಮ್ಯಾನ್ ಮಾರನನ್ನು ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾರೆ. ಮಾರ, ಐ ಆಮ್ ನಾಟ್ ಡಿಸ್ಟರ್ಬಿಂಗ್ ದೆಮ್, ಐ ಆಮ್ ಹಿಯರ್ ಆನ್ ಮೈ ಓನ್ ವರ್ಕ್. ಎಸ್ ನಾನು ಅವರಿಗೆ ತೊಂದರೆ ಕೊಡಲಿಕ್ಕೆ ಅಂತೇಳಿ ಇಲ್ಲಿ ಬಂದಿಲ್ಲ, ನನ್ನ ಕೆಲಸದ ಮೇಲೆ ನಾನು ಇಲ್ಲಿ ಬಂದಿದ್ದೇನೆ ಅಂತೇಳಿ ಮಾರ ಹೇಳ್ತಾನೆ. ಲೆಟ್ ದೆಮ್ ಗೋ ಆನ್ ವಿತ್ ದೇರ್ಸ್. ಎಸ್ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳಿ, ನನ್ನ ಕೆಲಸ ನಾನು ಮಾಡ್ಕೊಳ್ತೀನಿ, ಅವ್ರಿಗೆ ನಾನು ಡಿಸ್ಟರ್ಬ್ ಮಾಡೋದಿಲ್ಲ ಅಂತೇಳಿ ಮಾರ ಹೇಳ್ತಾನೆ. ಹೆಡ್ಮ್ಯಾನ್, ಡೋಂಟ್ ಟಾಕ್ ಆಫ್ ಯುವರ್ ವರ್ಕ್ ಫೂಲ್. ಎಸ್ ನಿನ್ನ ಕೆಲಸದ ಬಗ್ಗೆ ನೀನೇನು ಇಲ್ಲಿ ಮಾತನಾಡಬೇಕಾಗಿಲ್ಲ, ಫೂಲ್ ಮೂರ್ಖ ಅಂತೇಳಿ ಹೆಡ್ಮ್ಯಾನ್ ಬೈತಾ ಇದ್ದಾನೆ. ಅದ್ರ ಜೊತೆಗೆ ಯು ಆರ್ ಎ ಲುನಾಟಿಕ್, ನೀನೊಬ್ಬ ಹುಚ್ಚ ಅಂತೇಳಿ ಆ ಹೆಡ್ಮ್ಯಾನ್ ಮತ್ತೊಂದು ಸಾರಿ ಕರಿತಾ ಇದ್ದಾನೆ. ನೋ ಇಟ್. ಎಸ್ ಆ ಒಂದು ಹುಚ್ಚ ನೀನು ಅಂತಕ್ಕಂಥದ್ದು ನಿನಗೆ ತಿಳಿದಿರಲಿ. ಡೋಂಟ್ ಇಮ್ಯಾಜಿನ್ ಯು ಹ್ಯಾವ್ ಎನಿ ಕೈಂಡ್ ಆಫ್ ವರ್ಕ್. ಎಸ್ ನೀನು ಯಾವುದೇ ಕೆಲಸ ಇದೆ ಅಂತ ಇಮ್ಯಾಜಿನೇಷನ್ ಕೂಡ ಮಾಡ್ಕೋಬೇಡ, ಯಾಕೆಂದರೆ ನೀನು ಕೆಲಸ ಮಾಡ್ತಕ್ಕಂತಹ ವ್ಯಕ್ತಿ ಅಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ದ ಓನ್ಲಿ ವರ್ಕ್ ಯು ಹ್ಯಾವ್ ನೌ ಈಸ್ ಟು ಡಿಸಪಿಯರ್. ಎಸ್ ನೀನು ಮಾಡಬೇಕಾಗಿರೋ ಒಂದೇ ಒಂದು ಕೆಲಸ ಏನಪ್ಪ ಅಂದರೆ ನಮ್ಮ ಕಣ್ಣಿಗೆ ಕಾಣದಂಗೆ ಇಲ್ಲಿಂದ ನೀನು ಹೊರಟು ಹೋಗಿಬಿಡಬೇಕು. ಅದು ಒಂದು ಕೆಲಸ ಮಾತ್ರ ನೀನು ಮಾಡಬೇಕು, ಅದೇ ಇರೋದು ನಿನಗೆ ಕೆಲಸ ಅಂತೇಳಿ ಹೆಡ್ಮ್ಯಾನ್ ಹೇಳ್ತಾನೆ. ಮಾರ, ವೈ ಸೋ? ಎಸ್ ನಾನು ಯಾಕೆ ಇಲ್ಲಿಂದ ಹೊರಡಲಿ ಅಂತೇಳಿ ಮಾರ ಪ್ರಶ್ನೆಯನ್ನು ಕೇಳ್ತಾನೆ. ಹೆಡ್ಮ್ಯಾನ್ ಕೋಪ ಬರುತ್ತೆ ಈಗ ಅವನಿಗೆ. ಡೋಂಟ್ ಆಸ್ಕ್, ಐ ಹ್ಯಾವ್ ಟೋಲ್ಡ್ ಯು ದ ರೀಸನ್ 20 ಟೈಮ್ಸ್. ಎಸ್ ಆಲ್ರೆಡಿ ನಾನು ನಿನಗೆ 20 ಸಾರಿ ಹೇಳಿಬಿಟ್ಟಿದ್ದೇನೆ, ಮತ್ತೆ ನೀನು ಕಾರಣವನ್ನು ಕೊಡಬೇಡ ಅಂತೇಳಿ ತುಂಬ ಕೋಪದಿಂದಾನೆ ಆ ಒಂದು ಹೆಡ್ಮ್ಯಾನ್ ಹೇಳ್ತಾನೆ. ದ ಕಿಂಗ್ ಈಸ್ ಪಾಸಿಂಗ್ ದಿಸ್ ವೇ ಆ್ಯಂಡ್ ಐ ಡೋಂಟ್ ವಾಂಟ್ ಹಿಮ್ ಟು ನೋ ದ್ಯಾಟ್ ಅವರ್ ವಿಲೇಜ್ ಹ್ಯಾಸ್ ಸಚ್ ಫೂಲ್ಸ್ ಆ್ಯಸ್ ಯು. ಎಸ್ ಈ ಒಂದು ದಾರಿಯಲ್ಲಿ ರಾಜರು ಆಗಮಿಸ್ತಾರೆ, ಆ ರಾಜರಿಗೆ ನಮ್ಮ ಹಳ್ಳಿಯಲ್ಲಿ ಒಬ್ಬ ನಿನ್ನಂತಹ ಹುಚ್ಚ ಇದ್ದಾನೆ ಅಂತೇಳಿ ರಾಜರಿಗೆ ಗೊತ್ತಾಗಬಾರ್ದು, ಹಾಗಾಗಿ ನೀನು ಯಾರ ಕಣ್ಣಿಗೂ ಕಾಣಿಸ್ದಂಗೆ ಇಲ್ಲಿಂದ ಹೊರಟೋಗ್ಬಿಡು ಅಂತೇಳಿ ಹೆಡ್ಮ್ಯಾನ್ ಕೋಪದಿಂದಾನೆ ಮಾರಾಗೆ ಹೇಳ್ತಾನೆ. ಮಾರ, ಐ ಡೋಂಟ್ ಫೀಲ್ ಐ ಆಮ್ ಎ ಫೂಲ್. ಎಸ್ ನಾನು ಹುಚ್ಚ ಅಂತ ನನಗೆ ಅನ್ನಿಸ್ತಾ ಇಲ್ವಲ್ಲ, ನಾನು ಮೂರ್ಖ ಅಂತ ನನಗೆ ಅನ್ನಿಸ್ತಾ ಇಲ್ವಲ್ಲ ಅಂಥೇಳಿ ಮಾರ ಎದುರುತ್ತರವನ್ನು ಕೊಡ್ತಾನೆ. ಹೆಡ್ಮ್ಯಾನ್, ನೌ ಲಿಸನ್. ಎಸ್ ನೀನು ಸರಿಯಾಗಿ ಕೇಳಿಸ್ಕೊ. ಕೀಪ್ ಔಟ್ ಆಫ್ ಅವರ್ ವ್ಯೂ ದ ನೆಕ್ಸ್ಟ್ 2 days. ಅಂದರೆ 2 ದಿನಗಳ ಕಾಲ ನೀನು ನಮ್ಮ ಕಣ್ಣಿಗೆ ಬೀಳ್ದಂಗೆ ಹೊರಟೋಗ್ಬಿಡು. ವೆನ್ ದ ಕಿಂಗ್ ಪಾಸಸ್ ದಿಸ್ ವೇ ಆ್ಯಂಡ್ ಬ್ಯಾಕ್. ಎಸ್ ಕಿಂಗ್ ಇಲ್ಲಿಂದ ಏನು ಈ ಒಂದು ದಾರಿಯಲ್ಲಿ ಹೋಗಿ ಮತ್ತೆ ವಾಪಸ್ ಹೋಗ್ತಾರಲ್ವ, ಆಮೇಲೆ ಬೇಕಾದರೆ ನೀನು ಬಾ, ಅಲ್ಲಿವರೆಗೂ ಬರಬೇಡ. ಅದರ್ವೈಸ್ ಐ ವಿಲ್ ಹ್ಯಾವ್ ಯು ಲಾಕ್ಡ್ ಅಪ್ ಇನ್ ದ ಸೆಲ್ಲರ್ ಬಿಹೈಂಡ್ ದಟ್ ಓಲ್ಡ್ ಟೆಂಪಲ್. ಎಸ್ ನೀನೇನಾದರೂ ಈ ಕಡೆ ಮತ್ತೊಂದು ಸಾರಿ ಬಂದುಬಿಟ್ರೆ ಆ ಒಂದು ಟೆಂಪಲ್ ಹಿಂದ್ಗಡೆ ಇರತಕ್ಕಂತಹ ಒಂದು ಓಲ್ಡ್ ಸೆಲ್ ಇದೆ, ಅಂದರೆ ಒಂದು ಜೈಲಿದ್ದಂಗಿದೆ, ಅದರೊಳಗಡೆ ನೀನನ್ನು ಹಾಕಿಬಿಡ್ತೇನೆ, ಅಲ್ಲಿಂದ ಆಚೆ ಬಿಡೋದಿಲ್ಲ ನೋಡು ಅಂಥೇಳಿ ಆ ಹೆಡ್ಮ್ಯಾನ್ ಮಾರನಿಗೆ ಹೇಳ್ತಾನೆ. ಮಾರ, ಐ ವಿಲ್ ಸಿಟ್ ದೇರ್ ಆ್ಯಂಡ್ ಪ್ರೇ. ಎಸ್ ನೀವೇನಾದರೂ ನನ್ನನ್ನು ಅಲ್ಲಿ ಲಾಕ್ ಮಾಡಿಬಿಟ್ರೆ ನಾನು ಅಲ್ಲೇ ಕೂತ್ಕೊಂಡು ದೇವರನ್ನು ಪ್ರಾರ್ಥನೆಯನ್ನು ಮಾಡ್ತೇನೆ ಅಂಥೇಳಿ ಮಾರ ಹೇಳ್ತಾನೆ. ಇಫ್ ದಟ್ ಗಾಡ್ ಇನ್ ದ ಟೆಂಪಲ್ ಥಿಂಕ್ಸ್ ಐ ಹ್ಯಾವ್ ವರ್ಕ್ ಟು ಡೂ ಹಿ ವಿಲ್ ಟೇಕ್ ಮೀ ಔಟ್. ಎಸ್ ಒಂದು ವೇಳೆ ಆ ದೇವರಿಗೆ ನನ್ನಿಂದ ಏನಾದರೂ ಕೆಲಸ ಆಗಬೇಕು ಅಂದರೆ ಅವನೇನೆ ಆ ಒಂದು ಲಾಕಪ್ಪಿಂದ ಹೊರಗಡೆ ಕಳಿಸ್ಬಿಡ್ತಾನೆ, ಹಾಗಾಗಿ ನೀವು ಅಲ್ಲಿ ಲಾಕ್ ಮಾಡ್ಬೋದು, ನನಗೇನು ತೊಂದರೆ ಇಲ್ಲ ಅಂಥೇಳಿ ಮಾರ ಹೇಳ್ತಾನೆ. ಹೆಡ್ಮ್ಯಾನ್, ನೌ ಗೆಟ್ ಔಟ್ ಆಫ್ ಮೈ ಪ್ರೆಸೆನ್ಸ್. ಎಸ್ ನನ್ನ ಕಣ್ಮುಂದೆ ಕಾಣಿಸ್ಕೋಬೇಡ, ಮೊದಲು ಇಲ್ಲಿಂದ ಹೊರಟು ಹೋಗ್ಬಿಡು. ಯು ಫೆಲೋಸ್, ವೈ ಡೂ ಯು ಆಲ್ ಸ್ಟ್ಯಾಂಡ್ ಗೇಪಿಂಗ್ ಅಟ್ ಮೀ, ಗೆಟ್ ಆನ್ ವಿತ್ ಯುವರ್ ವರ್ಕ್. ಎಸ್ ಎಲ್ಲರೂ ಕೂಡ ಯಾಕೆ ನನ್ನ ಕಡೆ ಹಾಗೆ ನೋಡ್ತಾ ಇದ್ದೀರಾ ಹುಚ್ಚಿರ್ತಾರ, ನಿಮ್ಮ ಕೆಲಸವನ್ನು ನೀವು ಮಾಡ್ಕೊಳ್ಳಿ ಅಂಥೇಳಿ ಬೇರೆ ಕೆಲಸಗಾರರು ಏನು ಇವರಿಬ್ಬರ ಮಧ್ಯೆ ಅಂದರೆ ಮಾರ ಮತ್ತು ಹೆಡ್ಮ್ಯಾನ್ ಏನು ಮಾತನಾಡ್ತಾ ಇದ್ರಲ್ವ ಅವರನ್ನು ನೋಡ್ತಾ ನಿಂತ್ಕೊಂಡಿರ್ತಾರೆ, ಹಾಗಾಗಿ ಅವರನ್ನು ಕೂಡ ಹೆಡ್ಮ್ಯಾನ್ ಬೈತಾ ಇದ್ದಾನೆ. ಮಾರ, ಒನ್ಸ್ ಅಗೇನ್ ದ ಗಾಡೆಸ್ ಆಫ್ ದ ರಿವರ್ ಕೇಮ್ ಟು ಮೀ ಇನ್ ದ ಡ್ರೀಮ್ ಆ್ಯಂಡ್ ಸೆಡ್. ಎಸ್ ನೋಡಿ ಮಾರ ಏನು ಹೇಳ್ತಿದ್ದಾನೆ ಅಂದರೆ ಗಾಡೆಸ್ ಅಂದರೆ ಆ ದೇವತೆ ನನ್ನ ಕನಸಲ್ಲಿ ಮತ್ತೆ ಬಂದು ಏನನ್ನೋ ಹೇಳಿದ್ದಾಳೆ, ಅದೇನಪ್ಪ ಅಂದರೆ ಅಂತೇಳಿ ಹೇಳ್ತಾ ಇದ್ದಾನೆ ನೋಡಿ. ದ ಕಿಂಗ್ ಈಸ್ ಕಮಿಂಗ್ ದಿಸ್ ವೇ. ಎಸ್ ರಾಜ ಈ ಕಡೆ ಬರ್ತಾನೆ. ಟೆಲ್ ಹಿಮ್ ಅಬೌಟ್ ದ ಟ್ಯಾಂಕ್, ಹಿ ವಿಲ್ ಲಿಸನ್. ಎಸ್ ಟ್ಯಾಂಕ್ ಬಗ್ಗೆ ಅಂದರೆ ಒಂದು ಲೇಕ್ ಇರುತ್ತೆ ಆ ಊರಲ್ಲಿ, ಆ ಲೇಕ್ಗೆ ಒಂದು ಟ್ಯಾಂಕನ್ನು ಕಟ್ಟಿಸ್ಲಿಕ್ಕೆ ಅಂತೇಳಿ ಆ ದೇವತೆ ನನ್ನ ಕನಸಲ್ಲಿ ಬಂದು ಹೇಳಿದ್ದಾಳೆ, ಅದನ್ನು ನಾನು ರಾಜನಿಗೆ ಹೇಳಬೇಕು, ಆ ರಾಜ ಕೇಳಿಸ್ಕೊಳ್ತಾನೆ ಅಂತಕ್ಕಂಥದ್ದನ್ನು ದೇವತೆಯೇ ನನಗೆ ಕನಸಲ್ಲಿ ಬಂದು ಹೇಳಿದ್ದಾಳೆ ಅಂತೇಳಿ ಮಾರ ಆ ಒಂದು ಹೆಡ್ಮ್ಯಾನ್ ಅದರ ಕಡೆ ಹೇಳ್ತಾನೆ. ಹೆಡ್ಮ್ಯಾನ್, ಡೋಂಟ್ ಟೆಲ್ ಮೀ ದಟ್ ಅಗೇನ್, ಯು ಆ್ಯಂಡ್ ಯುವರ್ ಡ್ರೀಮ್, ಐ ಫೀಲ್ ಟೆಂಪ್ಟೆಡ್ ಟು ಕಿಕ್ ಯು. ಎಸ್ ನಿನ್ನ ಕನಸಿನ ಬಗ್ಗೆ ಮತ್ತೊಂದು ಸಾರಿ ಬಂದು ನನಗೆ ಹೇಳಬೇಡ, ಆ ಕನಸು ಬೇಡ, ನೀನು ಹೇಳ್ತಕ್ಕಂತಹ ವಿಷಯನೂ ಬೇಡ, ನೀನೇನಾದರೂ ಅದನ್ನು ಹೇಳಿಬಿಟ್ರೆ ಮತ್ತೊಂದು ಸಾರಿ ನಾನು ನಿನ್ನನ್ನು ಜಾಡಿಸಿ ಒದ್ದು ಬಿಡ್ತೇನೆ ಇಲ್ಲಿಂದ ಅಂತೇಳಿ ಹೆಡ್ಮ್ಯಾನ್ ಹೇಳ್ತಾ ಇದ್ದೇನೆ. ಮಾರ, ವಾಟ್ ಹ್ಯಾವ್ ಐ ಸೆಡ್ ಟು ಅಫೆಂಡ್ ಯು ಸೋ ಮಚ್ ಸರ್. ಎಸ್ ನಾನು ಅಂತಹ ಒಂದು ತಪ್ಪನ್ನು ಏನು ಮಾಡಿದ್ದೇನೆ, ಯಾಕೆ ನೀವು ನನ್ನ ಮೇಲೆ ಇಷ್ಟೊಂದು ಕೋಪವನ್ನು ಮಾಡ್ಕೊಳ್ತಾ ಇದ್ದೀರಾ. ಆರ್ ಯು ಜೆಲಸ್ ದ್ಯಾಟ್ ದ ಗಾಡೆಸ್ ಕಮ್ಸ್ ಟು ಮೀ ರಾದರ್ ದ್ಯಾನ್ ಟು ಯು ಇನ್ ಡ್ರೀಮ್.
ಆ ದೇವತೆ ನನ್ನ ಕನಸಲ್ಲಿ ಬರ್ತಾ ಇರತಕ್ಕಂಥದ್ದಕ್ಕೆ ನಿಮಗೆ ಜಲಸಿದೆ, ಯಾಕೆಂದರೆ ನಿಮ್ಮ ಕನಸಲ್ಲಿ ಆ ದೇವತೆ ಬರ್ತಾ ಇಲ್ಲ. ಇದರಿಂದ ನಿಮಗೆ ತುಂಬಾ ಹೊಟ್ಟೆ ಕಿಚ್ಚಾಗಿರಬೇಕು, ಅದಕ್ಕೆ ಈ ರೀತಿ ಆಡ್ತಾ ಇದ್ದೀರಾ. ಶಾಲ್ ಐ ರಿಪೀಟ್ ದ ವೆರಿ ವರ್ಡ್ಸ್ ಶಿ ಅಟರ್ಡ್. ಎಸ್, ಆ ದೇವತೆ ನನಗೆ ಕನಸಲ್ಲಿ ಬಂದು ಏನು ಹೇಳಿದ್ಲು ಅಂತಕ್ಕಂಥದ್ದನ್ನು ಯಥಾವತ್ತಾಗಿ ನಾನು ಹೇಳ ಅಂತೇಳಿ ಮಾರ ಮತ್ತೊಂದು ಸಾರಿ ಕೇಳ್ತಾನೆ. ಹೆಡ್ ಮ್ಯಾನ್, ನೋ, ಬಿ ಆಫ್, ಬೇಡ ಬೇಡ, ಇಲ್ಲಿಂದ ಹೊರಟು ಹೋಗ್ಬಿಡು. ಆ್ಯಂಡ್ ಲೈಕ್ ಎ ಗುಡ್ ಫೆಲೋ ಕೀಪ್ ಟು ಯುವರ್ ಬ್ಯಾಕ್ ಯಾರ್ಡ್ ಟಿಲ್ ದ ಕಿಂಗ್ ಡಿಪಾರ್ಟ್ಸ್. ಎಸ್, ಒಬ್ಬ ಒಳ್ಳೆ ವ್ಯಕ್ತಿ ರೀತಿಲಿ ನೀನು ನಿನ್ನ ಮನೇಲೇ ಇದ್ಬಿಡು, ಕಿಂಗ್ ಬರೋವರೆಗೂ ಮತ್ತು ಬಂದು ಹೋಗೋವರೆಗೂ ಕೂಡ ನೀನು ಈ ಕಡೆ ಬರಬೇಡ ಅಂತೇಳಿ ಮತ್ತೊಂದು ಸರಿ ಹೆಡ್ ಮ್ಯಾನ್ ಹೇಳ್ತಾ ಇದ್ದಾನೆ. ಐ ವಿಲ್ ಗಿವ್ ಯು ಎ ಫೈನ್ ಗಿಫ್ಟ್ ಇಫ್ ಯು ಬಿಹೇವ್ ಯುವರ್ ಸೆಲ್ಫ್. ಎಸ್, ನೀನು ಈ ರೀತಿ ಮಾಡಿದ್ದೆ ಆದರೆ, ಅಂದರೆ ಈ ಕಡೆ ಬರದೇ ಇದ್ದರೆ ನಿನಗೆ ಒಂದು ಒಳ್ಳೆಯ ಗಿಫ್ಟನ್ನೇ ಕೊಡ್ತೀನಿ ನಾನು, ಈ ಕಡೆ ಬರಬೇಡ ಅಂತೇಳಿ ಹೆಡ್ ಮ್ಯಾನ್ ಮತ್ತೊಂದು ಸರಿ ಹೇಳ್ತಾನೆ. ಮಾರ, another person has already given me the greatest gift any man could give. ಎಸ್, ನೋಡಿ, ನನಗೆ ಆಲ್ರೆಡಿ ಒಬ್ಬ ವ್ಯಕ್ತಿ ಆ ಗಿಫ್ಟನ್ನು ಕೊಡಬೇಕಾಗಿರೋದನ್ನು ಕೊಟ್ಬಿಟ್ಟಿದ್ದಾನೆ, ಅದೆಲ್ಲಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಗಿಫ್ಟನ್ನೇ ಅವನು ಕೊಟ್ಟಿದ್ದಾನೆ. ಶಾಲ್ ಐ ಸೇ ಹೂ ದ್ಯಾಟ್ ಪರ್ಸನ್ ಈಸ್. ಎಸ್, ಯಾರು ಆ ಗಿಫ್ಟನ್ನು ಕೊಟ್ಟಿದ್ದಾರೆ ಅಂತ ನಾನು ನಿಮ್ಗೆ ಹೇಳ ಅಂತೇಳಿ ಮಾರ ಹೇಳ್ತಾ ಇದ್ದಾನೆ. ಹೆಡ್ ಮ್ಯಾನ್, ಹೂ ಇಸ್ ದಟ್ ಗ್ರೇಟ್ ಮ್ಯಾನ್. ಹೌದಾ, ಯಾರಪ್ಪ ಆ ಗ್ರೇಟ್ ಮನುಷ್ಯ ನಿನಗೆ ಗಿಫ್ಟ್ ಕೊಟ್ಟವನು ಅಂತೇಳಿ ಆಶ್ಚರ್ಯಚಕಿತನಾಗಿ ಹೆಡ್ ಮ್ಯಾನ್ ಮಾರನನ್ನು ಕೇಳ್ತಾನೆ. ಮಾರ, ಮೈ ಫಾದರ್ ಇನ್ ಲಾ. ಎಸ್, ನಮ್ಮ ಮಾವ ಅಂತಹ ಒಂದು ಗ್ರೇಟ್ ಗಿಫ್ಟನ್ನು ನನಗೆ ಕೊಟ್ಟಿದ್ದಾನೆ ಅಂತೇಳಿ ತಮಾಷೆಯಿಂದ ಮಾರ ಹೇಳಿಬಿಡ್ತಾನೆ. ಆಗ ದ ವರ್ಕ್ ಮ್ಯಾನ್ ಲಾಫ್ ಎಟ್ ದಿಸ್ ಜೋಕ್. ಅಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಕೆಲಸಗಾರರು ಕೂಡ ಜೋರಾಗಿ ನಗಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೆಡ್ ಮ್ಯಾನ್ ಶೌಟಿಂಗ್ ಇನ್ ಆ್ಯಂಗರ್. ಎಸ್, ನೋಡಿ, ಹೆಡ್ ಮ್ಯಾನ್ಗೆ ತುಂಬಾ ಕೋಪ ಬರ್ತಾ ಇದೆ. ಈಗ ಏನು ಹೇಳ್ತಾ ಇದ್ದಾನೆ, ಸ್ಟಾಪ್ ಲಾಫಿಂಗ್ ಎವ್ರಿ ಒನ್. ಎಸ್, ಎಲ್ಲರೂ ಕೂಡ ನಗೋದನ್ನು ನಿಲ್ಲಿಸ್ಬಿಡಿ. ಐ ವಿಲ್ ಸ್ಟಾರ್ವ್ ಯು ಆಲ್ ವಿತೌಟ್ ವರ್ಕ್ ಇಫ್ ಐ ಕ್ಯಾಚ್ ಯು ಅಗೇನ್ ಲಾಫಿಂಗ್ ಎಟ್ ದಿಸ್ ಫೆಲೋಸ್ ಮ್ಯಾಡ್ ಪ್ರ್ಯಾಟಲ್. ಎಸ್, ಇವನೇನೋ ಹುಚ್ಚನ ಥರ ಮಾತನಾಡ್ತಾನೆ. ಇವನ ಒಂದು ಹುಚ್ಚ ಮಾತುಗಳನ್ನು ನೀವು ಏನಾದರೂ ಕೇಳಿಸ್ಕೊಂಡು ಮತ್ತೊಂದು ಸರಿ ನಕ್ರಪ್ಪ ಅಂದರೆ ನಿಮಗೆ ಕೆಲಸನೇ ಕೊಡೋದಿಲ್ಲ, ಆ ಮೂಲಕ ಹಸುವಿನಿಂದ ನೀವು ಸತ್ತೋಗ್ಬಿಡ್ಬೇಕು, ಆ ರೀತಿ ಮಾಡಿಬಿಡ್ತೇನೆ ಅಂತೇಳಿ ಹೆಡ್ ಮ್ಯಾನ್ ಕೋಪದಲ್ಲೇ ಹೇಳ್ತಾನೆ. ಶಟ್ ಅಪ್, ಕಮ್ ಹಿಯರ್ ಭೀಮಾ. ಎಸ್, ಅಲ್ಲೇ ಇದ್ದಂತಹ ಭೀಮಾ ಅಂತಕ್ಕಂತಹ ಒಬ್ಬ ವ್ಯಕ್ತಿಯನ್ನು, ಕೆಲಸಗಾರನನ್ನು ಹೆಡ್ ಮ್ಯಾನ್ ಕರಿತಾ ಇದ್ದಾನೆ ಮತ್ತು ಎಲ್ರಿಗೂ ಕೂಡ ಶಟ್ ಅಪ್, ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂತೇಳಿ ಹೇಳ್ತಾ ಇದ್ದಾನೆ. ಥ್ರೋ ಡೌನ್ ಯುವರ್ ಕ್ರೋ ಬಾರ್. ನಿನ್ನ ಕೈಲಿರ್ತಕ್ಕಂತಹ ಆ ಒಂದು ಸಲಕರಣೆಗಳನ್ನು ಕೆಳಗಡೆ ಹಾಕಿಬಿಡು. ಐ ಹ್ಯಾವ್ ಅನದರ್ ಪೀಸ್ ಆಫ್ ವರ್ಕ್ ಫಾರ್ ಯು. ಎಸ್, ನಿನಗೆ ಬೇರೆ ಕೆಲಸವನ್ನು ಕೊಡ್ತಾ ಇದ್ದೇನೆ. ಕಮ್ ಹಿಯರ್. ಎಸ್, ಆ ಕೆಲಸ ಮಾಡ್ಬಾ ಅಂತೇಳಿ ಕರಿತಾ ಇದ್ದಾನೆ. ಭೀಮಾ, ಎಸ್ ಮಾಸ್ಟರ್, ಐ ಹ್ಯಾವ್ ಕಮ್. ವಾಟ್ ಈಸ್ ಯುವರ್ ಕಮಾಂಡ್. ಎಸ್, ನಾನು ಕೆಲಸವನ್ನು ಬಿಟ್ಟು ಬಂದಿದ್ದೇನೆ, ಏನು ಕೆಲಸ ಮಾಡಬೇಕು ಹೇಳಿ ಅಂತೇಳಿ ಭೀಮಾ ಕೇಳ್ತಾನೆ. ಹೆಡ್ ಮ್ಯಾನ್, ಬೈಂಡ್ ದಿಸ್ ಫೆಲೋ ಹ್ಯಾಂಡ್ ಆ್ಯಂಡ್ ಫೂಟ್ ಆ್ಯಂಡ್ ಥ್ರೋ ಹಿಮ್ ಇನ್ ಟು ದ ಸೆಲ್ಲಾರ್ ಬಿಹೈಂಡ್ ದ ಓಲ್ಡ್ ಟೆಂಪಲ್. ಎಸ್, ಈ ಮಾರನ ಕೈ ಮತ್ತು ಕಾಲು ಎರಡನ್ನೂ ಕೂಡ ಕಟ್ಬಿಟ್ಟು ಆ ಒಂದು ದೇವಸ್ಥಾನದ ಹಿಂದೆ ಇರತಕ್ಕಂಥ ಒಂದು ಸೆಲ್ಲಾರ್ ಒಳಗಡೆ ಇವನನ್ನು ಹಾಕಿಬಿಡು. ಆ್ಯಂಡ್ ಕೀಪ್ ಹಿಮ್ ದೇರ್ ಟಿಲ್ ದ ಡೇ ಆಫ್ಟರ್ ಟುಮಾರೋ. ಎಸ್, ಇನ್ನು ನಾಡಿದ್ವರೆಗೂ ಕೂಡ ಇವನು ಅಲ್ಲೇ ಇರಲಿ, ಅಲ್ಲಿಂದ ಆಚೆ ಬಿಡಬೇಡ. ಡು ಯು ಅಂಡರ್ಸ್ಟ್ಯಾಂಡ್? ನಿನಗೆ ಅರ್ಥ ಆಯ್ತಾ ಅಂಥೇಳಿ ಹೆಡ್ ಮ್ಯಾನ್ ಭೀಮನಿಗೆ ಹೇಳ್ತಾರೆ. ಭೀಮಾ, ಎಸ್ ಮಾಸ್ಟರ್. ಎಸ್, ನೀವು ಹೇಳಿದ್ದು ನನಗೆ ಅರ್ಥ ಆಯಿತು ಅಂತೇಳಿ ಭೀಮಾ ಹೇಳ್ತಾನೆ. ಹೆಡ್ ಮ್ಯಾನ್, ಮಾರ, ಹ್ಯಾವ್ ಎ ಲುಕ್ ಎಟ್ ದಿಸ್ ಜಯಾಂಟ್. ಎಸ್, ಮಾರನ್ಗೆ ಹೇಳ್ತಾ ಇದ್ರೆ, ನೋಡು ಇವನನ್ನು ಎಷ್ಟೊಂದು ಜಯಾಂಟ್ ಆಗಿದ್ದಾನೆ ಅಂದರೆ ಬೃಹದಾಕಾರವಾಗಿದ್ದಾನೆ ಅಂತೇಳಿ ಮಾರನ್ಗೆ ಹೇಳ್ತಾ ಇದ್ರೆ. ಹಿ ಕ್ಯಾನ್ ಸ್ವಿಂಗ್ ಆ್ಯನ್ ಎಲಿಫೆಂಟ್ ಬೈ ಇಟ್ಸ್ ಟೈಲ್. ಎಸ್, ಇವನೇನು ಮಾಡಬಲ್ಲ ಅಂದರೆ ಒಂದು ಆನೆಯನ್ನು ಬಾಲದಿಂದ ಹಿಡ್ಕೊಂಡು ಗಿರ ತಿರುಗಿಸ್ಬಿಟ್ಟು ಬಿಸಾಕ್ಲಿಕ್ಕೆ ಸಮರ್ಥನಾಗಿರ್ತಕ್ಕಂತಹ ವ್ಯಕ್ತಿ ಇವನಾಗಿದ್ದಾನೆ. ಸೊ ಹ್ಯಾವ್ ಎ ಕೇರ್, ತುಂಬ ಕೇರ್ಫುಲ್ ಆಗಿರಬೇಕು ನೀನು. ಇಫ್ ಯು ಟ್ರೈ ಎನಿ ಟ್ರಿಕ್ಸ್ ಆನ್ ಹಿಮ್ ಹಿ ವಿಲ್ ಕ್ರಶ್ ಯು ಬಿಟ್ವೀನ್ ಹಿಸ್ ಥಂಬ್ ಆ್ಯಂಡ್ ಫೋರ್ ಫಿಂಗರ್. ಏನಾದರೂ ನೀನು ಟ್ರಿಕ್ಸನ್ನು ಯೂಸ್ ಮಾಡಲಿಕ್ಕೆ ಹೋದರೆ, ಇವನಿಂದ ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಮಾಡಿದ್ದೆ ಆದರೆ ಇವನೇನು ಮಾಡಿಬಿಡ್ತಾನಪ್ಪ ಅಂದರೆ ಥಂಬ್ ಅಂದರೆ ಹೆಬ್ಬೆರಳು ಮತ್ತು ಫೋರ್ ಫಿಂಗರ್ ಇವೆರಡರ ಮಧ್ಯೆ ನಿನ್ನನ್ನು ಹೆಚ್ಚಿಗೆ ಬಿಡ್ತಾನೆ. ಕ್ರಶ್ ಅಂದರೆ ಹೆಚ್ಚಿಗೆ ಹೊಸಕ್ಕೆ ಹಾಕಿಬಿಡ್ತಾನೆ. ಬಹಳ ಹುಷಾರಾಗಿರ್ಬೇಕು ನೀನು ಅಂತೇಳಿ ಹೆಡ್ ಮ್ಯಾನ್ ಮಾರನಿಗೆ ವಾರ್ನಿಂಗನ್ನು ಕೊಡ್ತಾ ಇದ್ದಾನೆ. ಮಾರ, ಹೌ ಡಿಡ್ ಯು ಮ್ಯಾನೇಜ್ ಟು ಗ್ರೋ ಸೋ ಫ್ಯಾಟ್. ಎಸ್, ಮಾರ ನೋಡಿ ಯಾರನ್ನು ಕೇಳ್ತಾ ಇದ್ದಾನೆ ಅಂದರೆ ಭೀಮನನ್ನು ಕೇಳ್ತಾ ಇದ್ದಾನೆ. ಇಷ್ಟೊಂದು ಫ್ಯಾಟಾಗಿ ನೀನು ಹೇಗೆ ಬೆಳೆದಿದ್ದೀಯಾ ಅಂತೇಳಿ ಕೇಳ್ತಾನೆ. ಭೀಮಾ, ಮೈ ಮದರ್ ಗಿವ್ ಮಿ ಐರನ್ ಡಿಕಾಕ್ಷನ್ ವೆನ್ ಐ ವಾಸ್ ಎ ಬೇಬಿ. ಎಸ್, ನಾನು ಬೇಬಿ ಆಗಿದ್ದಾಗ ನನ್ನ ಮದರ್ ನನಗೆ ಐರನ್ ಡಿಕಾಕ್ಷನನ್ನು ಕೊಟ್ಟಿದ್ದರು. ಆ್ಯಂಡ್ ಆಟ್ ಎವ್ರಿ ಡಾನ್ ಐ ರನ್ ಅಪ್ ದ ಹಿಲ್ ವಿತ್ ಎ ಲಾರ್ಜ್ ಗ್ರೈಂಡ್ ಸ್ಟೋನ್ ಆನ್ ಮೈ ಬ್ಯಾಕ್. ಎಸ್, ಮತ್ತು ನಾನೇನು ಮಾಡ್ತಾ ಇದ್ದೆ ಅಂದರೆ ನನ್ನ ಬೆನ್ನ ಹಿಂದ್ಗಡೆ ಒಂದು ದೊಡ್ಡ ಕಲ್ಲನ್ನು ಇಟ್ಕೊಂಡು ಈ ಒಂದು ಹಿಲ್ಲನ್ನು ಹತ್ತಾ ಇದ್ದೆ, ಮೇಲ್ಗಡೆ ಓಡ್ತಾ ಇದ್ದೆ. ಇಟ್ ಈಸ್ ಎ ವೆರಿ ಬಿಗ್ ಸ್ಟೋನ್. ಎಸ್, ಆ ಒಂದು ದೊಡ್ಡ ಕಲ್ಲನ್ನು ಇಟ್ಕೊಂಡು ನಾನು ಓಡ್ತಾ ಇದ್ದೆ. ಯು ಕಾಂಟ್ ಮೂವ್ ಇಟ್ ಈವನ್ ಆ್ಯನ್ ಇಂಚ್. ಎಸ್, ಆ ಕಲ್ಲು ಎಷ್ಟೊಂದು ದೊಡ್ಡದಾಗಿತ್ತಪ್ಪ ಅಂದರೆ ನಿನ್ನಿಂದ ಕೇವಲ ಒಂದೇ ಒಂದು ಇಂಚ್ ಅದನ್ನು ತೆಗೆದುಕೊಂಡು ಮೂವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ದೊಡ್ಡ ಕಲ್ಲನ್ನು ನನ್ನ ಬೆನ್ನ ಹಿಂದ್ಗಡೆ ಹೊತ್ಕೊಂಡು ನಾನು ಗುಡ್ಡವನ್ನು ಹತ್ತಿದ್ದೆ. ಹಾಗಾಗಿ ನಾನು ಇಷ್ಟೊಂದು ಫ್ಯಾಟಾಗಿ ತುಂಬ ಜಯಾಂಟಾಗಿ ಇದ್ದೇನೆ ಅಂಥೇಳಿ ಭೀಮಾ ಮಾರನ್ಗೆ ಹೇಳ್ತಾನೆ. ಹೆಡ್ ಮ್ಯಾನ್,
ಹಿಯರ್ ಡೋಂಟ್ ಆನ್ಸರ್ ಈಸ್ ಕ್ವೆಶನ್ಸ್, ಡೋಂಟ್ ಅಲೋ ಹಿಮ್ ಟು ಟಾಕ್ ಟು ಯು. ಎಸ್, ಯಾವಾಗ ಭೀಮ ಮತ್ತು ಮಾರ ಇಬ್ಬರು ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೋ ಆಗ ಹೆಡ್ಮ್ಯಾನ್ಗೆ ತುಂಬಾ ಕೋಪ ಬರುತ್ತೆ. ಹಾಗಾಗಿ ಭೀಮನ್ಗೆ ಅವನ ಜೊತೆ ನೀನು ಮಾತನಾಡಬೇಡ ಮತ್ತು ಅವನು ಕೇಳ್ತಕ್ಕಂಥ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಬೇಡ ಅಂಥೇಳಿ ಹೇಳ್ತಾನೆ ಮಾರ. ವೈ ನಾಟ್, ಐ ಟೂ ವುಡ್ ಲೈಕ್ ಟು ಗ್ರೋ ಫ್ಯಾಟ್ ಆ್ಯಂಡ್ ಸ್ಟ್ರಾಂಗ್. ಎಸ್ ಮಾರ, ಯಾಕೆ ಅವನು ನನ್ನ ಜೊತೆ ಮಾತನಾಡಬಾರ್ದು, ನಾನು ಕೂಡ ಅವನ ಥರ ಫ್ಯಾಟ್ ಆಗಿ ತುಂಬ ಸ್ಟ್ರಾಂಗ್ ಆಗಿ ಬೆಳಿಬೇಕು. ಇಫ್ ಟೇಕಿಂಗ್ ಐರನ್ ಡಿಕಾಕ್ಷನ್ ಆ್ಯಂಡ್ ಕ್ಯಾರಿಯಿಂಗ್ ಗ್ರೈಂಡ್ ಸ್ಟೋನ್ಸ್ ಅಪ್ ಹಿಲ್ ಕುಡ್ ಮೇಕ್ ಮಿ ಸ್ಟ್ರಾಂಗ್. ಎಸ್, ನಾನು ಕೂಡ ಇವನ್ ಥರನೇ ಒಂದು ಐರನ್ ಡಿಕಾಕ್ಷನ್ನ ತೆಗೆದುಕೊಳ್ತೇನೆ ಮತ್ತು ಆ ಒಂದು ಗ್ರೈಂಡ್ ಸ್ಟೋನ್ಸನ್ನು ಹೊತ್ಕೊಂಡು ಈ ಒಂದು ಬೆಟ್ಟವನ್ನು ಹತ್ತುತ್ತೇನೆ. ಹಾಗಾದರೆ ನಾನು ಕೂಡ ಇವನ್ ಥರ ಸ್ಟ್ರಾಂಗ್ ಆಗಲಿಕ್ಕೆ ಸಾಧ್ಯ ಅಂತೇಳಿ ಮಾರ ಹೇಳ್ತಾನೆ. ವೈ ಶುಡ್ ಐ ನಾಟ್ ಟ್ರೈ ಇಟ್. ಎಸ್, ನಾನು ಯಾಕೆ ಟ್ರೈ ಮಾಡಬಾರ್ದು. ಮೇ ಬಿ ಯು ವಿಲ್ ನಾಟ್ ಥಿಂಕ್ ಮೀ ಮ್ಯಾಡ್ ದೆನ್. ಎಸ್, ನಾನು ಒಂದು ವೇಳೆ ಸ್ಟ್ರಾಂಗ್ ಆಗಿಬಿಟ್ರೆ ನೀನು ನನ್ನನ್ನು ಹುಚ್ಚ ಅಂತ ಆವಾಗ ಕರೆಯೋದಿಲ್ಲ ಅಂಥೇಳಿ ಮಾರ ಹೆಡ್ಮ್ಯಾನ್ಗೆ ಹೇಳ್ತಾನೆ. ಭೀಮ, ಯು ಕಾಂಟ್ ಟೇಕ್ ದ ಡಿಕಾಕ್ಷನ್ ನಾವು. ಅಂದರೆ ಭೀಮ ಏನು ಹೇಳ್ತಾನೆ ಅಂದರೆ, ಈಗ ನಿನಗೆ ಡಿಕಾಕ್ಷನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯುವರ್ ಮದರ್ ಶುಡ್ ಹ್ಯಾವ್ ಪುಟ್ ಇಟ್ ಇನ್ ಟು ಯು ಬಿಫೋರ್ ಯು ವರ್ 10 days old. ಎಸ್, ನೀನು ಹುಟ್ಟಿ ಕೇವಲ 10 ದಿನದವನಿದ್ದಾಗಲೇ ನಿನ್ನ ಮದರ್ ಆ ಒಂದು ಡಿಕಾಕ್ಷನನ್ನು ಕೊಡಬೇಕಾಗಿತ್ತು, ಈಗ ಸಾಧ್ಯ ಇಲ್ಲ ಅಂತೇಳಿ ಭೀಮ ಮಾರನ್ಗೆ ಹೇಳ್ತಾನೆ. ಹೆಡ್ಮ್ಯಾನ್ಗೆ ಈಗ ತುಂಬ ಕೋಪ ಬರ್ತಾ ಇದೆ. ಭೀಮ, ಡೋಂಟ್ ಯು ಟಾಕ್ ಟು ಹಿಮ್. ಎಸ್, ನಾನು ಆಲ್ರೆಡಿ ಹೇಳಿದ್ದೇನೆ ಅವನ ಜೊತೆ ಮಾತನಾಡಬೇಡ ನೀನು. ಡೋಂಟ್ ಯು ಸಿ ಹೀ ಈಸ್ ಯುವರ್ ಪ್ರಿಸನರ್. ಎಸ್, ಅವನು ನಿನ್ನ ಒಬ್ಬ ಪ್ರಿಸನರ್, ಅಂದರೆ ನಿನಗೆ ಬಂದಿಯಾಗಿರ್ತಕ್ಕಂತಹ ವ್ಯಕ್ತಿ ಅವನಾಗಿದ್ದಾನೆ. ಅವನ ಜೊತೆ ನೀನು ಮಾತನಾಡ್ತೀಯಲ್ಲ, ಮಾತನಾಡಬೇಡ ಅಂಥೇಳಿ ಹೆಡ್ಮ್ಯಾನ್ ಮತ್ತೊಂದು ಸಾರಿ ಆ ಒಂದು ಭೀಮನಿಗೆ ಹೇಳ್ತಾರೆ. ಭೀಮ, ಎಸ್ ಐ ವಿಲ್ ಬಿ ಕೇರ್ಫುಲ್ ಹಿಯರ್ ಆಫ್ಟರ್. ಎಸ್, ಇನ್ಮೇಲೆ ನಾನು ಕೇರ್ಫುಲ್ ಆಗಿರ್ತೇನೆ ಅಂತೇಳಿ ಭೀಮ ಹೇಳ್ತಾನೆ. ಬಟ್ ಹೂ ವಿಲ್ ಡೂ ಮೈ ವರ್ಕ್ ಹಿಯರ್. ಎಸ್, ನಾನು ಇವನನ್ನು ಕರ್ಕೊಂಡು ಆ ಕಡೆ ಹೋಗಿಬಿಟ್ರೆ ನನ್ನ ಕೆಲಸವನ್ನು ಇಲ್ಲಿ ಯಾರು ಮಾಡ್ತಾರೆ ಅಂತೇಳಿ ಭೀಮ ಕೇಳ್ತಾನೆ. ಹೆಡ್ಮ್ಯಾನ್, ಡೋಂಟ್ ಕನ್ಸರ್ನ್ ಯುವರ್ ಸೆಲ್ಫ್ ವಿತ್ ಇಟ್. ಎಸ್, ನಿನ್ನ ಕೆಲಸದ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ಯು ವಿಲ್ ಗೆಟ್ ಯುವರ್ ವೇಜಸ್ ಆಲ್ ದ ಸೇಮ್. ಎಸ್, ನಿನಗೆ ಎಷ್ಟು ಕೂಲಿ ಬರಬೇಕಲ್ವಾ ಅಷ್ಟು ಕೂಲಿಯನ್ನು ಕೊಡ್ತೇನೆ. ಪೆರ್ಹ್ಯಾಪ್ಸ್ ಎ ಕ್ವಾರ್ಟರ್ ಮೋರ್ ಇಫ್ ಯು ಡೂ ದಿಸ್ ಬಿಟ್ ಆಫ್ ವರ್ಕ್ ವೆಲ್. ಎಸ್, ನಾನು ಹೇಳಿರ್ತಕ್ಕಂಥ ಕೆಲಸವನ್ನು ನೀನು ಸರಿಯಾಗಿ ಮಾಡಿದ್ದೆ ಆದರೆ ಇನ್ನೂ ಕಾಲು ಭಾಗ ಜಾಸ್ತಿ ಸೇರಿಸಿ ನಿನ್ನ ಕೂಲಿಯನ್ನು ಕೊಡ್ತೇನೆ. ನೌ ಟೇಕ್ ಹಿಮ್ ಅವೇ ಆ್ಯಂಡ್ ಸಿಟ್ ಓವರ್ ಹಿಮ್ ಟಿಲ್ ದ ಈವ್ನಿಂಗ್ ಆಫ್ ದ ಡೇ ಆಫ್ಟರ್ ಟುಮಾರೋ. ಎಸ್, ನಾಡಿದ್ದು ಸಾಯಂಕಾಲದವರೆಗೂ ಕೂಡ ನೀನೇನು ಮಾಡಬೇಕು, ಇವನನ್ನು ಆಚೆ ಬರದೇ ಇರೋ ರೀತಿಲಿ ಆ ಲಾಕಲ್ಲಿ ಇಟ್ಬಿಟ್ಟು ಸರಿಯಾಗಿ ನೋಡ್ಕೋ. ಹಾಗಾದರೆ ನಿನಗೆ ಇನ್ನೂ ಜಾಸ್ತಿ ಕೂಲಿ ಕೊಡ್ತೇನೆ. ಟೇಕ್ ಹಿಮ್ ಅವೇ, ಈಗಲೇ ಇವನನ್ನು ಕರ್ಕೊಂಡು ಹೋಗಿಬಿಡು. ಡ್ರ್ಯಾಗ್ ಹಿಮ್ ಲೈಕ್ ಆ್ಯನ್ ಆ್ಯನಿಮಲ್ ಇಫ್ ಹಿ ರೆಜಿಸ್ಟ್ಸ್. ಎಸ್, ಒಂದು ವೇಳೆ ಅವನು ನೀನು ಎಳ್ಕೊಂಡು ಹೋಗ್ಲಿಕ್ಕೆ ತೊಂದರೆಯನ್ನು ಏನಾದರೂ ಮಾಡಿದ ಅಂದರೆ ಅವನನ್ನು ಪ್ರಾಣಿ ಥರ ಕರ್ಕೊಂಡು ಹೋಗ್ಬಿಡು. ಪ್ರಾಣಿ ಎಳ್ಕೊಂಡು ಹೋದಂಗೆ ಎಳ್ಕೊಂಡೋಗಿ ಹಾಕು, ವಿಚಾರನ್ನೇ ಮಾಡಬೇಡ ಅಂತೇಳಿ ಹೆಡ್ಮ್ಯಾನ್ ಭೀಮನ್ಗೆ ಹೇಳ್ತಾನೆ. ಮಾರ, ನೋ ಐ ವೋಂಟ್ ರೆಜಿಸ್ಟ್. ಇಲ್ಲ, ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ರೆಜಿಸ್ಟೆನ್ಸನ್ನು ಮಾಡೋದಿಲ್ಲ, ಸುಮ್ಮನೆ ಹೋಗ್ತೇನೆ. ಐ ವಿಲ್ ಗೋ ವಿತ್ ಹಿಮ್ ಗ್ಲ್ಯಾಡ್ಲಿ. ತುಂಬ ಖುಷಿಯಿಂದಾನೇ ನಾನು ಭೀಮನ ಜೊತೆ ಹೋಗ್ತೇನೆ. ಕಮ್ ಆನ್ ಐ ವಿಲ್ ಟೆಲ್ ಯು ಆಲ್ ಅಬೌಟ್ ಮೈ ಡ್ರೀಮ್ ಆ್ಯಸ್ ವಿ ಗೋ. ಎಸ್, ಆ ಭೀಮನನ್ನು ಬಾ ಹೋಗೋಣ, ಆ ಒಂದು ದೇವತೆ ಬಂದು ನನ್ನ ಕನಸಲ್ಲಿ ಏನು ಹೇಳಿದ್ಲು ಅಂತಕ್ಕಂಥದ್ದನ್ನು ನಾನು ನಿನಗೆ ಹೇಳ್ತೇನೆ ಅಂಥೇಳಿ ಮಾರ ಹೇಳ್ತಾನೆ. ಹೆಡ್ಮ್ಯಾನ್, ಭೀಮ, ಡೋಂಟ್ ಅಲೋ ಹಿಮ್ ಟು ಡೂ ದಟ್. ಎಸ್, ಭೀಮನ್ಗೆ ಏನು ಹೇಳ್ತಾರೆ ಅಂದರೆ, ಅವನೇನು ಮಾತನಾಡಲಿಕ್ಕೆ ತೊಡಗ್ತಾನೋ ನೀನು ಅದನ್ನು ಕೇಳಿಸ್ಕೊಬೇಡ, ಅವನನ್ನು ಮಾತನಾಡಲಿಕ್ಕೆ ಬಿಡಬೇಡ. ಹಿ ವಾಂಟ್ಸ್ ಟು ಟಾಕ್ ಟು ಯು ಆ್ಯಂಡ್ ಸ್ಲಿಪ್ ಅವೇ ವೈಲ್ ಯು ಆರ್ ಲಿಸನಿಂಗ್. ಎಸ್, ಅವನೇನು ಮಾಡ್ತಾನೆ ಅಂದರೆ ಮಾತನಾಡ್ತಾ ಹೋಗ್ತಾನೆ, ನೀನು ಕೇಳಿಸ್ಕೊಳ್ತಾ ಹೋಗ್ತೀಯ, ಆಗ ನಿನ್ನಿಂದ ಎಸ್ಕೇಪ್ ಆಗಲಿಕ್ಕೆ ಅವನು ಪ್ಲ್ಯಾನ್ ಮಾಡ್ತಾನೆ. ನೌ ಬೈಂಡ್ ಅಪ್ ಹೀಸ್ ರಿಸ್ಟ್ಸ್ ಟುಗೆದರ್ ವಿತ್ ಯುವರ್ ಟರ್ಬನ್. ಎಸ್, ನಿನ್ನ ಒಂದು ಟರ್ಬನ್ ಏನಿದೆ ಅಂದರೆ ತಲೆ ಮೇಲೆ ಸುತ್ತಿರ್ತಕ್ಕಂಥ ಒಂದು ಟರ್ಬನ್ನಿಂದ ಅವನ 2 ಕೈಗಳನ್ನು ರಿಸ್ಟ್ಗಳನ್ನು ಕಟ್ಟಿಬಿಡು. ಆ್ಯಂಡ್ ಡ್ರ್ಯಾಗ್ ಹಿಮ್ ಬಿಹೈಂಡ್ ಯು, ಗ್ಯಾಗ್ ಹಿಮ್ ಇಫ್ ಪಾಸಿಬಲ್. ದಟ್ ಈಸ್ ಗುಡ್. ನೌ ಇಟ್ ಶುಡ್ ಕ್ವೈಟನ್ ಹಿಮ್. ಎಸ್, ನೋಡಿ, ಅದ್ರ ಜೊತೆಗೆ ಹೆಡ್ಮ್ಯಾನ್ ಏನು ಹೇಳ್ತಾನಪ್ಪ ಅಂದರೆ, ಇವನನ್ನು ಇಲ್ಲಿಂದ ಎಳ್ಕೊಂಡು ಹೋಗ್ಬಿಡು. ಸಾಧ್ಯ ಆದರೆ ಅವನಿಗೆ ಗ್ಯಾಗ್ ಅಂದರೆ ಮಾತನಾಡದೇ ಇರೋ ರೀತಿಲಿ ಬಾಯಿಯಲ್ಲಿ ಯಾವುದಾದ್ರೂ ಬಟ್ಟೆಯನ್ನು ತುರುಕ್ಬಿಡು. ಹಾಗಾದರೆ ಅವನು ಏನನ್ನು ಮಾತನಾಡಲಿಕ್ಕೆ ಆಗೋದಿಲ್ಲ, ಅದೇ ಒಳ್ಳೆಯದು ಅಂತೇಳಿ ಆ ಹೆಡ್ಮ್ಯಾನ್ ಹೇಳ್ತಾ ಇದ್ದಾನೆ. ಅದರಿಂದಾನೇ ಇವನು ಸುಮ್ಮನಾಗ್ತಾನೆ, ಇಲ್ಲಾಂದರೆ ಮಾತನಾಡ್ತಾನೆ ಇರ್ತಾನೆ ಅಂತೇಳಿ ಆ ಹೆಡ್ಮ್ಯಾನ್ ಹೇಳ್ತಾ ಇದ್ದಾನೆ. ನೌ ಬಿಗಾನ್. ಎಸ್, ಈಗ ಇಲ್ಲಿಂದ ಹೋಗ್ಬಿಡಿ, ಎಳ್ಕೊಂಡು ಹೋಗಿ ಇವನನ್ನು ಅಂತೇಳಿ ಭೀಮನಿಗೆ ಹೆಡ್ಮ್ಯಾನ್ ಹೇಳ್ತಾ ಇದ್ದಾನೆ. ಹೌ ಅವರ್ ಟೈಮ್ ಹ್ಯಾಸ್ ಬೀನ್ ವೇಸ್ಟೆಡ್. ಎಸ್, ನೋಡಿ, ಹೆಡ್ಮ್ಯಾನ್ ಏನು ಹೇಳ್ತಿದ್ದಾನೆ ಅಂದರೆ, ಆಲ್ರೆಡಿ ಎಷ್ಟೊಂದು ಸಮಯ ವ್ಯರ್ಥ ಆಗೋಗ್ಬಿಡ್ತಲ್ಲ. ನಾವು ಸ್ವಿಂಗ್ ಯುವರ್ ಆರ್ಮ್ಸ್ ಫಾಸ್ಟರ್. ಎಸ್, ಬೇಗ ಕೆಲಸ ಮಾಡಿ ಅಂತೇಳಿ ಅಲ್ಲಿರ್ತಕ್ಕಂಥ ಒಂದು ಕೆಲಸಗಾರರಿಗೆ ಹೆಡ್ಮ್ಯಾನ್ ಹೇಳ್ತಾ ಇದ್ದಾನೆ. ಯು ಮಸ್ಟ್ ಹ್ಯಾವ್ ದ ಪಾತ್ ರೆಡಿ ಈವನ್ ಇಫ್ ಯು ಹ್ಯಾವ್ ಟು ವರ್ಕ್ ಬೈ ಲ್ಯಾಂಪ್ ಲೈಟ್ ಆಫ್ಟರ್ ಡಾರ್ಕ್. ಎಸ್, ಒಂದು ವೇಳೆ ಕತ್ತಲೆಯಾಗಿ ರಾತ್ರಿ ಆಗಿಬಿಟ್ರು ಕೂಡ ನೀವೆಲ್ಲರೂ ಕೂಡ ಕೆಲಸವನ್ನು ಮಾಡಲೇಬೇಕಾಗುತ್ತೆ. ಈ ರಸ್ತೆ ಸರಿಯಾಗಿ ನಿರ್ಮಾಣ ಆಗೋವರೆಗೂ ಕೂಡ ನಾನು ನಿಮ್ಮನ್ನು ಬಿಡೋದಿಲ್ಲ ಅಂಥೇಳಿ ಹೆಡ್ಮ್ಯಾನ್ ಆ ಒಂದು ಕೆಲಸಗಾರರಿಗೆ ಹೇಳ್ತಾನೆ. ಸೆಕೆಂಡ್ ಸೀನ್, ಟ್ರಂಪೆಟ್ಸ್ ಬ್ಲೋಯಿಂಗ್, ರಿಸ್ಟ್ರೈನ್ಡ್ ಚಿಯರಿಂಗ್ ಆಫ್ ಕ್ರೌಡ್ಸ್. ಅಂದರೆ ಜನಗಳೆಲ್ಲ ಕಹಳೆಯನ್ನು ಊದ್ತಾ ಇದ್ದಾರೆ, ಅದರ ಜೊತೆಗೆ ತುಂಬ ಖುಷಿಯಿಂದ ಕೂಗಾಡ್ತಾ ಇದ್ದಾರೆ, ಎಟ್ಸೆಟ್ರಾ.
ಅನೌನ್ಸ್ ದ ಅರೈವಲ್ ಆಫ್ ದ ಕಿಂಗ್. ಎಸ್, ಆ ರೀತಿ ಅವರು ಖುಷಿ ಪಡಲಿಕ್ಕೆ ಕಾರಣ ಏನಪ್ಪ ಅಂದರೆ ಆ ದಾರಿಯಲ್ಲಿ ರಾಜರು ಆಗಮಿಸ್ತಾ ಇದ್ರು. ಸಡನ್ಲಿ ದೇರ್ ಈಸ್ ಕನ್ಫ್ಯೂಷನ್. ಇದಕ್ಕಿದ್ದಂಗೆ ಆ ಒಂದು ಜನಗಳ ಮಧ್ಯೆ ಯಾವುದೋ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಆಸ್ ದ ಕಿಂಗ್ ಈಸ್ ಅಬೌಟ್ ಟು ಪಾಸ್ ಅಂಡರ್ ಎ ಟ್ರೀ, ಸಮ್ ಒನ್ ಜಂಪ್ಸ್ ಡೌನ್ ಫ್ರಾಮ್ ಇಟ್ಸ್ ಬ್ರಾಂಚಸ್. ಎಸ್, ಆ ರಾಜ ಒಂದು ಮರದ ಕೆಳಗಡೆ ಮುಂದೆ ಸಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿನೇ ಆ ಒಂದು ಮರದ ಟೊಂಗೆಯಿಂದ ಯಾವುದೋ ಒಬ್ಬ ವ್ಯಕ್ತಿ ಮೇಲಿಂದ ಹಾರ್ತಾ ಇದ್ದಾನೆ. ರಾಜನ ಮುಂದೆ ಅವನು ಜಿಗಿದ. ಎ ಮೆಡ್ಲಿ ಆಫ್ ವಾಯ್ಸಸ್ ಕ್ರೈಯಿಂಗ್, ಅಂದರೆ ಜನಗಳಿಗೆ ತುಂಬ ಕನ್ಫ್ಯೂಷನ್ ಆಗಿಬಿಡುತ್ತೆ. ಯಾಕೀಗಾಯಿತು, ಏನಾಯಿತು ಅಂತೇಳಿ ಅವರೆಲ್ಲರೂ ಕೂಡ ಒಟ್ಟಾಗಿನೇ ಕೂಗ್ತಾ ಇದ್ದಾರೆ. ಮೆಡ್ಲಿ ಅಂದರೆ ಆ ಜನಗಳೆಲ್ಲ ಒಟ್ಟಾಗಿ ಕೂಗೋದು ಅಂತೇಳಿ. ವೇರ್ ಡಿಡ್ ಹಿ ಜಂಪ್ ಫ್ರಾಮ್, ಹೂ ಈಸ್ ಹಿ, ಹೋಲ್ಡ್ ಹಿಮ್. ಈ ರೀತಿ ನಾನಾ ಒಂದು ಪ್ರಶ್ನೆಗಳನ್ನು ಆ ಜನಗಳು ಅಲ್ಲಿ ಕೂಗಲಿಕ್ಕೆ ಸ್ಟಾರ್ಟ್ ಮಾಡಿದರು. ಕಿಂಗ್ ಸೈಲೆನ್ಸ್, ಹೂ ಈಸ್ ದಿಸ್ ಮ್ಯಾನ್. ಎಸ್, ಎಲ್ಲರೂ ಸೈಲೆಂಟ್ ಆಗಿರಿ, ಯಾರಿ ಮನುಷ್ಯ ಅಂತೇಳಿ ರಾಜ ಪ್ರಶ್ನೆಯನ್ನು ಕೇಳ್ತಾನೆ. ಆನ್ಸರಿಂಗ್ ವಾಯ್ಸ್, ಯುವರ್ ಗ್ರೇಷಿಯಸ್ ಮೆಜೆಸ್ಟಿ ದಿಸ್ ಮ್ಯಾನ್. ಎಸ್, ಯಾರೋ ಒಬ್ಬ ಬೇರೆ ವ್ಯಕ್ತಿ ಹೇಳ್ತಾ ಇರ್ತಾನೆ, ರಾಜರೇ ಇವನು ಅಂಥೇಳಿ ಅವನಿನ್ನು ಹೇಳ್ತಾ ಇರ್ತಾನೆ. ಬಟ್ ರಾಜ ಅವನಿಗೆ ಮಾತನಾಡಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಕಿಂಗ್ ಏನು ಹೇಳ್ತಾರೆ ನೋಡಿ, ವಿ ವಿಲ್ ಹಿಯರ್ ದ ಮ್ಯಾನ್ ಹಿಮ್ಸೆಲ್ಫ್ ಸ್ಪೀಕ್. ಎಸ್, ಅವನೇ ಮಾತನಾಡಲಿ, ನೀವು ಯಾರು ಕೂಡ ಹೇಳಬೇಡಿ, ಅವನೇನು ಅಂತ ಅವನೇ ಹೇಳಬೇಕು ಅಂಥೇಳಿ ರಾಜ ಹೇಳ್ತಾನೆ. ಆನ್ಸರಿಂಗ್ ವಾಯ್ಸ್, ಯುವರ್ ಮೆಜೆಸ್ಟಿ ಹಿ ಈಸ್ ಅನ್ವರ್ತಿ ಆಫ್ ಯುವರ್ ಮೆಜೆಸ್ಟೀಸ್ ನೋಟಿಸ್. ಎಸ್, ಅವನು ನಿಮ್ಮ ಮುಂದೆ ಮಾತನಾಡ್ತಕ್ಕಂತಹ ದೊಡ್ಡ ವ್ಯಕ್ತಿ ಅಲ್ಲ, ಹಾಗಾಗಿ ನಾವೇ ಹೇಳ್ತೇವೆ ಅಂತಕ್ಕಂತಹ ಒಂದು ವಾಯ್ಸ್ ಆ ಒಂದು ಜನಗಳ ಮಧ್ಯದಿಂದ ಬರುತ್ತೆ. ಕಿಂಗ್ ವಿ ವಿಲ್ ಹಿಯರ್ ದ ಮ್ಯಾನ್ ಹಿಮ್ಸೆಲ್ಫ್ ಸ್ಪೀಕ್. ಎಸ್, ನಾನು ಆ ವ್ಯಕ್ತಿನೇ ಮಾತನಾಡಬೇಕು, ಅವನಿಂದನೇ ನಾನು ಡೈರೆಕ್ಟಾಗಿ ಕೇಳ್ತೇನೆ ಅಂತೇಳಿ ರಾಜ ಹೇಳ್ತಾನೆ. ಲೆಟ್ ಹಿಮ್ ಬಿ ಬ್ರಾಟ್ ಫಾರ್ವರ್ಡ್. ಎಸ್, ಮುಂದ್ಗಡೆ ಅವನನ್ನು ಕರ್ಕೊಂಡು ಬನ್ನಿ ಅಂತೇಳಿ ತನ್ನ ಒಂದು ಸೇವಕರಿಗೆ ಹೇಳ್ತಾ ಇದ್ದಾನೆ. ದ ಮ್ಯಾನ್ ಈಸ್ ಡ್ರ್ಯಾಗ್ಡ್ ಬಿಫೋರ್ ದ ಕಿಂಗ್. ಎಸ್, ಅವನನ್ನು ರಾಜನ ಮುಂದೆ ಹೇಳ್ಕೊಂಡು ಬರ್ತಾ ಇದ್ದಾರೆ. ಹೂ ಆರ್ ಯು, ವೇರ್ ಡಿಡ್ ಯು ಡ್ರಾಪ್ ಫ್ರಾಮ್. ಎಸ್, ನೀನು ಯಾರೋ, ಎಲ್ಲಿಂದ ಕೆಳಗಡೆ ಜಿಗಿದೆ ಅಂಥೇಳಿ ರಾಜ ಮಾರನನ್ನು ಕೇಳ್ತಾರೆ. ಮಾರ, ಯುವರ್ ಗ್ರೇಷಿಯಸ್ ಮೆಜೆಸ್ಟಿ ಐ ಆಮ್ ಆ್ಯನ್ ಅನ್ವರ್ತಿ ಡಾಗ್. ಎಸ್, ನಾನು ಅಂತಹ ಮುಖ್ಯ ವ್ಯಕ್ತಿ ಅಲ್ಲ, ನಾನು ಉಪಯೋಗಕ್ಕೆ ಬರದೇ ಇರತಕ್ಕಂತಹ ಒಬ್ಬ ನಾಯಿ ಅಂತೇಳಿ ಹೇಳ್ತಾ ಇದ್ದೇನೆ. ಅಂದರೆ ನಾನೊಬ್ಬ ಸಾಮಾನ್ಯ ಮನುಷ್ಯ ಅಂತ ಹೇಳಲಿಕ್ಕೆ ಆ ರೀತಿ ಹೇಳ್ತಾ ಇದ್ದೇನೆ. ಬಟ್ ಐ ಹ್ಯಾವ್ ಎ ವರ್ಡ್ ಟು ಕನ್ವೆ ಟು ಯುವರ್ ಗ್ರೇಷಿಯಸ್ ಇಯರ್ಸ್. ಎಸ್, ನಾನು ನಿಮಗೆ ಯಾವುದೋ ಒಂದು ವಿಷಯವನ್ನು ಹೇಳಲಿಕ್ಕೆ ಇಲ್ಲಿಗೆ ಬಂದಿದ್ದೇನೆ. ಆ್ಯಂಡ್ ಆಫ್ಟರ್ ಐ ಹ್ಯಾವ್ ಅಟರ್ಡ್ ಇಟ್ ಐ ಶಾಲ್ ಗ್ಲ್ಯಾಡ್ಲಿ ಅಲೋ ಮೈ ಸೆಲ್ಫ್ ಟು ಬಿ ಟ್ರಾಂಪಲ್ಡ್ ಅಂಡರ್ ದ ಫೀಟ್ ಆಫ್ ದ ಮೈಟಿ ಎಲಿಫೆಂಟ್ ವಿಚ್ ಬೇರ್ಸ್ ಯುವರ್ ರಾಯಲ್ ಪರ್ಸನ್. ಅಂದರೆ ನಾನೊಂದು ವಿಷಯ ನಿಮಗೆ ಹೇಳಬೇಕು, ಆ ವಿಷಯವನ್ನು ಹೇಳಿದಾದಮೇಲೆ ಬೇಕಾದರೆ ನೀವು ನನ್ನನ್ನು ನಿಮ್ಮ ಒಂದು ಏನು ಆನೆ ಇದೆ ಅಲ್ವಾ, ಒಂದು ಮೈಟಿ ಎಲಿಫೆಂಟ್, ಅದರ ಕಾಲ ಕೆಳಗಡೆ ಹಾಕಿ ಬೇಕಾದರೂ ನೀವು ತುಳಿಸ್ಬೋದು. ಟ್ರಾಂಪಲ್ಡ್ ಅಂದರೆ ತುಳಿಯೋದು ಅಂಥೇಳಿ. ಬೇಕಾದರೆ ವಿಷಯ ಹೇಳಿದ ಮೇಲೆ ನನ್ನನ್ನು ಆನೆಯ ಕೆಳಗಡೆ ಹಾಕಿ ತುಳಿಸ್ಬಿಡಿ ಅಂತೇಳಿ ಹೇಳ್ತಾ ಇದ್ದೇನೆ. ಕಿಂಗ್ ವೇರ್ ವರ್ ಯು ಆಲ್ ದ ಟೈಮ್ ಈಸ್ ದ ಟ್ರೀ. ಎಸ್, ಇಷ್ಟೊತ್ತು ಎಲ್ಲಿದ್ದೆ ನೀನು, ಮರದಲ್ಲಿದ್ದ ಅಂತೇಳಿ ರಾಜ ಪ್ರಶ್ನೆಯನ್ನು ಕೇಳ್ತಾನೆ. ಮಾರ, ಎಸ್ ಯುವರ್ ಮೆಜೆಸ್ಟಿ ಐ ವಾಸ್ ದೇರ್ ಸಿನ್ಸ್ ದ ಕಾಕ್ ಕ್ರ್ಯೂ ದಿಸ್ ಮಾರ್ನಿಂಗ್. ಎಸ್, ನಾನು ಆ ಒಂದು ಮರದ ಮೇಲೇನೇ ಇದ್ದೆ. ಯಾವಾಗಿಂದಪ್ಪ ಅಂದರೆ ಕಾಕ್ ಕ್ರ್ಯೂ ದಿಸ್ ಮಾರ್ನಿಂಗ್ ಅಂದರೆ ಬೆಳಗಿನ ಜಾವ ಏನು ಕೋಳಿ ಕೂಗ್ತಲ್ವ, ಆ ಟೈಮಿಂದನೂ ಕೂಡ ನಾನು ಈ ಮರದ ಮೇಲೇನೇ ಇದ್ದೇನೆ. ಇದೇ ಒಂದು ದಾರಿಲಿ ನೀವು ಬರ್ತೀರಾ ಅಂತ ನನಗೆ ಗೊತ್ತಿತ್ತು, ಹಾಗಾಗಿ ಕಾಯ್ತಾ ನಾನು ಮರದ ಮೇಲೆ ಕೂತ್ಕೊಂಡಿದ್ದೆ ಅಂತೇಳಿ ಹೇಳ್ತಾನೆ. ಕಿಂಗ್ ವೇಟಿಂಗ್ ಇನ್ ಎ ಟ್ರೀ ಯು ಕುಡ್ ಹ್ಯಾವ್ ಆಸ್ಕ್ಡ್ ಫಾರ್ ಆ್ಯನ್ ಆಡಿಯನ್ಸ್. ಎಸ್, ಮರದ ಮೇಲೆ ಯಾಕೆ ಕೂತ್ಕೊಂಡೆ, ಜನರ ಮಧ್ಯದಲ್ಲಿ ಇರ್ಬೋದಾಗಿತ್ತು, ಅಥವಾ ಜನರಿಗೆ ಯಾರಿಗಾದ್ರೂ ಹೇಳ್ಬೋದಾಗಿತ್ತಲ್ಲ ನೀನು ಅಂಥೇಳಿ ರಾಜ ಹೇಳ್ತಾನೆ. ಮಾರ, ದೆ ಸ್ಟೋನ್ಡ್ ಮೀ ಎಟ್ ಸೈಟ್. ನಾನು ಕಣ್ಣಿಗೆ ಕಂಡ್ರೆ ಸಾಕು ಇವರು ಕಲ್ಲಿಂದ ನನ್ನನ್ನು ಹೊಡೆದು ಬಿಡ್ತಾರೆ. ಆ್ಯಂಡ್ ಕಮಾಂಡೆಡ್ ಮಿ ಟು ಟೇಕ್ ಮೈ ಸೆಲ್ಫ್ ಔಟ್ ಆಫ್ ದ ವಿಲೇಜ್. ಎಸ್, ನನ್ನನ್ನು ಹಳ್ಳಿ ಬಿಟ್ಟು ಹೋಗಲಿಕ್ಕೆ ಇವರು ಆದೇಶವನ್ನು ಮಾಡಿದ್ದಾರೆ. ವೆನ್ ಐ ಸ್ಟಿಲ್ ಅಪಿಯರ್ಡ್ ದೆ ಬೌಂಡ್ ಆ್ಯಂಡ್ ಥ್ರೂ ಮೀ ಇನ್ ಎ ಸೆಲ್ಲರ್. ನಾನು ನಿಮ್ಮ ಮುಂದೆ ಬರಬೇಕು ಅಂತಕ್ಕಂಥ ಒಂದು ಪ್ರಯತ್ನದಲ್ಲಿ ಇರಬೇಕಾದ್ರೆ ಇವರು ನನ್ನನ್ನು ಕಟ್ಬಿಟ್ಟು ಒಂದು ಸೆಲ್ಲರ್ ಒಳಗಡೆ ಅಂದರೆ ಜೈಲೊಳಗಡೆ ಹಾಕಿಬಿಟ್ಟಿದ್ರು. ಬಟ್ ದ ಮ್ಯಾನ್ ಹೂ ವಾಸ್ ಮೈ ಜೈಲರ್ ದೋ ಎ ಜಯಾಂಟ್ ಇನ್ ಅಪಿಯರೆನ್ಸ್ ಹ್ಯಾಸ್ ದ ಸೋಲ್ ಆಫ್ ಎ ಬೇಬಿ. ಎಸ್, ನನ್ನನ್ನು ಯಾರು ಒಂದು ಜೈಲೊಳಗಡೆ ಇಟ್ಟಿದ್ನಲ್ವ, ಆ ಜೈಲರ್ ಏನು ನನ್ನನ್ನು ಕಾಯಲಿಕ್ಕೆ ಇದ್ನಲ್ವ ಭೀಮ, ಅವನು ನೋಡಲಿಕ್ಕೆ ತುಂಬ ಗಜಗಾತ್ರದಲ್ಲಿದ್ದರೂ ಕೂಡ, ತುಂಬ ದೊಡ್ಡ ಗಾತ್ರದಲ್ಲಿದ್ದರೂ ಕೂಡ ಒಂದು ಮಗುವಿನ ಮನಸ್ಸನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಆಗಿದ್ದಾನೆ. ಅವನೇ ನನ್ನನ್ನು ಆ ಒಂದು ಸೆಲ್ಲಾರಿಂದ ಬಿಟ್ಟಿದ್ದ ಅಂತೇಳಿ ಮಾರ ಡೀಟೇಲಾಗಿ ಹೇಳ್ತಾ ಇದ್ದೇನೆ. ಹಿ ಲೆಟ್ ಮಿ ಗೋ ವೆನ್ ಹಿ ಹರ್ಡ್ ಆಫ್ ಮೈ ಡ್ರೀಮ್ ಆ್ಯಂಡ್ ದ ಕಮಾಂಡ್ ಆಫ್ ದ ಗಾಡೆಸ್. ಎಸ್, ನಾನು ಯಾವಾಗ ನನ್ನ ಕನಸನ್ನು ಅವನಿಗೆ ಹೇಳಿದ್ನೋ ಮತ್ತು ಆ ಒಂದು ದೇವತೆಯ ಆದೇಶವನ್ನು, ಕಮಾಂಡ್ ಅಂದರೆ ಆದೇಶ ಅಂತೇಳಿ, ಆದೇಶವನ್ನು ಹೇಳಿದ್ನೋ ಆ ಕ್ಷಣದಲ್ಲೇ ಅವನು ನನ್ನನ್ನು ಆ ಒಂದು ಸೆಲ್ಲಾರಿಂದ ಬಿಟ್ಬಿಟ್ಟ. ಆ್ಯಂಡ್ ಐ ಸ್ಲಿಪ್ಡ್ ಔಟ್ ಅನ್ಸೀನ್ ಆ್ಯಂಡ್ ಕ್ಲೈಮ್ಡ್ ದಿಸ್ ಟ್ರೀ. ಎಸ್, ಯಾರಿಗೂ ಕಾಣ್ದಂಗೆ ನಾನು ಆಚೆ ಬಂದುಬಿಟ್ಟು ಈ ಮರವನ್ನು ಏರಿ ಕೂತ್ಕೊಂಡೆ. ಆ್ಯಂಡ್ ಹಿಡ್ ಮೈ ಸೆಲ್ಫ್ ಇನ್ ಇಟ್ಸ್ ಲೀವ್ಸ್. ಈ ಒಂದು ಮರದ ಎಲೆಗಳ ಮಧ್ಯೆ ಬೇರೆ ಯಾರ ಕಣ್ಣಿಗೂ ಕಾಣಬಾರ್ದು ಅಂತೇಳಿ ಅವಿತ್ಕೊಂಡಿದ್ದೆ. ವೇಟಿಂಗ್ ಆ್ಯಂಡ್ ಪ್ರೇಯಿಂಗ್ ಫಾರ್ ಯುವರ್ ಮೆಜೆಸ್ಟೀಸ್ ಗ್ರೇಷಿಯಸ್ ಅರೈವಲ್. ಎಸ್, ನೀವು ಈ ಕಡೆ ಬರಲಿ ಅಂತೇಳಿ ನಾನು ಅಲ್ಲಿನೇ ಕಾಯ್ತಾ ಇದ್ದೆ, ನಿಮ್ಮ ಒಂದು ಆಗಮನಕ್ಕಾಗಿ. ಅರೈವಲ್ ಅಂದರೆ ನಿಮ್ಮ ಒಂದು ಆಗಮನಕ್ಕಾಗಿ ನಾನಿಲ್ಲಿ ಕಾಯ್ತಾ ಇದ್ದೆ ಅಂತೇಳಿ ಮಾರ ರಾಜರಿಗೆ ಹೇಳ್ತಾನೆ. ಕಿಂಗ್
ವಾಟ್ ಡು ಯು ವಾಂಟ್, ಎಸ್ ನಿನಗೇನು ಬೇಕು, ಯಾಕೆ ಆ ರೀತಿ ಕಾಯ್ತಾ ಇದ್ದೆ ನೀನು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಮಾರಾನಿಗೆ ಕೇಳ್ತಾರೆ. ಮಾರ, ನೌ ಲಿಸನ್ ಟು ಮೀ ಮೋಸ್ಟ್ ಹೈ, ರಾಜರೇ ಕೇಳಿಸ್ಕೊಳ್ಳಿ, ನಾನೊಂದು ವಿಷಯ ನಿಮಗೆ ಹೇಳ್ತೇನೆ. ವೇರ್ ಯುವರ್ ಮೆಜೆಸ್ಟಿ ನೌ ಸ್ಟ್ಯಾಂಡ್ಸ್ ಇಸ್ ಎ ಸ್ಯಾಕ್ರಿಡ್ ಸ್ಪಾಟ್, ಎಸ್ ನೀವೇ ನಿಂತ್ಕೊಂಡಿದ್ದೀರಾ ಆ ಒಂದು ಸ್ಥಳ ಏನಿದೆ ಅದು ತುಂಬ ಪವಿತ್ರವಾಗಿರ್ತಕ್ಕಂತಹ ಸ್ಥಳ ಆಗಿದೆ. ಸ್ಯಾಕ್ರಿಡ್ ಸ್ಪಾಟ್ ಅಂದರೆ ತುಂಬ ಪವಿತ್ರ ಸ್ಥಳ ಅಂತೇಳಿ. ದೇರ್ ಒನ್ಸ್ ಸ್ಟುಡ್ ದ ಗ್ರೇಟ್ ಹನುಮಾನ್ ಆನ್ ದ ಡೇ ಲಕ್ಷ್ಮಣ ವಾಸ್ wounded ಇನ್ ದ ಬ್ಯಾಟಲ್ ಫೀಲ್ಡ್ ಎಟ್ ಲಂಕಾ. ಅಂದರೆ ಏನು, ಲಕ್ಷ್ಮಣ ಶ್ರೀಲಂಕಾಕ್ಕೆ ಬ್ಯಾಟಲ್ಗೆ ಅಂದರೆ ಯುದ್ಧಕ್ಕೆ ಹೋಗಿರ್ತಾನೋ ಅಲ್ಲಿ ಮೂರ್ಛೆ ಬಂದು ಏನು ಕೆಳಗಡೆ ಬಿದ್ದಿರ್ತಾನಲ್ವ, ಅಂತಹ ಸಂದರ್ಭದಲ್ಲಿ ಹನುಮಾನ್ ಇಲ್ಲಿಗೆ ವಿಸಿಟ್ ಮಾಡಿದ್ದ. ಆ್ಯಂಡ್ ಲೇ ಇನ್ ಎ ಡೆಡ್ಲಿ ಫೇಂಟ್, ಎಸ್ ಆ ಒಂದು ಲಕ್ಷ್ಮಣ ಮೂರ್ಛೆ ಹೋದಂತಹ ಸಂದರ್ಭದಲ್ಲಿ, ಡೆಡ್ಲಿ ಫೇಂಟ್ ಅಂದರೆ ಸಾವಿನ ಒಂದು ಮೂರ್ಛೆ, ಅಂದರೆ ಅವನು ಸತ್ತೋಗ್ಲಿಕ್ಕೆ ತುಂಬ ನಿಯರ್ ಇರ್ತಾನೆ, ಅಂತಹ ಒಂದು ಮೂರ್ಛೆ ಅವನಿಗೆ ಬಂದಿರುತ್ತೆ. ಆ ಸಂದರ್ಭದಲ್ಲಿ ಹನುಮಾನ್ ಇಲ್ಲಿಗೆ ಭೇಟಿ ಕೊಟ್ಟಿದ್ದ. ಗೈಡೆಡ್ ಬೈ ವುಮೆನ್ಸ್ ಹನುಮಾನ್ ಕೇಮ್ ಹಿಯರ್, ಎಸ್ ಒಂದು ಶಕುನ ಅವನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿತ್ತು. ಆ್ಯಂಡ್ ದೆನ್ ಹಿ ವೆಂಟ್ ಅಪ್ ದ ಮೌಂಟೇನ್ ಇನ್ ಹೂಸ್ ಶಾಡೋ ಯುವರ್ ಮೆಜೆಸ್ಟಿ ಈಸ್ ರೆಸ್ಟಿಂಗ್ ನೌ, ಎಸ್ ಇಲ್ಲಿಗೆ ಬಂದಂತಹ ಆ ಒಂದು ಹನುಮಾನ್ ಏನು ಮಾಡ್ತಾನೆ ಅಂದರೆ ಆ ಒಂದು ಮೌಂಟೇನ್ ಮೇಲ್ಗಡೆ ಹೋಗ್ತಾನೆ. ಯಾವ ಮೌಂಟೇನ್ ಅಂದರೆ ನೀವೇನೀಗ ನೆರಳಲ್ಲಿ ನಿಂತ್ಕೊಂಡಿದ್ದಾರಲ್ವ ಅದೇ ಒಂದು ಮೌಂಟೇನ್ ಮೇಲೆ ಹನುಮಾನ್ ಹೋಗ್ತಾನೆ. ದೇರ್ ಆನ್ ಇಟ್ಸ್ ಕ್ರೆಸ್ಟ್ ಹಿ ಫೌಂಡ್ ಸಂಜೀವಿನಿ, ಕ್ರೆಸ್ಟ್ ಅಂದರೆ ಟಾಪ್ ಆಫ್ ದ ಹಿಲ್ ಅಂತೇಳಿ. ಸೊ ಆ ಒಂದು ಹಿಲ್ ಏನಿದೆನೋ ಅದರ ಒಂದು ಮೇಲ್ಗಡೆ ತುತ್ತ ತುದಿಗೆ ಹೋಗ್ಬಿಟ್ಟು ಸಂಜೀವಿನಿಯನ್ನು ಅವನು ಹುಡುಕ್ತಾನೆ. ಅಲ್ಲಿ ಅವನಿಗೆ ಸಂಜೀವಿನಿ ಸಿಗುತ್ತೆ. ಹಿ ಫ್ಲೂ ಟು ಲಂಕಾ ವಿತ್ ಇಟ್ ಆ್ಯಂಡ್ ಎಟ್ ಇಟ್ಸ್ ಬ್ರೆತ್ ಯಮಾಸ್ ಮೆಸೆಂಜರ್ ಫ್ಲೆಡ್, ಎಸ್ ನೋಡಿ ಆ ಒಂದು ಹನುಮಾನ್ ಆ ಒಂದು ಬೆಟ್ಟದ ತುದಿಗೆ ಹೋಗ್ಬಿಟ್ಟು ಸಂಜೀವಿನಿ ಸೊಪ್ಪನ್ನು ತೆಗೆದುಕೊಂಡು ಲಂಕಾಗೆ ಹೋಗ್ತಾನೆ. ಅದನ್ನು ನೋಡಿದಂತಹ ಒಂದು ಯಮನ ಮೆಸೆಂಜರ್ಗಳೇನಿದ್ರು ಅವರು ಅಲ್ಲಿಂದ ಓಡೋಗ್ಬಿಡ್ತಾರೆ. ಅಂದರೆ ಲಕ್ಷ್ಮಣನನ್ನು ಸಾಯಿಸಲಿಕ್ಕೆ ಅಂತ ಅವರು ಬಂದಿದ್ರು, ಅವರೆಲ್ಲರೂ ಕೂಡ ಅಲ್ಲಿಂದ ಓಡೋಗ್ಬಿಡ್ತಾರೆ ಸಂಜೀವಿನಿ ಸೊಪ್ಪನ್ನು ನೋಡಿ. ಆ್ಯಂಡ್ ಲಕ್ಷ್ಮಣ ರೋಸ್ ಟು ಹಿಸ್ ಫೀಟ್ ವಿತ್ ಎ ನ್ಯೂ ಲೈಫ್, ಇದರಿಂದಾಗಿ ಲಕ್ಷ್ಮಣನಿಗೆ ಮತ್ತೊಂದು ಸಾರಿ ಜೀವ ಬಂದಂಗೆ ಆಗುತ್ತೆ, ಮತ್ತೆ ಅವನು ಎದ್ದೇಳ್ತಾನೆ ಅಲ್ಲಿಂದ ಅಂತೇಳಿ ಹೇಳ್ತಾನೆ. ಸಚ್ ವಾಸ್ ದ ಪವರ್ ಆಫ್ ಸಂಜೀವಿನಿ, ಅಷ್ಟೊಂದು ಶಕ್ತಿ ಈ ಒಂದು ಸಂಜೀವಿನಿ ಸೊಪ್ಪಿಗೆ ಇದೆ. ಆ್ಯಂಡ್ ವೇರ್ ಇಟ್ ಗ್ರೀವ್ ದೇರ್ ಅರೋಸ್ ಎ ಸ್ಟ್ರೀಮ್, ಎಸ್ ಆ ಒಂದು ಸಂಜೀವಿನಿ ಸೊಪ್ಪು ಎಲ್ಲಿ ಬೆಳೆದಿತ್ತಲ್ವ ಅಲ್ಲಿ ಒಂದು ಸ್ಟ್ರೀಮ್ ಅಥವಾ ಒಂದು ಪ್ರವಾಹ ಕೂಡ ಹರಿತಾ ಇದೆ. ವಿಚ್ ಕೇಮ್ ಡೌನ್ ದ ಮೌಂಟೇನ್ ಆ್ಯಂಡ್ ನೌ ಫ್ಲೋಸ್ ಪಾಸ್ಟ್ ಯುವರ್ ಮೆಜೆಸ್ಟೀಸ್ ಫೀಟ್, ಎಸ್ ಆ ಒಂದು ಬೆಟ್ಟದ ತುದಿಯಿಂದ ಹರಿತಕ್ಕಂತಹ ಈ ಒಂದು ಪ್ರವಾಹ ಏನಿದೆ ನಿಮ್ಮ ಪಾದದ ಕೆಳಗಡೆ ಈಗ ಹರಿತಾ ಇದೆ ನೋಡಿ, ಅದೇನೇ ಇಟ್ ಈಸ್ ಕಾಲ್ಡ್ ದ ವೇದ, ಎಸ್ ಆ ಒಂದು ಸ್ಟ್ರೀಮನ್ನೇ ವೇದ ಅಂತೇಳಿ ನಾವು ಕರಿತೇವೆ ಅಂತೇಳಿ ಮಾರ ಹೇಳ್ತಾನೆ. ಇಟ್ಸ್ ವಾಟರ್ ಈಸ್ ದ ವೆರಿ ಲೈಫ್ ಬ್ಲಡ್ ಆಫ್ ಯುವರ್ ಮೆಜೆಸ್ಟೀಸ್ ಹಂಬಲ್ ಸಬ್ಜೆಕ್ಟ್ಸ್, ಈ ಸಾಮ್ರಾಜ್ಯದಲ್ಲಿ ವಾಸ ಮಾಡ್ತಕ್ಕಂತಹ ಎಲ್ಲ ಪ್ರಜೆಗಳು ಕೂಡ ನೋಡಿ ಸಬ್ಜೆಕ್ಟ್ಸ್ ಅಂತೇಳಿ ಮಾರ ಕರಿತಾ ಇದ್ದಾನಲ್ವಾ. ಸಬ್ಜೆಕ್ಟ್ ಅಂದರೆ ಇಲ್ಲಿ ವಿಷಯ ಅಂತ ಅಲ್ಲ, ಅದರ ಬದಲಾಗಿ ನೀವು ಪ್ರಜೆಗಳು ಅಂತೇಳಿ ಅರ್ಥ ಮಾಡ್ಕೋಬೇಕು. ಸೊ ಎಲ್ಲ ಪ್ರಜೆಗಳಿಗೂ ಕೂಡ ಈ ಒಂದು ವಾಟರ್ ಅಂದರೆ ಆ ಒಂದು ವೇದ ಸ್ಟ್ರೀಮಲ್ಲಿರ್ತಕ್ಕಂಥ ಒಂದು ವಾಟರ್ ಏನಿದೆ ಅದು ಲೈಫ್ ಬ್ಲಡ್ ಆಗಿದೆ, ಎಲ್ರಿಗೂ ಕೂಡ ಒಂದು ಜೀವನವನ್ನು ಕಟ್ಕೊಳ್ಳಿಕ್ಕೆ ಅದೇ ಆಧಾರ ಅಂತೇಳಿ ಮಾರ ಹೇಳ್ತಾ ಇದ್ದಾನೆ. ಡು ದ ವಾಟರ್ಸ್ ಫ್ಲೋ ಆನ್ ಆಲ್ ದ ಮಂತ್ಸ್ ಆಫ್ ದ ಇಯರ್, ನೋಡಿ ರಾಜ ಏನು ಪ್ರಶ್ನೆ ಕೇಳ್ತಾನೆ ಅಂದರೆ ಇದು ವರ್ಷದ ಎಲ್ಲ ತಿಂಗಳುಗಳಲ್ಲೂ ಕೂಡ ನೀರು ಹರಿತಾ ಇರುತ್ತಾ ಇಲ್ಲಿ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಮಾರನಿಗೆ ರಾಜ ಕೇಳ್ತಾನೆ. ಮಾರ, ಯುವರ್ ಮೆಜೆಸ್ಟಿ ಐ ಆಮ್ ಕಮಿಂಗ್ ಟು ಇಟ್, ಎಸ್ ನಾನೀಗ ಅದನ್ನೇ ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ. ದ ವಾಟರ್ ಹ್ಯಾಸ್ ಫ್ಲೋಡ್ ಆನ್ ಸಿನ್ಸ್ ದ ಡೇ ಹನುಮಾನ್ ಟುಕ್ ದ ಸಂಜೀವಿನಿ, ಆ ಒಂದು ಸಂಜೀವಿನಿ ಸೊಪ್ಪನ್ನು ಹನುಮಾನ್ ಯಾವಾಗ ತೆಗೆದುಕೊಂಡು ಹೋದ್ನಲ್ವ ಆವತ್ತಿಂದನೂ ಕೂಡ ಸ್ಟ್ರೀಮ್ ಹರಿತಾನೆ ಇದೆ. ಇಟ್ಸ್ ಬರ್ತ್ ಈಸ್ ಇನ್ ದ ಫ್ಲೀಟಿಂಗ್ ಮಿಸ್ಟ್ಸ್ ಆಫ್ ದ ಮೌಂಟೇನ್ ಟಾಪ್, ಅಂದರೆ ಮೇಲ್ಗಡೆ ಏನು ಮಂಜು ಕವಿದಿರ್ತಕ್ಕಂಥ ಒಂದು ವಾತಾವರಣ ಕಾಣಿಸ್ತಾ ಇದೆ ಅಲ್ವಾ, ಆ ಒಂದು ಮಂಜಿನಲ್ಲಿನೇ ಈ ಒಂದು ಸ್ಟ್ರೀಮ್ನ ಒಂದು ಬರ್ತ್ ಪ್ಲೇಸ್ ಇದೆ. ಆ್ಯಂಡ್ ಇಟ್ ಡಾನ್ಸಸ್ ಇಟ್ಸ್ ವೇ ಥ್ರೂ ರೇರ್ ಫ್ಲವರ್ಸ್ ಆ್ಯಂಡ್ ಫಾರೆಸ್ಟ್ಸ್ ವಿಚ್ ಕ್ಲೋತ್ ದ ಮೌಂಟೇನ್ ಸೈಡ್ ಬಿಫೋರ್ ಇಟ್ ಕಮ್ಸ್ ಡೌನ್ ಟು ಅವರ್ ವಿಲೇಜ್, ಅಂದರೆ ಆ ಒಂದು ಬೆಟ್ಟದ ತುದಿಯಿಂದ ಹಾಗೆ ಡಾನ್ಸ್ ಮಾಡ್ತಾ ಮಾಡ್ತಾ ಅನೇಕ ಹೂವುಗಳ ಮಧ್ಯೆ ಮತ್ತು ಫಾರೆಸ್ಟಿನ ಒಳಗಡೆಯಿಂದ ಇದು ಬರ್ತಾ ಇದೆ ಮತ್ತು ನಮ್ಮ ಹಳ್ಳಿಯ ಹತ್ತಿರ ಬರ್ತಾ ಇದೆ. ಆ್ಯಂಡ್ ವಾಟ್ ಡು ವಿ ಡೂ, ನಾವೇನು ಮಾಡಬೇಕು? ಮೈ ಲಾರ್ಡ್ ಹಿಯರ್ ಐ ವಿಲ್ ರಿಪೀಟ್ ದ ಕಮಾಂಡ್ ಆಫ್ ದ ಗಾಡೆಸ್, ಎಸ್ ಏನು ಗಾಡೆಸ್ ಅಂದರೆ ದೇವತೆ ನನ್ನ ಕನಸಿನಲ್ಲಿ ಬಂದು ಹೇಳಿರ್ತಕ್ಕಂಥ ವಿಷಯವನ್ನೇ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಐ ಸಾ ಹರ್ ಇನ್ ಎ ವಿಷನ್ ಆ್ಯಸ್ ಐ ಲೇ ಇನ್ ಮೈ ಹಟ್, ಎಸ್ ನಾನು ನನ್ನ ಒಂದು ಹಟ್ಟಲ್ಲಿ ಅಂದರೆ ಒಂದು ಗುಡಿಸಿನಲ್ಲಿದ್ದಾಗ ನನಗೊಂದು ಕನಸು ಬಂದಿತ್ತು. ವಿಷನ್ ಅಂದರೆ ಒಂದು ದೃಶ್ಯ ಬಂದಿತ್ತು ನನ್ನ ಕಣ್ಮುಂದೆ. ಐ ಹ್ಯಾಡ್ ನೆವರ್ ಸೀನ್ ಹರ್ ಬಿಫೋರ್, ಎಸ್ ಆ ಒಂದು ದೃಶ್ಯವನ್ನು ನನ್ನ ಲೈಫಲ್ಲೇ ನಾನು ನೋಡಿರಲಿಲ್ಲ, ಅಂದರೆ ಆ ದೇವತೆ ನನ್ನ ಕಣ್ಣ ಮುಂದೆ ಬಂದಿದ್ಲು ಅಂತೇಳಿ ಮಾರ ಇಲ್ಲಿ ಹೇಳ್ತಾ ಇದ್ದಾನೆ. ಶಿ ಸ್ಟುಡ್ ಬಿಫೋರ್ ಮೀ, ಎಸ್ ನನ್ನ ಮುಂದ್ಗಡೆ ಬಂದು ನಿಂತ್ಕೊಂಡ್ಲು. ಹರ್ ಟ್ರೆಸ್ಸಸ್ ಫ್ಲೈಯಿಂಗ್ ಇನ್ ದ ವಿಂಡ್, ಅವಳ ಕೂದಲುಗಳು ಅಂದರೆ ಟ್ರೆಸ್ಸಸ್ ಅಂತ ಕರಿತಾ ಇದೆ ನೋಡಿ. ಟ್ರೆಸ್ಸಸ್ ಅಂದರೆ ತುಂಬ ಉದ್ದಾಗಿರ್ತಕ್ಕಂಥ ಒಂದು ಕೂದಲುಗಳು ಅಂತೇಳಿ, ಆ ಕೂದಲುಗಳು ಗಾಳಿಯಲ್ಲಿ ಹಾರಾಡ್ತಾ ಇದ್ವು. ದೇರ್ ವರ್ ಸ್ಟಾರ್ಸ್ ಇನ್ ಹರ್ ಕಾರನೆಟ್, ಅವಳ ಒಂದು ಕಿರೀಟದಲ್ಲಿ ಸ್ಟಾರ್ಸ್ಗಳು ಇದ್ವು. ಎ ರುಬಿ ಆಸ್ ಬಿಗ್ ಆಸ್ ದ ಐಸ್ ಆಫ್ ದಟ್ ಎಲಿಫೆಂಟ್ ಸ್ಪಾರ್ಕಲ್ಡ್ ಆನ್ ಹರ್ ಫೋರ್ಹೆಡ್ ಫಾರ್ ಎ ರೆಡ್ ಮಾರ್ಕ್, ಎಸ್ ಒಂದು ರುಬಿ ಇತ್ತು. ಆ ರುಬಿಯನ್ನು ಯಾವುದಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ ನೋಡಿ, ಆ ಒಂದು ಆನೆ ಇದೆ ಅಲ್ವಾ, ಆ ಆನೆಯ ಕಣ್ಣುಗಳಷ್ಟು ದೊಡ್ಡದಾಗಿರ್ತಕ್ಕಂತಹ ಒಂದು ಕೆಂಪು ರುಬಿ ಆ ಒಂದು ಕಿರೀಟದಲ್ಲಿತ್ತು.
ಹರ್ ಗಾರ್ಮೆಂಟ್ ವಾಸ್ ಆಫ್ ಗೋಲ್ಡ್ ವುವೆನ್ ವಿತ್ ಲೈಟಿಂಗ್. ಎಸ್, ಅವಳು ಹಾಕಿರ್ತಕ್ಕಂತಹ ಒಂದು ಕ್ಲಾತ್ಸ್ ಏನಿದ್ವು ಅವೆಲ್ಲವೂ ಕೂಡ ಬಂಗಾರದಿಂದ ಕೂಡಿದ್ವು ಮತ್ತು ತುಂಬ ಪಳಪಳ ಹೊಳಿತಾ ಇದ್ವು ಅಂಥೇಳಿ ಮಾರ ಆ ಒಂದು ದೇವತೆಯ ವರ್ಣನೆಯನ್ನು ರಾಜರ ಮುಂದೆ ಮಾಡ್ತಾನೆ. ಎ ಲುಕ್ ಎಟ್ ಹರ್ ಆ್ಯಂಡ್ ಐ ನ್ಯೂ ಇಟ್ ವಾಸ್ ದ ಮದರ್. ಎಸ್, ನಾನು ಆ ಒಂದು ದೃಶ್ಯವನ್ನು ನೋಡಿದ ತಕ್ಷಣವೇ ನನಗೆ ಗೊತ್ತಾಗ್ಬಿಡ್ತು ಅದು ಬೇರೆ ಯಾರೂ ಅಲ್ಲ, ದೇವತೆನೇ ಅಂತೇಳಿ ನನಗೆ ಅರ್ಥ ಆಯಿತು. ಐ ಫೆಲ್ ಎಟ್ ಹರ್ ಫೀಟ್ ಆ್ಯಂಡ್ ಶಿ ಸೆಡ್, ದ ರಿವರ್ ವಿತ್ ವಿಚ್ ಯು ಸಿ ಎಟ್ ದ ಫುಟ್ ಆಫ್ ದ ಹಿಲ್ ಆ್ಯಂಡ್ ಫ್ರಮ್ ವಿಚ್ ಯು ಡ್ರಿಂಕ್ ವಾಟರ್ ಈಸ್ ಮೈ ವೆರಿ ಓನ್ ಪ್ಲೇಸಿಂಗ್. ಎಸ್, ಆ ಒಂದು ದೇವತೆ ಬಂದ ತಕ್ಷಣವೇ ನಾನು ಫೆಲ್ ಅಟ್ ಹರ್ ಫೀಟ್ ಅಂದರೆ ಅವಳ ಕಾಲಿಗೆ ಬಿದ್ದುಬಿಟ್ಟೆ. ಆ ಸಂದರ್ಭದಲ್ಲಿ ಆ ದೇವತೆ ನನಗೆ ಏನು ಹೇಳಿದ್ಲು ಅಂದರೆ, ನೀವೇನು ನೀರು ಕುಡಿತಾ ಇದ್ದೀರಾ ಮತ್ತು ಈ ಒಂದು ಬೆಟ್ಟದ ಕೆಳಗಡೆ ನೀರು ಹರಿತಾ ಇದೆಯಲ್ವಾ, ಆ ಒಂದು ನದಿಯನ್ನು ಸೃಷ್ಟಿಸಿರ್ತಕ್ಕಂಥವಳು ನಾನೇನೆ, ಅದು ನನ್ನ ಒಂದು ಆಟಿಕೆಯ ವಸ್ತು ಅಂಥೇಳಿ ಹೇಳ್ತಾ ಇದ್ದಾಳೆ. ಅಂದರೆ ಪ್ಲೇಥಿಂಗ್ ಅಂದರೆ ಇಲ್ಲಿ ನನ್ನಿಂದನೇ ಸೃಷ್ಟಿಯಾಗಿರ್ತಕ್ಕಂಥದ್ದು ಅಂಥೇಳಿ ಆ ದೇವತೆ ಮಾರನಿಗೆ ಹೇಳ್ತಾ ಇದ್ದಾಳೆ. It carries in its bosom the nectar which revives gods and nourishes mortals. ಎಸ್, ಈ ಒಂದು ನದಿಲೇನೆ ಒಂದು ಶಕ್ತಿ ಇದೆ, ಒಂದು ಅಮೃತ. ನೆಕ್ಟರ್ ಅಂದರೆ ಅಮೃತ ಅಂತೇಳಿ. ಸೊ ಅಮೃತ ಇದೆ, ಅನೇಕ ದೇವತೆಗಳನ್ನು ರಿವೈವ್ಸ್ ಅಂದರೆ ಸತ್ತವ್ರನ್ನ ಬದುಕಿಸ್ತಕ್ಕಂತಹ ಒಂದು ಶಕ್ತಿಯನ್ನು ಈ ಒಂದು ನದಿ ಒಳಗೊಂಡಿದೆ. ನರಿಷಸ್ ಮಾರ್ಟಲ್ಸ್ ಅಂದರೆ ಮನುಷ್ಯರನ್ನು ಕೂಡ ಸಾಕ್ತಾ ಇದೆ ಅಂಥೇಳಿ ಆ ದೇವತೆ ನನಗೆ ಹೇಳ್ತು. ಬಟ್ ವೆನ್ ದ ಸಮ್ಮರ್ ಸನ್ ಬೇಕ್ಸ್ ಯುವರ್ ಸಾಯಿಲ್ ಐ ಕೀಪ್ ಮೈ ಪೆಟ್ ಶೆಲ್ಟರ್ಡ್ ಇನ್ ದ ಕೂಲ್ ಗ್ಲೇಡ್ಸ್ ಆಫ್ ದ ಮೌಂಟೇನ್. ಎಸ್, ಬೇಸಿಗೆಯ ಸಂದರ್ಭದಲ್ಲಿ ನಾನೇನು ಮಾಡ್ತೇನೆ ಅಂದರೆ ಈ ಒಂದು ನದಿಯನ್ನು ಬಿಸಿಲಿನಿಂದಾಗಿ ರಕ್ಷಣೆ ಮಾಡಲಿಕ್ಕೆ ಅಂಥೇಳಿ ಶೆಲ್ಟರ್ ಒಂದು ಆಶ್ರಯವನ್ನು ಕೊಡ್ತಾ ಇದ್ದೇನೆ. ಆ್ಯಂಡ್ ದೆನ್ ಯು ಡೈ ಆಫ್ ಡ್ರಾಟ್. ಎಸ್, ಒಂದು ವೇಳೆ ನಾನೇನಾದರೂ ಈ ಒಂದು ನದಿಯ ನೀರನ್ನು ನಿಮಗೆ ಕೊಡದೇ ಇದ್ದರೆ ನೀವೆಲ್ಲರೂ ಕೂಡ ಡ್ರಾಟ್ ಅಂದರೆ ಬರಗಾಲ ಬಂದುಬಿಟ್ಟು ನೀವೆಲ್ಲರೂ ಕೂಡ ಸತ್ತು ಹೋಗಿಬಿಡ್ತೀರಾ ಅಂತೇಳಿ ದೇವತೆ ನನಗೆ ಹೇಳ್ತು. ವೆನ್ ಸಮ್ಮರ್ ಎಂಡ್ಸ್ ಆ್ಯಂಡ್ ಯು ಹ್ಯಾವ್ ವಾಟರ್ ಅಗೇನ್. ಎಸ್, ಆ ಒಂದು ಬೇಸಿಗೆ ಮುಗಿದ ತಕ್ಷಣವೇ ಮತ್ತೆ ನಿಮಗೆ ನೀರು ಸಿಗುತ್ತೆ. ಯು ಟೇಕ್ ವಾಟ್ ಯು ವಾಂಟ್ ಅಂದರೆ ನಿಮ್ಗೇನು ಬೇಕೋ ವಾಟರ್ ಎಷ್ಟು ಬೇಕಲ್ವಾ ಅಷ್ಟು ನೀವು ತೆಗೆದುಕೊಳ್ತೀರಾ. ಆ್ಯಂಡ್ ಆಲೋ ದ ಪ್ರೀಶಿಯಸ್ ಸ್ಟ್ರೀಮ್ ಟು ಡಿಸಿಪೇಟ್ ಆ್ಯಂಡ್ ಪೆರಿಶ್ ಇನ್ ದ ಫೌಲ್ ಮಾರ್ಷಸ್ ಫಾರ್ ಆಫ್. ಎಸ್, ನೀವು ಎಷ್ಟು ಬೇಕೋ ಅಷ್ಟನ್ನು ಬಳಸ್ಕೊಂಡ್ಬಿಟ್ಟು ಉಳಿದಿರ್ತಕ್ಕಂತಹ ಎಲ್ಲ ವಾಟರನ್ನು ಕೂಡ ವೇಸ್ಟ್ ಮಾಡಿಬಿಡ್ತೀರಿ ಅಂಥೇಳಿ. ಮತ್ತು ಪೆರಿಶ್ ಅಂದರೆ ಹಾಳಾಗೋದು ಅಂಥೇಳಿ. ಸೊ ಆ ವಾಟರನ್ನು ನೀವು ಹಾಳು ಮಾಡ್ತೀರಾ. ಫೌಲ್ ಮಾರ್ಷಸ್ ಫಾರ್ ಆಫ್ ಅಂದರೆ ಆ ಒಂದು ಮಾರ್ಷಸ್ ಅಲ್ಲಿ ಏನು ಕಾಡು ದಟ್ಟವಾಗಿ ಬೆಳೆದಿರುತ್ತಲ್ವ ಅದರಿಂದ ಹರಿದುಬಿಟ್ಟು ಹಾಗೆ ಹೋಗಿ ವೇಸ್ಟ್ ಆಗಲಿಕ್ಕೆ ಬಿಡ್ತಾ ಇದ್ದೀರಾ. ಐ ಕಮಾಂಡ್ ಯು ಅಂಥೇಳಿ ಆ ದೇವತೆ ನನಗೆ ಹೇಳ್ತು ಅಂಥೇಳಿ ಮಾರ ರಾಜನಿಗೆ ಹೇಳ್ತಾನೆ. ಐ ಕಮಾಂಡ್ ಯು ಅಂದರೆ ನಾನು ನಿನಗೆ ಆದೇಶವನ್ನು ಮಾಡ್ತಾ ಇದ್ದೇನೆ. ಟೆಲ್ ಯುವರ್ ಕಿಂಗ್ ಟು ಬಿಲ್ಡ್ ಎ ಟ್ಯಾಂಕ್ ಆ್ಯಂಡ್ ನಾಟ್ ಟು ಲೆಟ್ ವೇದ ಲೀವ್ ದಿಸ್ ವಿಲೇಜ್. ಎಸ್, ನಿನ್ನ ರಾಜರಿಗೆ ಹೇಳಿಬಿಟ್ಟು ಒಂದು ಟ್ಯಾಂಕನ್ನು ಈ ಒಂದು ವೇದ ರಿವರ್ಗೆ ಕಟ್ಟಬೇಕು ನೀವು. ಅಂದರೆ ಈ ಒಂದು ನೀರೇನಿರುತ್ತೋ ಇದು ನಿಮ್ಮ ಹಳ್ಳಿಯನ್ನು ಬಿಟ್ಟು ವೇಸ್ಟ್ ಆಗಿ ಹೋಗಬಾರ್ದು. ಗಿವ್ ಹರ್ ಎ ಹೋಮ್. ಎಸ್, ಈ ಒಂದು ವೇದ ರಿವರ್ಗೆ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಡಿ. ಇಲ್ಲಿ ಮನೆ ಅಂದರೆ ಯಾವುದಪ್ಪ ಅಂದರೆ ಒಂದು ಟ್ಯಾಂಕನ್ನು ನಿರ್ಮಾಣ ಮಾಡಬೇಕು. ಈ ರೀತಿ ದೇವತೆ ನನ್ನ ಕನಸಲ್ಲಿ ಬಂದು ಹೇಳಿದ್ದಾಳೆ. ದೀಸ್ ವರ್ ದ ವರ್ಡ್ಸ್ ಆಫ್ ದ ಗಾಡೆಸ್. ಎಸ್, ಈ ಮಾತುಗಳನ್ನು ದೇವತೆಯೇ ನನಗೆ ಹೇಳಿಬಿಟ್ಟಿದ್ದಾಳೆ. ಐ ಹ್ಯಾವ್ ರಿಪೀಟೆಡ್ ದೆಮ್. ಎಸ್, ದೇವತೆ ನನಗೆ ಯಾವ ರೀತಿ ಹೇಳಿದ್ಲೋ ಅದೇ ರೀತಿಯೇ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಅಂತೇಳಿ ಮಾರ ಹೇಳ್ತಾನೆ. ಯುವರ್ ಮೆಜೆಸ್ಟಿ ಮೇ ಟ್ರಾಂಪಲ್ ಮಿ ಡೌನ್ ಅಂಡರ್ ಯುವರ್ ಎಲಿಫೆಂಟ್ ನೌ. ಎಸ್, ನಾನೇನು ಹೇಳಬೇಕು ಅದೆಲ್ಲವನ್ನು ಕೂಡ ನಾನು ಹೇಳಿಬಿಟ್ಟಿದ್ದೀನಿ. ಈಗ ನೀವು ಬೇಕಾದರೆ ನಿಮ್ಮ ಆನೆಯ ಕಾಲಿನ ಕೆಳಗಡೆ ನನ್ನನ್ನು ಹಾಕಿ ತುಳಿಸ್ಬಿಡಿ ಅಂತೇಳಿ ಮಾರ ರಾಜರಿಗೆ ಕೊನೆಯದಾಗಿ ಹೇಳ್ತಾನೆ. ಆಗ ಆ ರಾಜ ಏನು ಹೇಳ್ತಾನೆ ನೋಡಿ, ಫಾರ್ ಫ್ರಮ್ ಇಟ್ ಅಂದರೆ ಕಾಲ್ ಕೆಳಗಡೆ ತುಳಿಸೋದು ದೂರದ ಮಾತು. ಯು ಹ್ಯಾವ್ ದ ಗ್ರೇಸ್ ಆಫ್ ಗಾಡ್ಸ್ ಅಪಾನ್ ಯು. ಯಾಕೆಂದರೆ ಆ ಒಂದು ದೇವರ ಒಂದು ಆಶೀರ್ವಾದನೇ ನಿನ್ನ ಮೇಲಿದೆ. ಯುವರ್ ವರ್ಡ್ಸ್ ಆರ್ ವೇಟಿ. ನೀನೇನು ಮಾತುಗಳನ್ನು ಆಡ್ತಾ ಇದೆಯಲ್ಲ ಆ ಮಾತುಗಳು ತುಂಬ ಅಮೂಲ್ಯವಾಗಿರ್ತಕ್ಕಂಥವು, ಅವುಗಳಿಗೆ ಒಂದು ತೂಕ ಇದೆ ಅಂತೇಳಿ ರಾಜ ಹೇಳ್ತಾ ಇದ್ದಾನೆ. ಅದರ ಜೊತೆಗೆ ನೋಡಿ, ವೆನ್ ವಿ ರಿಟರ್ನ್ ದಿಸ್ ವೇ ಟುಮಾರೋ ಅಕಂಪನಿ ಅಸ್ ಟು ದ ಕ್ಯಾಪಿಟಲ್. ಎಸ್, ನಾಳೆ ಮತ್ತೆ ನಾವು ಈ ಒಂದು ದಾರಿಯಲ್ಲಿ ವಾಪಸ್ ನಮ್ಮ ಒಂದು ಕಿಂಗ್ಡಮ್ಗೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀನು ನಮ್ಮನ್ನು ಜಾಯಿನ್ ಆಗು ಅಂಥೇಳಿ ರಾಜ ಮಾರನಿಗೆ ಹೇಳ್ತಾನೆ. ಮಾರ, ಫಾರ್ಗಿವ್ ಮಿ ಗ್ರೇಷಿಯಸ್ ಒನ್, ಐ ಹ್ಯಾವ್ ಓನ್ಲಿ ದೀಸ್ ರ್ಯಾಕ್ಸ್ ಟು ವೇರ್. ಎಸ್, ನೋಡಿ ರಾಜರೇ ನನ್ನನ್ನು ಕ್ಷಮಿಸಿಬಿಡಿ, ಯಾಕೆಂದರೆ ನನ್ನ ಹತ್ರ ಇರ್ತಕ್ಕಂಥವು ಈ ಒಂದು ಹೊಲಸಾಗಿರ್ತಕ್ಕಂತಹ ಹರಿದು ಹೋಗಿರ್ತಕ್ಕಂತಹ ಬಟ್ಟೆಗಳು ಮಾತ್ರ. ಆ್ಯಂಡ್ ಐ ಆಮ್ ಮಾರ ದ ಮ್ಯಾಡ್, ಮತ್ತು ನಾನು ಒಬ್ಬ ಹುಚ್ಚನ ಥರ ಇದ್ದೇನೆ, ಅಂದರೆ ಹುಚ್ಚು ಮನುಷ್ಯ ಆಗಿದ್ದೇನೆ. ಹೌ ಕ್ಯಾನ್ ಐ ಫಾಲೋ ಯುವರ್ ಮೆಜೆಸ್ಟಿ ಟು ದ ಕ್ಯಾಪಿಟಲ್. ಎಸ್, ಈ ರೀತಿ ಇರ್ತಕ್ಕಂತಹ ನಾನು ಅದು ಹೇಗೆ ನಿಮ್ಮ ಜೊತೆ ಕ್ಯಾಪಿಟಲ್ಗೆ ಬರಲಿ ಅಂಥೇಳಿ ಮಾರ ರಾಜರನ್ನ ಪ್ರಶ್ನೆ ಕೇಳ್ತಾನೆ. ಕಿಂಗ್, ಅವರ್ ಕಮಾಂಡ್ ಈಸ್ ಕ್ಲಿಯರ್. ಎಸ್, ನಾನೇನು ಆದೇಶವನ್ನು ಕೊಟ್ಟಿದ್ದೇನೋ ಅದು ಕ್ಲಿಯರ್ ಆಗಿದೆ, ನೀನು ಅದೇ ರೀತಿಯೇ ಕೇಳಬೇಕು ಅಂತೇಳಿ ರಾಜ ಹೇಳ್ತಾನೆ. ಆಗ ಮಾರ, ಐ ಒಬೇ. ಎಸ್, ಆಯಿತು ರಾಜರೇ, ನೀವು ಹೇಳ್ದಂಗೆ ನಾನು ಖಂಡಿತವಾಗ್ಲೂ ಕೂಡ ನಿಮ್ಮ ಒಂದು ಕ್ಯಾಪಿಟಲ್ಗೆ ನಿಮ್ಮ ಜೊತೆ ಬರ್ತೇನೆ ಅಂತಕ್ಕಂಥದ್ದಕ್ಕೆ ಒಪ್ಕೊಳ್ತಾನೆ. ಸೀನ್ ನಂಬರ್ 3. ಮೆನಿ ಇಯರ್ಸ್ ಲೇಟರ್, ಮಾರ ಸ್ಟ್ಯಾಂಡಿಂಗ್ ಬಿಫೋರ್ ಹಿಸ್ ಹಟ್ ಆನ್ ದ ಬ್ಯಾಂಕ್ ಆಫ್ ಎ
ವಾಸ್ಟ್ ಲೇಕ್. ಅಂದರೆ ಅನೇಕ ವರ್ಷಗಳ ನಂತರದಲ್ಲಿ ಮಾರ ಎಲ್ಲಿ ನಿಂತ್ಕೊಂಡಿದ್ದಾನೆಂದರೆ ಅವನ ಒಂದು ಗುಡಿಸಲಿನ ಮುಂದೆ. ಆ ಗುಡಿಸಲು ಎಲ್ಲಿತ್ತಪ್ಪ ಅಂದರೆ ಬ್ಯಾಂಕ್ ಆಫ್ ಎ ವಾಸ್ಟ್ ಲೇಕ್, ಅಂದರೆ ಆ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಲೇಕ್ ಅಲ್ಲಿತ್ತು. ಅದರ ಒಂದು ದಡದಲ್ಲಿ ಇವನ ಒಂದು ಗುಡಿಸಲು ಇತ್ತು. ಆ ಗುಡಿಸಲ ಮುಂದೆ ಮಾರ ನಿಂತ್ಕೊಂಡಿದ್ದ. ದೇರ್ ಈಸ್ ಎ ಮಿಂಗಲ್ಡ್ ನಾಯ್ಸ್ ಆಫ್ ವೇವ್ಲೆಟ್ಸ್ ಬ್ರೇಕಿಂಗ್ ಅಪಾನ್ ದ ಶೋರ್. ಅಂದರೆ ಆ ಒಂದು ಲೇಕ್ನಿಂದ ಬರ್ತಕ್ಕಂತಹ ಅಲೆಗಳು ಅಲ್ಲಿ ದಡಕ್ಕೆ ಅಪ್ಪಳಿಸ್ತಕ್ಕಂತಹ ಒಂದು ಸೌಂಡನ್ನು ನಾವು ಕೇಳಬಹುದಾಗಿತ್ತು. ವೇವ್ಲೆಟ್ಸ್ ಅಂದರೆ ಚಿಕ್ಕ ಚಿಕ್ಕ ಅಲೆಗಳು ಅಂತೇಳಿ ನಾವು ಹೇಳ್ಬೋದಾಗಿದೆ. ಯಾಕೆ ಚಿಕ್ಕ ಅಲೆಗಳು ಅಂದರೆ ಆ ಒಂದು ಲೇಕ್ ಅಂತಕ್ಕಂಥದ್ದು ಲೇಕ್ನಿಂದ ಬರ್ತಕ್ಕಂಥ ಅಲೆಗಳು ಸಮುದ್ರದಲ್ಲಿ ಬರ್ತಕ್ಕಂಥ ಅಲೆಗಳಿಗಿಂತ ಚಿಕ್ಕವಾಗಿರ್ತವೆ, ಹಾಗಾಗಿನೇ. ಕ್ರೈಸ್ ಆಫ್ ಗರ್ಲ್ಸ್ ಅಂದರೆ ಅಲ್ಲಿ ಒಂದು ಸಿ ಗರ್ಲ್ಸ್ ಅಂತ ಕರಿತೇವಲ್ವಾ, ಅಂದರೆ ಗರ್ಲ್ಸ್ ಅಂತಕ್ಕಂಥದ್ದು ಒಂದು ಬರ್ಡ್. ಅದು ಆ ಬರ್ಡ್ಸ್ಗಳು ಅಲ್ಲಿ ಹಾರಾಡ್ತಾ ಇರ್ತವೆ. ಅವುಗಳ ಒಂದು ಸೌಂಡನ್ನು ಕ್ರೈಸನ್ನು ನಾವು ಕೇಳ್ಬೋದಾಗಿತ್ತು. ಅದ್ರ ಜೊತೆಗೆ ಆ್ಯಂಡ್ ದ ರಸ್ಟ್ಲಿಂಗ್ ಆಫ್ ಟ್ರೀ ಲೀವ್ಸ್, ಅಲ್ಲಿ ಸುತ್ತಮುತ್ತ ಏನು ಗಿಡ ಮರಗಳು ಬೆಳೆದಿರ್ತವೋ ಅದರ ಒಂದು ಲೀವ್ಗಳು ಏನು ಅಳಗಾಡ್ತಾ ಇರ್ತವೋ ಅದರ ಸೌಂಡನ್ನು ಕೂಡ ನಾವು ಅಲ್ಲಿ ಕೇಳ್ಬೋದಾಗಿರುತ್ತೆ. ಮಾರ ಹಾಲೋಯಿಂಗ್ ಅಂದರೆ ಜೋರಾಗಿ ಕೂಗ್ತಾ ಇದ್ದ. ಬಾಯ್, ಲಿಟಲ್ ಮ್ಯಾನ್, ಗಂಗಾ ಗಂಗಾ. ಎಸ್, ಆ ರೀತಿ ಅವನು ತನ್ನ ಒಂದು ಮಗನನ್ನು ಕರಿತಾ ಇದ್ದಾನೆ. ಎ ಡಿಸ್ಟಾಂಟ್ ವಾಯ್ಸ್, ಫಾದರ್ ಐ ಆಮ್ ಕಮಿಂಗ್. ದೂರದಿಂದ ಮಗ ಅಪ್ಪ ನಾನು ಬರ್ತಾ ಇದ್ದೇನೆ ಅಂತೇಳಿ ಹೇಳ್ತಾನೆ. ಮಾರ ವೇರ್ ಆರ್ ಯು ಗಾನ್ ಲಿಟಲ್ ಮ್ಯಾನ್, ಸೌಂಡ್ ಆಫ್ ರನ್ನಿಂಗ್ ಫೀಟ್. ಎಸ್, ಎಲ್ಲೋಗಿದೆಯಾ ಮಗನೇ ನೀನು, ಯಾಕೆ ಕಣ್ಣಿಗೆ ಕಾಣಿಸ್ತಾ ಇಲ್ವಲ್ಲ ಅಂತೇಳಿ ತಂದೆ ಮಗನನ್ನು ಕರಿತಾ ಇದ್ದಾನೆ. ಆಗ ಮಗ ಓಡಿ ಬರ್ತಕ್ಕಂಥ ಒಂದು ಸೌಂಡಲ್ಲಿ ಕೇಳ್ತಾ ಇದೆ. ಗಂಗಾ ಹಿಯರ್ ಐ ಆಮ್ ಫಾದರ್, ಯು ಆರ್ ಶೌಟಿಂಗ್ ಆ್ಯಸ್ ಇಫ್ ಸಮಥಿಂಗ್ ಆರ್ ದ ಅದರ್ ಹ್ಯಾಡ್ ಹ್ಯಾಪನ್ಡ್. ಎಸ್, ನಾನು ಇಲ್ಲೇ ಇದ್ದೇನೆ ಅಪ್ಪ, ನೀನು ಯಾಕೆ ಆ ರೀತಿ ಕೂಗ್ತಾ ಇದೀಯಾ, ಏನೋ ಆಗಿಬಿಡ್ತೇನೋ ಅನ್ನೋ ರೀತಿಯಲ್ಲಿ ಕೂಗ್ತಾ ಇದೆಯಲ್ಲ, ಏನಾಯ್ತು ಈಗ. ಐ ವಾಸ್ ಓನ್ಲಿ ಬಿಹೈಂಡ್ ದಟ್ ಟ್ರೀ ವಾಚಿಂಗ್. ಎಸ್, ನಾನು ಇಲ್ಲೇ ಹಿಂದ್ಗಡೆ ಆ ಒಂದು ಟ್ರೀಯ ಹಿಂದ್ಗಡೆ ಅಂದರೆ ಮರದ ಹಿಂದ್ಗಡೆ ನಿಂತ್ಕೊಂಡು ನೋಡ್ತಾ ಇದ್ದೆ ನಾನು ಅಂಥೇಳಿ ಆ ಗಂಗಾ ಹೇಳ್ತಾನೆ. ಅಂದರೆ ಆ ಒಂದು ಮಾರನ ಮಗನ ಹೆಸರು ಗಂಗಾ ಆಗಿರುತ್ತೆ. ಅವನು ಹೇಳ್ತಾನೆ. ಮಾರ ವಾಟ್ ವರ್ ಯು ವಾಚಿಂಗ್. ಎಸ್, ಏನು ನೋಡ್ತಾ ಇದ್ದೆ ಅಂತೇಳಿ ತಂದೆ ಕೇಳ್ತಾನೆ. ಗಂಗಾ ದೇರ್ ಈಸ್ ಎ ಮ್ಯಾನ್ ಫಿಶಿಂಗ್ ಇನ್ ದ ಲೇಕ್. ಎಸ್, ಅಲ್ಲೊಬ್ಬ ವ್ಯಕ್ತಿ ಆ ಒಂದು ಲೇಕಲ್ಲಿ ಫಿಶಿಂಗ್ ಅಂದರೆ ಮೀನನ್ನು ಹಿಡಿತಾ ಇದ್ದಾನೆ, ಅದನ್ನು ನಾನು ನೋಡಿಕೊಂಡು ನಿಂತ್ಕೊಂಡಿದ್ದೆ ಅಂತೇಳಿ ಗಂಗಾ ಹೇಳ್ತಾನೆ. ಮಾರ ಫಿಶಿಂಗ್ ಫಿಶಿಂಗ್ ವೇರ್, ರನ್ಸ್ ಸನ್ ಫಾಲೋ ಹಿಮ್. ಎಸ್, ನೋಡಿ ಮಾರ ಫಿಶಿಂಗಾ, ಮೀನು ಹಿಡಿತಾ ಇದ್ದಾರಾ, ಯಾರು, ಎಲ್ಲಿ ಅಂತೇಳಿ ತುಂಬ ಗಾಬರಿಯಲ್ಲಿ ಕೇಳ್ತಾನೆ. ಮತ್ತು ಅದರ ಜೊತೆಗೆ ಎಲ್ಲಿ ಅಂತೇಳಿ ನೋಡಲಿಕ್ಕೆ ಅಂತೇಳಿ ಅವನು ಗುಡಿಸಲನ್ನು ಬಿಟ್ಟು ಆಚೆ ಓಡ್ತಾನೆ. ಆ ಮಗನು ಕೂಡ ಸನ್ ಫಾಲೋಸ್ ಹಿಮ್ ಅಂದರೆ ಆ ಮಗನು ಕೂಡ ತಂದೆಯನ್ನು ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಹೇ ಮ್ಯಾನ್ ಗೆಟ್ ಅಪ್, ವಾಟ್ ಆರ್ ಯು ಡೂಯಿಂಗ್ ಹಿಯರ್. ಎಸ್, ಆಗ ಮಾರ ಕೋಪದಲ್ಲಿನೇ ಓ ಯಾರಪ್ಪ ನೀನು ಇಲ್ಲೇನು ಮಾಡ್ತಾ ಇದ್ದೀಯಾ, ಎದ್ದೇಳು ಮೇಲೆ ಅಂತೇಳಿ ಕೇಳ್ತಾನೆ. ಮ್ಯಾನ್ ನಥಿಂಗ್, ನಾನೇನು ಮಾಡ್ತಾ ಇಲ್ವಲ್ಲ ಅಂಥೇಳಿ ಆ ಮನುಷ್ಯ ಹೇಳ್ತಾನೆ. ಆಗ ಮಾರ ನಥಿಂಗ್, ಏನು ಮಾಡ್ತಾ ಇಲ್ವಾ. ದೆನ್ ವೈ ದಟ್ ರಾಡ್ ಆ್ಯಂಡ್ ಹುಕ್ ಇನ್ ಯುವರ್ ಹ್ಯಾಂಡ್. ಎಸ್, ಏನು ಮಾಡ್ತಾ ಇಲ್ಲ ಅಂದರೆ ಆ ಒಂದು ರಾಡ್ ಇರ್ಬೋದು ಮತ್ತು ಹುಕ್ ಇರ್ಬೋದು ನಿನ್ನ ಕೈಲಿ ಹಾಕಿವೆ. ಆ್ಯಂಡ್ ಹೌ ಡಿಡ್ ಆಲ್ ದಿಸ್ ಫಿಶ್ ಕಮ್ ಇನ್ ಟು ಯುವರ್ ಬಾಸ್ಕೆಟ್. ಏನು ಮಾಡ್ತಾ ಇಲ್ಲ ಅಂದರೆ ನಿನ್ನ ಬಾಸ್ಕೆಟ್ ಒಳಗಡೆ ಯಾಕೆ ಈ ಒಂದು ಫಿಶ್ಗಳು ಬಂದಿದ್ದಾವೆ. ಡಿಡ್ ದಿ ವಾಕ್ ಇನ್ ವೈಲ್ ಯು ಆರ್ ವಾಚಿಂಗ್ ದ ಸ್ಕೈ. ನೀನು ಆಕಾಶ ನೋಡಿಕೊಂಡು ನಿಂತ್ಕೊಂಡಿರ್ಬೇಕಾದ್ರೆ ಈ ಮೀನುಗಳೇ ಬಂದುಬಿಟ್ಟು ನಿನ್ನ ಒಂದು ಬಾಸ್ಕೆಟ್ ಒಳಗಡೆ ಬಿದ್ದಿದ್ದಾವ. ಗೋ ಮ್ಯಾನ್ ಗೋ ಬಿಫೋರ್ ಯು ಆರ್ ಪುಶ್ಡ್ ಇನ್ ಟು ದ ಲೇಕ್. ಎಸ್, ಇಲ್ಲಿಂದ ಎದ್ದು ಹೊರಟೋಗ್ಬಿಡು, ಇಲ್ಲ ಅಂದರೆ ನಿನ್ನನ್ನು ಈ ಒಂದು ಲೇಕಲ್ಲಿ ನಾನು ತಳ್ಳಿಬಿಡ್ತೇನೆ, ಹಾಗೆ ತಳ್ಳೋದಕ್ಕಿಂತ ಮೊದಲೇ ನೀನು ಹೊರಟು ಹೋಗಿಬಿಡು ಅಂತೇಳಿ ಮಾರ ಕೋಪದಲ್ಲಿನೇ ಆ ವ್ಯಕ್ತಿಗೆ ವಾರ್ನಿಂಗನ್ನು ಕೊಡ್ತಾನೆ. ಮ್ಯಾನ್ ನೋ ನೋ ಐ ವಾಸ್ ನಾಟ್ ಕ್ಯಾಚಿಂಗ್ ಫಿಶ್, ಐ ಸ್ಪೀಕ್ ದ ಟ್ರೂತ್. ಇಲ್ಲ ಇಲ್ಲ, ನಾನು ಮೀನು ಹಿಡ್ತಾ ಇಲ್ಲ, ನಾನು ನಿಜನೇ ಹೇಳ್ತಾ ಇರೋದು ಅಂತೇಳಿ ಆ ವ್ಯಕ್ತಿ ಹೇಳ್ತಾನೆ. ಆಗ ಮಾರ ಐ ಹ್ಯಾವ್ ಬೀನ್ ಎ ವಾಚ್ಮ್ಯಾನ್ ಆಫ್ ದಿಸ್ ಲೇಕ್ ಫಾರ್ ಇಯರ್ಸ್. ಎಸ್, ನಾನು ಈ ಒಂದು ಲೇಕ್ಗೆ ವಾಚ್ಮನ್ ಆಗಿ ಕೆಲಸ ಮಾಡಿ ಅನೇಕ ವರ್ಷಗಳೇ ಕಳೀತಾ ಬಂತು. ಆ್ಯಂಡ್ ಐ ಹ್ಯಾವ್ ಕಮ್ ಅಕ್ರಾಸ್ ಹಂಡ್ರೆಡ್ಸ್ ಆಫ್ ಸ್ಟೋರಿ ಟೆಲ್ಲರ್ಸ್ ಲೈಕ್ ಯು. ನಿನ್ನ ರೀತಿಲಿ ನೂರಾರು ಕಥೆಗಳನ್ನು ಹೇಳ್ತಕ್ಕಂತಹ ವ್ಯಕ್ತಿಗಳನ್ನು ನಾನು ಆಲ್ರೆಡಿ ನೋಡಿಬಿಟ್ಟಿದ್ದೇನೆ. ದಿಸ್ ಈಸ್ ಮೈ ಲಾಸ್ಟ್ ವಾರ್ನಿಂಗ್ ಟು ಯು. ಎಸ್, ನಿನಗೆ ಇದು ಕೊನೆ ವಾರ್ನಿಂಗ್ ಆಗಿದೆ. ಇಫ್ ಐ ಸಿ ಯು ಅಗೇನ್ ವಿತ್ ದಟ್ ರಾಡ್ ಆ್ಯಂಡ್ ಹುಕ್ ಐ ವಿಲ್ ಪುಷ್ ಯು ಇನ್ ಟು ದ ವಾಟರ್. ಇನ್ನೊಂದು ಸರಿ ನಾನೇನಾದರೂ ನಿನ್ನನ್ನು ಆ ರಾಡ್ ಮತ್ತು ಹುಕ್ಕುಗಳ ಜೊತೆ ಇಲ್ಲೇನಾದರೂ ನೋಡಿಬಿಟ್ರೆ ನಿನ್ನನ್ನು ಲೇಕ್ ಒಳಗಡೆ ಅಥವಾ ವಾಟರ್ ಒಳಗಡೆ ತಳ್ಳಿಬಿಡ್ತೇನೆ ಅಂತೇಳಿ ಮಾರ ಹೇಳ್ತಾ ಇದ್ದಾನೆ. ಅದ್ರ ಜೊತೆಗೆ ಆ್ಯಂಡ್ ದ ಫಿಶ್ ವಿಲ್ ಫೀಡ್ ಆನ್ ಯು. ಎಸ್, ಆ ಒಂದು ಮೀನುಗಳೇ ನಿನ್ನನ್ನು ತಿಂದುಬಿಡಬೇಕು, ಹಾಗೆ ಮಾಡಿಬಿಡ್ತೇನೆ. ಡೂ ಯು ಅಂಡರ್ಸ್ಟ್ಯಾಂಡ್, ಅರ್ಥ ಆಯ್ತಾ. ನೌ ಹಿಯರ್ ಗೋ ಯುವರ್ ಫಿಶ್ ಬ್ಯಾಕ್ ವೇರ್ ದೆ ಬಿಲಾಂಗ್. ಎಸ್, ಇಲ್ಲಿಂದ ಹೊರಟೋಗ್ಬಿಡು, ಈಗ ಆ ಮೀನುಗಳು ಎಲ್ಲಿ ಸೇರಬೇಕು ಅಲ್ಲಿಗೆ ಸೇರ್ತವೆ. ಡು ಯು ಸಿ ಮೈ ಸನ್, ನೋಡ್ದ ಮಗನೇ ಅಂತೇಳಿ ತನ್ನ ಮಗನಿಗೆ ಹೇಳ್ತಾ ಇದ್ದಾನೆ. ವೆನ್ ಐ ಆಮ್ ಗಾನ್ ಯು ವಿಲ್ ಬಿ ದ ಗಾಡ್ ಹಿಯರ್. ಎಸ್, ನಾನು ಹೊರಟೋದ್ಮೇಲೆ ನೀನು ಈ ಒಂದು ಲೇಕನ್ನು ಸರಿಯಾಗಿ ನೋಡ್ಕೋಬೇಕು, ಗಾಡ್ ಮಾಡಬೇಕು. ದಿಸ್ ಈಸ್ ವಾಟ್ ಯು ಮಸ್ಟ್ ಡೂ ವಿತ್ ಕಿಲ್ಲರ್ಸ್. ಎಸ್, ಯಾರೇ ಒಬ್ಬ ಕಿಲ್ಲರ್ಸ್ ಇಲ್ಲಿ ಬಂದರೆ ಅಂದರೆ ನೋಡಿ ಇಲ್ಲಿ ಫಿಶನ್ನು ಏನು ಕಿಲ್ ಮಾಡ್ತಾ ಇದ್ರಲ್ವ
ಹಾಗೆ ಯಾರಾದರೂ ಪ್ರಾಣಿಗಳನ್ನು ಕೊಲ್ಲಿಕ್ಕೆ ಬಂದರೆ ಅದನ್ನು ತಡೆಯತಕ್ಕಂತಹ ಒಂದು ಕೆಲಸವನ್ನು ನೀನು ಮಾಡಬೇಕಾಗುತ್ತೆ. ವೆದರ್ ದೆ ಕಮ್ ವಿತ್ ಯಾರು ಫಾರ್ ದ ಗರ್ಲ್ಸ್ ವಿಚ್ ಸ್ಕಿಮ್ ಓವರ್ ದ ವಾಟರ್. ಯಾಕಾದರೂ ಒಂದು ವೇಳೆ ಆ ಒಂದು ಸೀಗಲ್ಸ್ ಬರ್ಡ್ಸ್ ಅಂತ ಏನು ಹೇಳಿದ್ವಲ್ವ ಅವುಗಳನ್ನು ಯಾರಾದರೂ ಕೊಲ್ಲಬೇಕು ಅಂತೇಳಿ ಯಾರು ಅಂದರೆ ಬಾಣಗಳನ್ನು ತೆಗೆದುಕೊಂಡು ಬಂದರೆ ಅದನ್ನು ಕೂಡ ನೀನು ತಡಿಬೇಕಾಗುತ್ತೆ. ಆರ್ ವಿತ್ ದ ರಾಡ್ ಫಾರ್ ದ ಫಿಶ್, ಅಥವಾ ಮೀನುಗಳನ್ನು ಹಿಡಲಿಕ್ಕೆ ರಾಡನ್ನು ತೆಗೆದುಕೊಂಡ್ರು ಕೂಡ ನೀನು ಅದನ್ನು ಕೂಡ ಸ್ಟಾಪ್ ಮಾಡಬೇಕಾಗುತ್ತೆ. ಯಾವುದೇ ಪ್ರಾಣಿಗಳನ್ನು ಕೊಲ್ಲದೆ ರೀತಿಯಲ್ಲಿ ನೀನು ನೋಡ್ಕೋಬೇಕು ಮುಂದೆ ಅಂತೇಳಿ ತನ್ನ ಮಗನಿಗೆ ಮಾರ ಹೇಳ್ತಾನೆ. ದಿಸ್ ಪ್ಲೇಸ್ ಈಸ್ ಸಾಕ್ರೆಡ್ ಆ್ಯಂಡ್ ಬಿಲಾಂಗ್ಸ್ ಟು ದ ಗಾಡೆಸ್. ಈ ಒಂದು ಸ್ಥಳ ಏನಿದೆ ಇದು ತುಂಬ ಪವಿತ್ರವಾಗಿರ್ತಕ್ಕಂಥದ್ದು ಮತ್ತು ದೇವತೆಗೆ ಸಂಬಂಧಪಟ್ಟಂಥದ್ದು. ಆ್ಯಂಡ್ ಹರ್ ಕಮಾಂಡ್ ಈಸ್ ದ್ಯಾಟ್ ನಥಿಂಗ್ ದಟ್ ಫ್ಲೈಸ್ ಆರ್ ಸ್ವಿಮ್ಸ್ ಆರ್ ವಾಕ್ಸ್ ಇನ್ ದೀಸ್ ಪಾರ್ಟ್ಸ್ ಶುಡ್ ಎವರ್ ಬಿ ಕಿಲ್ಡ್. ಅಂದರೆ ಈ ಒಂದು ಪ್ಲೇಸಲ್ಲಿ ಯಾವುದೇ ಒಂದು ಫ್ಲೈಸ್ ಅಂದರೆ ಹಾರಾಡ್ತಕ್ಕಂತಹ ಪಕ್ಷಿಗಳಿರ್ಬೋದು, ಅದರ ಜೊತೆಗೆ ಈ ಒಂದು ನೀರಿನಲ್ಲಿ ಸ್ವಿಮ್ ಮಾಡ್ತಕ್ಕಂತಹ ಯಾವುದೇ ಪ್ರಾಣಿ ಇರ್ಬೋದು, ಅಥವಾ ವಾಕ್ಸ್ ಇನ್ ದೀಸ್ ಪಾರ್ಟ್ಸ್ ಅಂದರೆ ಯಾವುದೇ ಒಂದು ಪ್ರಾಣಿ ಇಲ್ಲಿ ನಡ್ಕೊಂಡು ಹೋಗ್ತಕ್ಕಂಥದ್ದಾಗಿರ್ಬೋದು, ಅವು ಯಾವ ಒಂದು ಪ್ರಾಣಿಗಳು ಪಕ್ಷಿಗಳು ಕೂಡ ಕೊಲೆ ಆಗಬಾರ್ದು. ಫ್ರಮ್ ಮೈ ಹರ್ಟ್ I have often seen at dead of night a tiger come down from the mountain. ತುಂಬ ಕತ್ತಲೆ ಆಗಿರ್ತಕ್ಕಂಥ ಅನೇಕ ರಾತ್ರಿಗಳಲ್ಲಿ ಒಂದು ಟೈಗರ್ ಆ ಬೆಟ್ಟದ ಮೇಲಿಂದ ಕೆಳಗಡೆ ಇಳಿತಕ್ಕಂಥದ್ದನ್ನು ನಾನು ನೋಡಿದ್ದೇನೆ. ಸ್ಲೇಕಿಂಗ್ ಇಟ್ಸ್ ಥರ್ಸ್ಟ್ ಅಟ್ ದ್ಯಾಟ್ ಡಿಸ್ಟಾಂಟ್ ಕಾರ್ನರ್. ಆ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಆ ಹುಲಿ ತನ್ನ ಒಂದು ದಾಹವನ್ನು, ಥರ್ಸ್ಟ್ ಅಂದರೆ ದಾಹ ಅಂತೇಳಿ, ಆ ಒಂದು ದಾಹವನ್ನು ತೀರಿಸ್ಕೊಂಡು ಅದು ಹೊರಟು ಹೋಗ್ತಾ ಇತ್ತು. ಬಟ್ ಈವನ್ ದ್ಯಾಟ್ ಹ್ಯಾಸ್ ಟು ಗೋ ಅನ್ಟಚ್ಡ್. ಅಂತಹ ಒಂದು ಕ್ರೂರ ಪ್ರಾಣಿಯಾಗಿರ್ತಕ್ಕಂತಹ ಹುಲಿಯನ್ನೇ ನಾವು ಏನು ಮುಟ್ಟಿಲ್ಲ, ಅದಕ್ಕೆ ಯಾವುದೇ ಒಂದು ತೊಂದರೆಯನ್ನು ಕೂಡ ಕೊಟ್ಟಿಲ್ಲ. ಸಚ್ ಈಸ್ ದ ಕಮಾಂಡ್ ಆಫ್ ದ ಗಾಡೆಸ್ ಆ್ಯಂಡ್ ದ ಕಿಂಗ್. ಈ ರೀತಿಯಾಗಿರ್ತಕ್ಕಂಥ ಒಂದು ಕಮಾಂಡನ್ನು, ಆದೇಶವನ್ನು ದೇವರು ಮತ್ತು ರಾಜರು ನಮಗೆ ಕೊಟ್ಟಿದ್ದಾರೆ. ನೌ ಬಿಗಾನ್ ಯು ಫಿಶ್. ಇಲ್ಲಿಂದ ಹೊರಟು ಹೋಗ್ಬಿಡು ನೀನು ಅಂಥೇಳಿ ಆ ವ್ಯಕ್ತಿಗೆ ಮಾರ ವಾರ್ನಿಂಗನ್ನು ಕೊಡ್ತಾನೆ. ಮ್ಯಾನ್, ಯು ಆರ್ ಆಫ್ಟರ್ ಆಲ್ ಓನ್ಲಿ ಎ ವಾಚ್ಮ್ಯಾನ್. ನೀನೊಬ್ಬ ಕೇವಲ ವಾಚ್ಮನ್ ಆಗಿದೆಯಾ. ಯು ಆರ್ ನಾಟ್ ದ ಮಾಸ್ಟರ್ ಆಫ್ ದಿಸ್ ಪ್ಲೇಸ್. ಈ ಒಂದು ಪ್ಲೇಸ್ಗೆ ನೀನು ಮಾಸ್ಟರ್ ಅಥವಾ ಒಡೆಯನಾಗಿಲ್ಲ. ಆರ್ ಯು ನಾಟ್ ಟೇಕಿಂಗ್ ಅಪಾನ್ ಯುವರ್ ಸೆಲ್ಫ್ ಮೋರ್ ದ್ಯಾನ್ ಯುವರ್ ಡ್ಯೂಟಿ. ನೋಡಿ, ನಿನಗೇನು ಕೆಲಸ ಕೊಟ್ಟಿದ್ರೆ ವಾಚ್ಮನ್ ಆಗಿ ಅದಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡ್ತಾ ಇದೆಯಾ ಅನಿಸುತ್ತೆ. ಯಾಕೋ ನಿಂದು ಅತಿ ಆಯಿತು, ಜಾಸ್ತಿ ಆಯಿತು, ಇದು ಅವಶ್ಯಕತೆ ಇಲ್ಲ ಅಂತೇಳಿ ಮ್ಯಾನ್ ತುಂಬ ಕೋಪದಲ್ಲಿನೇ ಮಾರಾನಿಗೆ ರಿಪ್ಲೈ ಕೊಡ್ತಾನೆ. ಮಾರ, ಐ ಆಮ್ ದ ಮಾಸ್ಟರ್ ಆಫ್ ದಿಸ್ ಪ್ಲೇಸ್. ಈ ಒಂದು ಪ್ಲೇಸ್ಗೆ ನಾನೇನೆ ಮಾಸ್ಟರ್ ಅಂತೇಳಿ ಮಾರ ಹೇಳ್ತಾ ಇದ್ದೇನೆ. ಅದರ ಜೊತೆಗೆ ನೋಡಿ, ದ ಕಿಂಗ್ ಮೇಡ್ ಮಿ ಸೋ ಬಟ್ ಫಾರ್ ಮೀ ವೇದ ವುಡ್ ಹ್ಯಾವ್ ರನ್ ಅವೇ ಆ್ಯಂಡ್ ಡಿಸಪಿಯರ್ಡ್ ಆ್ಯಸ್ ಶಿ ವಾಸ್ ಡೂಯಿಂಗ್ ಬಿಫೋರ್. ರಾಜರೇ ನನ್ನನ್ನು ಇಲ್ಲಿ ನಾಯಕನನ್ನಾಗಿ ಅಥವಾ ಮಾಸ್ಟರನ್ನಾಗಿ ಮಾಡಿದ್ದಾರೆ, ಮತ್ತು ನಾನೇನಾದರೂ ಈ ಒಂದು ನದಿಯನ್ನು ಬಿಟ್ಟಿದ್ರೆ ಇಲ್ಲಿಂದ ಇದು ಹರಿದು ಬಿಟ್ಟು ಡಿಸಪಿಯರ್ ಆಗ್ತಾ ಇತ್ತು, ಯಾರ ಕಣ್ಣಿಗೂ ಕೂಡ ಕಾಣದಂಗೆ ಹೋಗ್ಬಿಡ್ತಾ ಇತ್ತು. ಮತ್ತು ಇಟ್ ಈಸ್ ಐ ಹೂ ಗೇವ್ ಹರ್ ಎ ಹೋಮ್. ಈ ಒಂದು ನದಿಗೆ ಒಂದು ಹೋಮನ್ನು ಕೊಟ್ಟವನೇ ನಾನು. ವೇರ್ ಶಿ ಸ್ಟೇಸ್ ಆ್ಯಂಡ್ ನರಿಷಸ್ ದ ಕಾರ್ನ್ಫೀಲ್ಡ್ಸ್ ಆಫ್ ಥೌಸಂಡ್ಸ್ ಆಫ್ ದ ಕಿಂಗ್ಸ್ ಸಬ್ಜೆಕ್ಟ್ಸ್. ರಾಜರ ನೂರಾರು ಏನು ಫಾರ್ಮರ್ಸ್ ಇದ್ದಾರೋ ಅವರ ಒಂದು ಕಾರ್ನ್ಫೀಲ್ಡ್ಗೆ ಒಂದು ನೀರನ್ನು ಕೊಡ್ತಕ್ಕಂತಹ ಕೆಲಸವನ್ನು ಈ ಒಂದು ವೇದ ರಿವರ್ ಮಾಡ್ತಾ ಇದೆ. ಇದಕ್ಕೆಲ್ಲ ಕಾರಣ ನಾನೇನೆ. ನೌ ಲುಕ್ ಅಲಾಂಗ್ ದ ಬ್ಯಾಂಕ್, ಡು ಯು ನೋಟ್ ಇಟ್ಸ್ ಲೆಂತ್. ನೋಡು, ಆ ಒಂದು ಆ ನದಿಯನ್ನು ನೋಡು, ಅದರ ಒಂದು ದಡ ಏನಿದೆ ಅದರ ಒಂದು ಉದ್ದವನ್ನು ನಿನ್ನ ಕಡೆಯಿಂದ ಅಳಿಲಿಕ್ಕೆ ಆಗುತ್ತಾ. ಎ ಫ್ಲಿಂಗ್ ಫ್ರಾಮ್ ದ ಸ್ಟ್ರಾಂಗೆಸ್ಟ್ ಸ್ಲಿಂಗ್ ವಿಲ್ ನಾಟ್ ಟೇಕ್ ಸ್ಟೋನ್ ಟು ದ ಅದರ್ ಎಂಡ್ ಆಫ್ ದ ಬ್ಲ್ಯಾಂಕ್. ಅಂದರೆ ಒಂದು ಸ್ಲಿಂಗ್ ಅಂದರೆ ಒಂದು ಕಲ್ಲನ್ನು ಹೊಡಿಲಿಕ್ಕೆ ಅಂತೇಳಿ, ಅಂದರೆ ದೂರದವರೆಗೂ ಕಲ್ಲನ್ನು ಚಿಮ್ಮಲಿಕ್ಕೆ ಅಂತೇಳಿ ಏನು ದಾರದಿಂದ ರೆಡಿ ಮಾಡತಕ್ಕಂತಹ ಒಂದು ವಸ್ತು ಅದಾಗಿರುತ್ತೆ. ಸೊ ಆ ಒಂದು ಸ್ಲಿಂಗಲ್ಲಿ ಕಲ್ಲನ್ನು ಇಟ್ಟು ಈ ದಡದಿಂದ ಆ ದಡಕ್ಕೆ ಬಿಟ್ಬಿಟ್ರೆ ಆ ಕಲ್ಲು ಈ ದಡದಿಂದ ಆ ದಡವನ್ನು ಮುಟ್ಟುವುದಿಲ್ಲ. ಅಷ್ಟೊಂದು ವಿಶಾಲವಾಗಿರ್ತಕ್ಕಂತಹ ಒಂದು ಲೇಕ್ ಇದಾಗಿದೆ ಅಥವಾ ನದಿ ಇದಾಗಿದೆ. ಆ್ಯಂಡ್ ಐ ಬೈ ದ ಕಿಂಗ್ಸ್ ಆರ್ಡರ್ ವಾಚ್ಡ್ ಎವ್ರಿ ಸ್ಟೋನ್ ವಿತ್ ವಿಚ್ ದಿಸ್ ಬ್ಯಾಂಕ್ ವಾಸ್ ಬಿಲ್ಟ್. ಈ ಒಂದು ನದಿಯನ್ನು ಅಥವಾ ಈ ಒಂದು ನದಿಗೆ ಏನು ಬ್ಯಾಂಕನ್ನು ಕಟ್ಟಿದ್ದಾರೋ, ಅಂದರೆ ಸುತ್ತಲೂ ಒಂದು ಕಟ್ಟೆಯನ್ನು ಕಟ್ಟಿದ್ದಾರೋ, ಯಾವ್ಯಾವ ಕಲ್ಲನ್ನು ಎಲ್ಲೆಲ್ಲಿ ಕಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನಾನೇ ನಿಂತ್ಕೊಂಡ್ಬಿಟ್ಟು ನೋಡಿದ್ದೇನೆ. ಅಂದರೆ ಇದರ ಆರಂಭದಿಂದಲೂ ಕೂಡ ಇದನ್ನು ನೋಡ್ಕೊಂಡು ಬಂದಿರತಕ್ಕಂಥವನು ನಾನು. ಆ್ಯಂಡ್ ಐ ಓಪನ್ ದ ಗೇಟ್ಸ್ ದ್ಯಾಟ್ ಲೆಟ್ ದ ವಾಟರ್ ಇನ್ ಟು ದ ಫೀಲ್ಡ್ಸ್. ಆ ಒಂದು ಹೊಲಗಳಿಗೆ ನೀರನ್ನು ಬಿಡಬೇಕಾದ್ರೆ ನಾನೇ ಗೇಟನ್ನು ತೆಗಿಬೇಕು, ನಾನೇ ಗೇಟ್ಸನ್ನು ಓಪನ್ ಮಾಡ್ತೀನಿ. ಇಷ್ಟೊಂದು ಕರ್ತವ್ಯಗಳನ್ನು ನಾನು ನಿರ್ವಹಿಸೋದ್ರಿಂದ ಈ ಒಂದು ಪ್ಲೇಸ್ಗೆ ನಾನೇ ಮಾಸ್ಟರ್ ಅಂತೇಳಿ ಮಾರ ಹೇಳ್ತಾನೆ. ಐ ನೋ ಹೌ ಮಚ್ ಟು ಗಿವ್ ಆ್ಯಂಡ್ ವೆನ್ ಟು ಸ್ಟಾಪ್ ಆ್ಯಂಡ್ ಐ ಟೆಂಡ್ ದ ಲೇಕ್ ಆ್ಯಂಡ್ ಸಿ ದ್ಯಾಟ್ ಇಟ್ ಈಸ್ ನಾಟ್ ಪೊಲ್ಯೂಟೆಡ್ ಬೈ ಮ್ಯಾನ್ ಆರ್ ಬೀಸ್ಟ್.
ಎಸ್ ಈ ಒಂದು ನದಿಯ ನೀರನ್ನು ಎಷ್ಟು ಬಿಡಬೇಕು ಮತ್ತು ಯಾವಾಗ ನೀರು ಹರಿತಕ್ಕಂಥದ್ದನ್ನು ಸ್ಟಾಪ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾನೇ ನೋಡ್ಕೊಳ್ತೇನೆ. ಆ್ಯಂಡ್ ಸಿ ದ್ಯಾಟ್ ಇಟ್ ಈಸ್ ನಾಟ್ ಪೊಲ್ಯೂಟೆಡ್, ಅಂದರೆ ಈ ಒಂದು ನದಿಯ ನೀರಿರ್ಬೋದು ಅಥವಾ ಲೇಕ್ ನೀರಿರ್ಬೋದು ಪೊಲ್ಯೂಟ್ ಆಗದಂಗೆ ಕಾಪಾಡ್ತಕ್ಕಂತಹ ವ್ಯಕ್ತಿ ನಾನೇನೆ. ಯಾವುದೇ ಮನುಷ್ಯ ಅಥವಾ ಯಾವುದೇ ಒಂದು ಪ್ರಾಣಿ ಇರಲಿ ಇದನ್ನು ಹಾಳು ಮಾಡ್ದಂಗೆ ನಾನು ನೋಡ್ಕೊಳ್ತೇನೆ. ಈವನ್ ದಟ್ ಹೆಡ್ ಮ್ಯಾನ್ ಆಫ್ ದ ವಿಲೇಜ್ ಹೂ ಒನ್ಸ್ ಬೀಟ್ ಆ್ಯಂಡ್ ಬುಲ್ಲಿಡ್ ಮೀ ವಿಲ್ ಹ್ಯಾವ್ ಟು ಬೆಗ್ ಮೈ ಪರ್ಮಿಷನ್ ಇಫ್ ಯು ವಾಂಟ್ಸ್ ಟು ಟಚ್ ದ ವಾಟರ್. ಎಸ್ ಹಿಂದಿನ ಕಾಲದಲ್ಲಿ ಆ ಒಂದು ವಿಲೇಜ್ ಹೆಡ್ ಮ್ಯಾನ್ ಏನಿದ್ನೋ ಅವನೇ ನನ್ನನ್ನು ಹೊಡೆದಿದ್ದ ಮತ್ತು ನನಗೆ ಎಲ್ಲರ ಮುಂದೆ ಅವಮಾನವನ್ನು ಮಾಡಿದ್ದ. ಅಂತಹ ವ್ಯಕ್ತಿನೇ ಈ ಒಂದು ವಾಟರನ್ನು ಬಳಸಬೇಕಪ್ಪ ಅಂದರೆ ನನ್ನ ಒಂದು ಪರ್ಮಿಷನನ್ನು ಅವನು ತೆಗೆದುಕೊಳ್ಳಲೇಬೇಕು. ಅವನು ಈ ಒಂದು ನೀರನ್ನು ಮುಟ್ಟಬೇಕು ಅಂದರೂ ಕೂಡ ನನ್ನ ಪರ್ಮಿಷನನ್ನು ಕೇಳಬೇಕಾಗುತ್ತೆ. ಹಿಯರ್ ಐ ಆಮ್ ದ ಕಿಂಗ್. ಎಸ್ ಈ ಒಂದು ಪ್ಲೇಸ್ಗೆ ನಾನೇನೆ ರಾಜ. ನೋ ಒನ್ ಕ್ಯಾನ್ ಕ್ವೆಶನ್ ಮೀ. ಎಸ್ ಯಾರು ಕೂಡ ನನ್ನನ್ನು ಪ್ರಶ್ನೆ ಮಾಡೋರು ಹಾಗಿಲ್ಲ. ನೌ ಗೋ ಅವೇ, ಐ ಹ್ಯಾವ್ ಸ್ಪೋಕನ್ ಟು ಯು ಮೋರ್ ದ್ಯಾನ್ ಯು ಡಿಸರ್ವ್. ಎಸ್ ಇಲ್ಲಿಂದ ಹೊರಟೋಗ್ಬಿಡು, ನಿನಗೆ ಇಷ್ಟೊಂದು ವಿಷಯವನ್ನು ಹೇಳ್ತಕ್ಕಂತಹ ಅವಶ್ಯಕತೆ ಇಲ್ಲ, ಇಲ್ಲಿಂದ ಹೊರಟೋಗ್ಬಿಡು ಅಂತೇಳಿ ಹೇಳ್ತಾನೆ. ನೌ ಲಿಟಲ್ ಫೆಲೋ ಮೈ ಸನ್, ಯು ಸಿ ದಟ್ ಮ್ಯಾನ್ ದೇರ್ ಟೇಕಿಂಗ್ ಹಿಸ್ ಕೌ ಟು ದ ವಾಟರ್ಸ್ ಎಡ್ಜ್. ಎಸ್ ತನ್ನ ಮಗನಿಗೆ ಮಾರ ಹೇಳ್ತಾ ಇದ್ದಾನೆ. ಅಂದರೆ ಅಲ್ಲಿ ಒಬ್ಬ ವ್ಯಕ್ತಿ ಒಂದು ವಾಟರನ್ನು ಅಂದರೆ ನೀರನ್ನು ಕುಡಿಸ್ಲಿಕ್ಕೆ ಅಂತೇಳಿ ತನ್ನ ಒಂದು ಕೌವನ್ನು ಹಸುವನ್ನು ತೆಗೆದುಕೊಂಡು ಬರ್ತಾ ಇರ್ತಾನೆ. ಸೊ ತನ್ನ ಮಗನಿಗೆ ಹೇಳ್ತಾ ಇದ್ದಾನೆ, ನೋಡು ಆ ವ್ಯಕ್ತಿ ಕಾಣಿಸ್ತಾ ಇದ್ದಾನ, ರನ್ ಆನ್ ಆ್ಯಂಡ್ ಟೆಲ್ ಹಿಮ್ ನಾಟ್ ಟು ಟೇಕ್ ಇಟ್ ದೇರ್. ಆ ಒಂದು ಪ್ಲೇಸಲ್ಲಿ ಏನು ನೀರು ಕುಡಿಸ್ಲಿಕ್ಕೆ ಹೋಗ್ತಾ ಇದ್ದಾನಲ್ವ ಅಲ್ಲಿ ಹೋಗಬೇಡ ಅಂಥೇಳಿ ಅವನಿಗೆ ಹೇಳಿ ಬಾ, ಓಡು ಅಂತೇಳಿ ತನ್ನ ಮಗನಿಗೆ ಹೇಳ್ತಾ ಇದ್ದಾನೆ. ಯಾಕೆಂದರೆ ಇಟ್ ಈಸ್ ವೆರಿ ಡೀಪ್ ಎಟ್ ದಟ್ ಸ್ಪಾಟ್. ಎಸ್ ಆ ಒಂದು ಸ್ಪಾಟಲ್ಲಿ ಆ ಒಂದು ಲೇಕ್ ಏನಿತ್ತೋ ಅಲ್ಲಿ ತುಂಬ ಡೀಪ್ ಆಗಿರುತ್ತೆ. ನೋಡಿ ಆ ಒಂದು ಲೇಕ್ನ ಎಲ್ಲ ಮೂಲೆಗಳು ಕೂಡ ಮಾರನಿಗೆ ಗೊತ್ತಿರ್ತವೆ, ಎಲ್ಲೆಲ್ಲಿ ಎಷ್ಟು ಆಳ ಇದೆ ಅಂತಕ್ಕಂಥದ್ದು ಕೂಡ ಗೊತ್ತಿರುತ್ತೆ. ಸೊ ಅಲ್ಲಿ ಯಾವುದೇ ವ್ಯಕ್ತಿ ಯಾವ ಪ್ಲೇಸಲ್ಲಿ ಹೋಗ್ತಾ ಇದ್ದಾನೆ ಮತ್ತು ಅಲ್ಲಿ ಏನಾದರೂ ಆಳ ಇದ್ದರೆ ಅಥವಾ ಅಲ್ಲಿಂದ ಯಾರಿಗಾದರೂ ತೊಂದರೆ ಆಗ್ತಾ ಇದ್ದರೆ ಅದನ್ನು ಮಾರ ಮೊದಲಿಗೆ ಇನ್ಫಾರ್ಮ್ ಮಾಡ್ತಾ ಇದ್ದ. ಸೊ ಈಗ ಒಂದು ಹಸುವನ್ನು ತೆಗೆದುಕೊಂಡು ಏನು ವ್ಯಕ್ತಿ ಹೋಗ್ತಾ ಇದ್ನೋ ಆ ಪ್ಲೇಸ್ ತುಂಬ ಆಳವಾಗಿತ್ತು, ಹಾಗಾಗಿ ಅದು ಡೇಂಜರಸ್ ಪ್ಲೇಸ್ ಆಗಿದ್ದರಿಂದ ತನ್ನ ಒಂದು ಮಗನನ್ನು ಅಲ್ಲಿಗೆ ಕಳಿಸ್ತಾ ಇದ್ದಾನೆ. ಇಫ್ ಹಿಸ್ ಕೌ ಸ್ಲಿಪ್ಸ್ ವಾರ್ನ್ ಹಿಮ್ ಟು ಮೂವ್ ಆಫ್ ಎ ಲಿಟಲ್. ಎಸ್ ಅವನ ಒಂದು ಹಸು ಏನಿದೆ ಅದು ಅಲ್ಲಿ ಜಾರಿ ಬೀಳ್ಬೋದು, ಅದಕ್ಕೆ ಬೇರೆ ಕಡೆ ಹೋಗಲಿಕ್ಕೆ ಹೇಳು ಅವನಿಗೆ ಅಂತೇಳಿ ತನ್ನ ಮಗನನ್ನು ಕಳಿಸ್ತಾ ಇದ್ದಾನೆ. ಗೋ ಆನ್, ಬೇಗ ಬೇಗ ಹೋಗಿ ಹೇಳಿಬಿಡು ಅವನಿಗೆ ಅಂತೇಳಿ ಮಾರ ಹೇಳ್ತಾನೆ. ದ ಬಾಯ್ ರನ್ಸ್ ಅವೇ. ಆ ಹುಡುಗ ತನ್ನ ತಂದೆ ಹೇಳಿರ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಅಲ್ಲಿಂದ ಓಡ್ತಾನೆ. ಎ ವಿಸಿಟರ್ ಮಾರ. ಎಸ್ ನೋಡಿ ಅಲ್ಲಿ ಒಬ್ಬ ವಿಸಿಟರ್ ಬರ್ತಾ ಇದ್ದಾನೆ. ಅವನೇನು ಮಾಡ್ತಾನೆ, ಮಾರನನ್ನು ಕರಿತಾ ಇದ್ದಾನೆ. ಮಾರ, ಓ ಬ್ರದರ್ ವೆನ್ ಡಿಡ್ ಯು ಕಮ್. ಓ ಸಹೋದರ ನೀನು ಯಾವಾಗ ಬಂದೆ ಅಂತೇಳಿ ಹೇಳ್ತಾ ಇದ್ದಾನೆ. ನೋಡಿ ಇಲ್ಲಿ ಬ್ರದರ್ ಅಂದರೆ ತನ್ನ ಸ್ವಂತ ಬ್ರದರ್ ಆಗಿರೋದಿಲ್ಲ ಅವನು, ಬಟ್ ಅವನಿಗೆ ಪರಿಚಯ ಇರತಕ್ಕಂತಹ ಅಥವಾ ಫ್ರೆಂಡ್ ಆಗಿರ್ಬೋದು. ವಿಸಿಟರ್, ಜಸ್ಟ್ ದಿಸ್ ಮೊಮೆಂಟ್ ಐ ಲೆಫ್ಟ್ ಮೈ ವಿಲೇಜ್ ಎಟ್ ಸನ್ ಡೌನ್ ಎಸ್ಟರ್ಡೇ ಆ್ಯಂಡ್ ಐ ಹ್ಯಾವ್ ವಾಕ್ಡ್ ವಿತೌಟ್ ಎ ಪಾಸ್. ಎಸ್ ಇಲ್ಲಿಗೆ ಈಗ ತಾನೇ ಬಂದೆ, ಆದರೆ ನನ್ನ ಒಂದು ಹಳ್ಳಿಯನ್ನು ನಿನ್ನೆ ಸಾಯಂಕಾಲನೇ ನಾನು ಬಿಟ್ಟಿದ್ದೆ. ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಬರಬೇಕಾದ್ರೆ ಇಷ್ಟೊತ್ತಾಯಿತು ನೋಡು, ನಾನು ಎಲ್ಲೂ ಕೂಡ ವಿಶ್ರಾಂತಿಯನ್ನು ತೆಗೆದುಕೊಳ್ಳದೇನೆ ಬಂದಿದ್ದೇನೆ ಅಂತೇಳಿ ಆ ವಿಸಿಟರ್ ಹೇಳ್ತಾನೆ. ಮಾರ, ಕಮ್ ಇನ್ ಟು ಮೈ ಹಟ್ ಆ್ಯಂಡ್ ಹ್ಯಾವ್ ಸಮ್ ಫುಡ್. ಹಾಗಾದರೆ ಬಾ ಗುಡಿಸ್ಲಿಕ್ಕೆ ಹೋಗೋಣ, ಸ್ವಲ್ಪ ಊಟ ಮಾಡುವಂತೆ ನೀನು ಅಂತೇಳಿ ಮಾರ ಕರಿತಾ ಇದ್ದಾನೆ. ದೇರ್ ಈಸ್ ಬೌಂಡ್ ಟು ಬಿ ಸಮಥಿಂಗ್ ಯು ಕ್ಯಾನ್ ಮಂಚ್ ದೋ ನಥಿಂಗ್ ವೆರಿ ಗುಡ್. ಎಸ್ ಅಲ್ಲಿ ತಿನ್ನಲಿಕ್ಕೆ ಏನಾದರೂ ಇದ್ದೇ ಇರುತ್ತೆ, ತುಂಬ ಒಳ್ಳೇದಿರದೇ ಇರ್ಬೋದು, ಬಟ್ ಏನಾದರೂ ಸಿಗುತ್ತೆ ಬಾ ಅಂತೇಳಿ ಕರಿತಾ ಇದ್ದಾನೆ. ಮೈ ವೈಫ್ ಈಸ್ ಅವೇ, ಐ ಆ್ಯಂಡ್ ಮೈ ಸನ್ ಆರ್ ರನ್ನಿಂಗ್ ದ ಹೌಸ್. ಈಗ ನನ್ನ ಹೆಂಡತಿ ಇಲ್ಲಿಲ್ಲ, ಎಲ್ಲ ಹೋಗಿದ್ದಾಳೆ, ಹಾಗಾಗಿ ನಾನು ಮತ್ತು ನನ್ನ ಮಗ ಇಬ್ಬರು ಕೂಡ ಮನೆಯನ್ನು ನಡೆಸ್ತಾ ಇದ್ದೇವೆ. ನಾವೇ ಅಡುಗೆಯನ್ನು ಮಾಡಿದ್ದೇವೆ, ಏನಾದರೂ ಸ್ವಲ್ಪ ಇರುತ್ತೆ ತಿನ್ನುವಂತೆ ಬಾ ಅಂತೇಳಿ ಮನೆಗೆ ಕರಿತಾ ಇದ್ದಾನೆ. ವಿಸಿಟರ್, ಐ ಹ್ಯಾವ್ ಕಮ್ ಆಲ್ ದ ವೇ ಟು ಆಸ್ಕ್ ಎ ಫೇವರ್ ಆಫ್ ಯು. ಎಸ್ ಇಲ್ಲಿಗೆ ಬಂದ ಕಾರಣ ಏನಪ್ಪ ಅಂದರೆ ನಿನ್ನಿಂದ ಒಂದು ಫೇವರ್ ಅಥವಾ ಸಹಾಯ ಆಗಬೇಕಾಗಿತ್ತು. ಯು ನೋ ಅವರ್ ವಿಲೇಜ್ ಈಸ್ ದ ಫಾರ್ದೆಸ್ಟ್ ಇನ್ ಅವರ್ ಕಿಂಗ್ಸ್ ಡೊಮೇನ್. ಅಂದರೆ ಈ ಸಾಮ್ರಾಜ್ಯದಲ್ಲಿ ನನ್ನ ಒಂದು ವಿಲೇಜ್ ಏನಿದೆಯೋ ಅದು ತುಂಬ ದೂರದಲ್ಲಿರ್ತಕ್ಕಂತಹ, ಫಾರ್ದೆಸ್ಟ್ ಅಂದರೆ ತುಂಬ ದೂರ ಇರತಕ್ಕಂತಹ ವಿಲೇಜ್ ಆಗಿದೆ. ಆ್ಯಂಡ್ ಕ್ರಾಪ್ಸ್ ಪಾರ್ಚಪ್ ಅಂದರೆ ಎಲ್ಲ ಬೆಳೆಗಳು ಕೂಡ ಒಣಗಿ ಹೋಗ್ತಾ ಇದ್ದಾವೆ. ಆ್ಯಂಡ್ ಕ್ಯಾಟಲ್ ಆರ್ ಡೈಯಿಂಗ್ ಆಫ್ ಡ್ರಾಟ್. ನೀರಿಲ್ದೇನೆ ಹಸುಗಳು ಮತ್ತು ಬೇರೆ ದನಗಳೆಲ್ಲವೂ ಕೂಡ ಸಾಯ್ತಾ ಇದ್ದಾವೆ. ವಿಲ್ ಯು ಗಿವ್ ಅಸ್ ಸಮ್ ವಾಟರ್. ಎಸ್ ನೀನು ನಮಗೆ ಸ್ವಲ್ಪ ನೀರನ್ನು ಕೊಡ್ತೀಯಾ ಅಂಥೇಳಿ ಮಾರನನ್ನು ಕೇಳಲಿಕ್ಕೆ ಆ ವ್ಯಕ್ತಿ ಅಲ್ಲಿಗೆ ಬಂದಿದ್ದಾನೆ. ಮಾರ, ಸರ್ಟನ್ಲಿ ಬ್ರದರ್, ಇಟ್ ಈಸ್ ಹಿಯರ್ ಫಾರ್ ಆಲ್ ದ ಕಿಂಗ್ಸ್ ಸಬ್ಜೆಕ್ಟ್ಸ್ ಟು ಟೇಕ್. ಎಸ್ ನೋಡಿ ಮಾರ ಏನು ಹೇಳ್ತಾನೆ ಅಂದರೆ ಖಂಡಿತ ಆಗ್ಬೋದು, ಈ ಒಂದು ನೀರೇನಿದೆ ಈ ನೀರನ್ನು ನಮ್ಮ ರಾಜ್ಯದ ಎಲ್ಲ ಪ್ರಜೆಗಳಿಗೂ ಕೂಡ ಬಿಡ್ಬೋದು, ಎಲ್ರಿಗೂ ಸಂಬಂಧಪಟ್ಟಿದ್ದೆ ಇದು ಅಂತೇಳಿ ಹೇಳ್ತಾನೆ. ಟುಮಾರೋ ಐ ವಿಲ್ ಕಮ್ ವಿತ್ ಯು ಆ್ಯಂಡ್ ಸಿ ವೇರ್ ಯು ಕ್ಯಾನ್ ಲೇ ದ ಚಾನಲ್ಸ್. ಎಸ್ ನೀವು ಎಲ್ಲಿ ಚಾನಲ್ಸನ್ನು ಮಾಡಿದ್ದೀರಾ ಅಂದರೆ ನೀರಿನ ಕಾಲುವೆಗಳನ್ನು ಮಾಡಿದ್ದೀರಾ ಅಂಥೇಳಿ ನೋಡಲಿಕ್ಕೆ ನಾನು ಬರ್ತೇನೆ. ಆ್ಯಂಡ್
ಆ್ಯಸ್ ಸೂನ್ ಆ್ಯಸ್ ಯು ಹ್ಯಾವ್ ಡನ್ ಇಟ್ ದ ವಾಟರ್ ಈಸ್ ಯುವರ್ಸ್. ಎಸ್, ಆ ಒಂದು ಚಾನಲ್ಸನ್ನು ನೀವು ರೆಡಿ ಮಾಡಿದ ತಕ್ಷಣವೇ ಖಂಡಿತವಾಗಲೂ ಕೂಡ ನೀರನ್ನು ಬಿಡ್ತೇನೆ. ಇಟ್ ವಿಲ್ ಬಿ ಲೆಟ್ ಟು ಯು ಅಕಾರ್ಡಿಂಗ್ ಟು ದ ಲಾ ಲೇಡ್ ಡೌನ್ ಬೈ ದ ಕಿಂಗ್. ಎಸ್, ರಾಜರು ಏನು ನಿಯಮಾವಳಿಗಳನ್ನು ಮಾಡಿದಾರೋ ಆ ನಿಯಮದ ಪ್ರಕಾರನೇ ನಿಮ್ಗೆ ಎಷ್ಟು ನೀರು ಬರಬೇಕೋ ಅಷ್ಟು ನೀರನ್ನು ನಾನು ಇಲ್ಲಿಂದ ನಿಮಗೆ ಹರಿಸ್ತೇನೆ ಅಂತೇಳಿ ಹೇಳ್ತಾ ಇದ್ದೇನೆ. ಡು ಯು ನೋಟಿಸ್ ದೇರ್ ದ ಹಾರ್ಟ್ ಆಫ್ ದ ಲೇಕ್ ಮಡಿಂಗ್. ಎಸ್, ಆ ಒಂದು ಲೇಕ್ ಒಳಗಡೆ ಮಣ್ಣು ತುಂಬಿಕೊಳ್ತಾ ಇರೋದನ್ನು ನೋಡ್ತಾ ಇದೆಯಾ, ಕಾಣ್ತಾ ಇದೆಯಾ ಅಲ್ಲಿ ಅಂತೇಳಿ ಇದ್ಕಿದ್ದಂಗೆ ಮಾರ ಹೇಳ್ತಾನೆ. ಇಟ್ ವಾಸ್ ಸಫೈರ್ ಲೈಕ್ ಓನ್ಲಿ ಅ ಮೂಮೆಂಟ್ ಅಗೋ. ಅಂದರೆ ಕೆಲವೇ ಹೊತ್ತಿನ ಮುಂಚೆ ಅದು ತುಂಬ ತಿಳಿಯಾಗಿತ್ತು, ಬಟ್ ಈಗ ಮಣ್ಣು ಆಗ್ತಾ ಇದೆ ಅಲ್ಲ ಅಲ್ಲಿ, ಯಾಕೆ ಅಂತೇಳಿ ಅವನಿಗೆ ಇದ್ಕಿದ್ದಂಗೆ ಸರ್ಪ್ರೈಸ್ ಆಗ್ತಾ ಇದೆ. ಸಿ ದೋಸ್ ಕ್ಲೌಡ್ಸ್ ಎಟ್ ದ ಮೌಂಟೇನ್ ಟಾಪ್, ದೆರ್ ಈಸ್ ಹೆವಿ ರೇನ್ ದೇರ್. ಎಸ್, ಇದ್ಕಿದ್ದಂಗೆ ಅವರು ಮೌಂಟೇನ್ ಕಡೆ ನೋಡ್ತಾ ಇದ್ದಾರೆ ಮತ್ತು ಆ ಒಂದು ಮೌಂಟೇನನ್ನು ಟಾಪಲ್ಲಿ ಅನೇಕ ಮೋಡಗಳು ಮಳೆಯನ್ನು ಸುರಿಸ್ತಾ ಇದ್ದೇವೆ. ಅಯ್ಯೋ ನೋಡು, ಅಲ್ಲಿ ಮಳೆ ಜೋರಾಗಿ ಬರ್ತಾ ಇದೆ ಅಂತೇಳಿ ಮಾರ ಆ ವ್ಯಕ್ತಿಗೆ ಹೇಳ್ತಾನೆ. ವೇದ ಈಸ್ ಸ್ವೆಲ್ಲಿಂಗ್ ಆ್ಯಂಡ್ ಕ್ಯಾರಿಯಿಂಗ್ ಮಡ್ ಆ್ಯಂಡ್ ಫ್ಲಡ್ ಇನ್ ಟು ದ ಲೇಕ್. ಎಸ್, ಆ ಒಂದು ವೇದ ರಿವರ್ ಮೇಲ್ಗಡೆಯಿಂದ ಅಂದರೆ ಆ ಬೆಟ್ಟದ ತುದಿಯಿಂದ ಏನು ಮಳೆಯ ನೀರು ಹರ್ಕೊಂಡು ಬಂದು ಆ ಒಂದು ಲೇಕನ್ನು ಸೇರ್ಕೊಳ್ತಾ ಇತ್ತು, ಹಾಗಾಗಿ ಅದು ಮಣ್ಣನ್ನು ಆ ಮೇಲ್ಗಡೆಯಿಂದ ತೆಗೆದುಕೊಂಡು ಬಂದಿತ್ತು. ಹಾಗಾಗಿನೇ ಇದ್ಕಿದ್ದಂಗೆ ಆ ಒಂದು ಲೇಕಲ್ಲಿ ಮಣ್ಣು ಮಿಶ್ರಿತ ನೀರು ಕಾಣ್ತಾ ಇತ್ತು. ಆ್ಯಂಡ್ ಫ್ಲಡ್ ಇನ್ ಟು ದ ಲೇಕ್ ಅಂದರೆ ಪ್ರವಾಹದ ರೀತಿಯಲ್ಲಿ ಆ ಒಂದು ನೀರು ಹರಿದು ಬರ್ತಾ ಇತ್ತು. ಐ ಮಸ್ಟ್ ಕೀಪ್ ಆ್ಯನ್ ಐ ಆನ್ ಹರ್ ಟು ನೈಟ್. ಎಸ್, ಈ ಒಂದು ಲೇಕ್ ಬಗ್ಗೆ ಇವತ್ತು ಕೇರ್ಫುಲ್ಲಾಗಿ ನಾನು ನೋಡ್ಕೋಬೇಕು, ಯಾಕಂದರೆ ತುಂಬ ಪ್ರವಾಹ ಬರೋ ರೀತಿಯಲ್ಲಿ ಇದೆ ಅಂತೇಳಿ ಹೇಳ್ತಾ ಇದ್ದಾನೆ. ಕಾಲಿಂಗ್ ಬಾಯ್ ಕಮ್ ಹಿಯರ್ ಲೆಟ್ ಅಸ್ ಗೋ ಇನ್. ಯಾಕೋ ಮಳೆ ಜೋರಾಗಿ ಬರ್ತಾ ಇದೆ, ಬಾ ಮಗನೇ ಅಂತೇಳಿ ತನ್ನ ಮಗನನ್ನು ಜೋರಾಗಿ ಕೂಗಿ ಕರಿತಾ ಇದ್ದಾನೆ. ಐ ಫಿಯರ್ ದೇರ್ ವಿಲ್ ಬಿ ಹೆವಿ ರೇನ್ ಆನ್ ಅಸ್ ಸೂನ್. ಎಸ್, ಬೇಗನೆ ಬಾ, ಇಲ್ಲಿ ಮಳೆ ಜೋರಾಗಿ ಬರೋ ರೀತಿಲಿದೆ, ತುಂಬ ಭಯಂಕರವಾಗಿರ್ತಕ್ಕಂಥ ಒಂದು ಹೆವಿ ರೇನ್ ಬರ್ಬೋದು, ಬೇಗ ಬಾ ಅಂತೇಳಿ ತನ್ನ ಮಗನನ್ನು ಕರಿತಾ ಇದ್ದಾನೆ. ಇನ್ನು ಸೀನ್ ನಂಬರ್ 4 ನೋಡಿ. ಲೇಟ್ ಎಟ್ ನೈಟ್ ಅಂದರೆ ಮಧ್ಯರಾತ್ರಿಯಲ್ಲಿ ನಡೀತಕ್ಕಂತಹ ಒಂದು ಘಟನೆ ಇದಾಗಿದೆ. ಟಾರೆನ್ಷಿಯಲ್ ಡೌನ್ ಪಾರ್ ಆ್ಯಂಡ್ ಶ್ರೀಕಿಂಗ್ ಸ್ಟೋಮ್. ಎಸ್ ನೋಡಿ, ಡೌನ್ ಪಾರ್ ಅಂದರೆ ಅಂತೇಳಿ ಜೋರಾಗಿ ಮಳೆ ಸುರಿತಕ್ಕಂಥದ್ದು, ಜೋರಾಗಿ ಮಳೆ ಬರ್ತಾ ಇದೆ. ಅದರ ಜೊತೆಗೆ ಶ್ರೀಕಿಂಗ್ ಸ್ಟೋಮ್ ಅಂದರೆ ತುಂಬ ಪ್ರವಾಹದ ಉಪದಿಯಲ್ಲಿ ಅಲ್ಲಿ ನೀರು ಹರಿತಾ ಇತ್ತು. ದ ಕಿಂಗ್ಸ್ ಪ್ಯಾಲೇಸ್. ಎಸ್, ಈ ಘಟನೆ ನಡೀತಕ್ಕಂಥದ್ದು ಒಂದು ರಾಜನ ಅರಮನೆಯಲ್ಲಿ. ದ ಬೆಲ್ ಅಟ್ ದ ಪ್ಯಾಲೇಸ್ ಗೇಟ್ ರಿಂಗಿಂಗ್ ಇನ್ಸೆಸೆಂಟ್ಲಿ. ಬೆಲ್ ಅಂದರೆ ಇಲ್ಲಿ ನಾವು ಒಂದು ಅಲಾರ್ಮ್ ಅಂತೇಳಿ ತಿಳ್ಕೊಬೋದು. ಸೊ ಆ ಒಂದು ಮಧ್ಯರಾತ್ರಿಯಲ್ಲಿ ಆ ಒಂದು ಪ್ಯಾಲೇಸ್ನಲ್ಲಿದ್ದಂತಹ ಒಂದು ರಿಂಗ್ ಏನಿದೆ, ಅಲಾರ್ಮ್ ಏನಿದೆ, ಅದು ಜೋರಾಗಿ ರಿಂಗ್ ಆಗ್ತಾ ಇತ್ತು. ಕಿಂಗ್ ಹೂ ಈಸ್ ಸೋ ಅರ್ಜೆಂಟ್ಲಿ ಸಮನಿಂಗ್ ಮೀ ಅಟ್ ದಿಸ್ ಅವರ್. ಎಸ್, ಈ ಒಂದು ಗಂಟೆಯಲ್ಲಿ ಅಂದರೆ ಮಿಡ್ ನೈಟಲ್ಲಿ ಯಾರು ನನ್ನನ್ನು ಕರಿತಾ ಇದ್ದಾರೆ. ವಾಟ್ ಹ್ಯಾಸ್ ಹ್ಯಾಪನ್ಡ್ ಇನ್ ದಿಸ್ ಟೆರಿಬಲ್ ನೈಟ್ ಆಫ್ ಸ್ಟೋಮ್. ಎಸ್, ಈ ಒಂದು ಸ್ಟೋಮ್ ನೈಟಲ್ಲಿ ಅಂದರೆ ಇಂತಹ ಒಂದು ಭಯಾನಕವಾಗಿರ್ತಕ್ಕಂಥ ಒಂದು ರಾತ್ರಿಯಲ್ಲಿ ನನ್ನನ್ನು ಕರಿತಾ ಇರೋರಾದರೂ ಯಾರು. ಗೋ ಡೌನ್ ಆ್ಯಂಡ್ ಸಿ ಹೂ ಇಟ್ ಈಸ್. ಎಸ್, ತನ್ನ ಒಂದು ಸೇವಕರಿಗೆ ರಾಜ ಹೇಳ್ತಾನೆ, ಯಾರೋ ನೋಡೋಗ್ರಿ ಅದು ಯಾರೋ ಬೆಲ್ ಹಾಕ್ತಾ ಇರೋದು ಅಂಥೇಳಿ ರಾಜ ಸೇವಕರಿಗೆ ಆದೇಶವನ್ನು ಮಾಡ್ತಾನೆ. ದ ಬೆಲ್ ಸೀಜಸ್ ಆ್ಯಂಡ್ ಸೌಂಡ್ ಆಫ್ ಫುಟ್ ಸ್ಟೆಪ್ಸ್. ಎಸ್, ಆ ಒಂದು ಬೆಲ್ ಏನಿತ್ತೋ, ಏನು ಕೂಗ್ತಾ ಇತ್ತಲ್ವ, ರಿಂಗ್ ಆಗ್ತಾ ಇತ್ತಲ್ವ, ಅದು ಸ್ಟಾಪ್ ಆಗುತ್ತೆ ಮತ್ತು ಯಾರೋ ನಡ್ಕೊಂಡು ಬರ್ತಕ್ಕಂತಹ ಒಂದು ಸೌಂಡಲ್ಲಿ ಕೇಳ್ತಾ ಇದೆ. ಹೂ ಆರ್ ಯು ಮ್ಯಾನ್, ವಾಟ್ ಹ್ಯಾಸ್ ಹ್ಯಾಪನ್ ದಟ್ ಯು ಶುಡ್ ಬಿ ಕಾಲಿಂಗ್ ಅಸ್ ದಿಸ್ ಅವರ್. ಎಸ್, ಯಾರು ನೀನು, ಏನಾಯಿತು ಇಷ್ಟು ಗಂಟೆಯಲ್ಲಿ ಅಂದರೆ ಮಧ್ಯರಾತ್ರಿಯಲ್ಲಿ ಯಾಕೆ ನೀನು ಬೆಲ್ ಹಾಕ್ತಾ ಇದ್ದೆ ಅಂತೇಳಿ ರಾಜ ಪ್ರಶ್ನೆಯನ್ನು ಕೇಳ್ತಾನೆ. ವೈ ಆರ್ ಯು ಗ್ಯಾಸ್ಪಿಂಗ್ ಸೋ ಬ್ಯಾಡ್ಲಿ. ಎಸ್, ಆ ರೀತಿ ಜೋರಾಗಿ ಉಸಿರಾಟವನ್ನು ಯಾಕೆ ಮಾಡ್ತಾ ಇದೆಯಾ, ಏನು ಸಮಸ್ಯೆ ಆಯಿತು ಹೇಳು, ನೀನು ಯಾರು ಅಂತೇಳಿ ರಾಜ ಪ್ರಶ್ನೆಗಳನ್ನು ಕೇಳ್ತಾನೆ. ಮ್ಯಾನ್ ಐ ಹ್ಯಾವ್ ಬೀನ್ ರನ್ನಿಂಗ್. ಎಸ್, ಈ ಗ್ಯಾಸ್ಪಿಂಗ್ ಅಂದರೆ ಜೋರಾಗಿ ಉಸಿರಾಡೋದು ಅಂತೇಳಿ. ಹೀಗೆ ಉಸಿರಾಡಲಿಕ್ಕೆ ಕಾರಣ ಏನಪ್ಪ ಅಂದರೆ ನಾನು ತುಂಬ ಓಡಿ ಜೋರಾಗಿ ಬರ್ತಾ ಇದ್ದೆ, ಹಾಗಾಗಿನೇ ಈಗ ನಾನು ಗ್ಯಾಸ್ಪಿಂಗ್ ಮಾಡ್ತಾ ಇದ್ದೇನೆ ಅಂತೇಳಿ ಹೇಳ್ತಾನೆ. ಕಿಂಗ್ ಇನ್ ದಿ ಸ್ಟೋಮ್ ಹೂ ಆರ್ ಯು, ವಾಟ್ ಹ್ಯಾಸ್ ಹ್ಯಾಪನ್ಡ್. ಇಂತಹ ಒಂದು ಸ್ಟೋಮಲ್ಲಿ ಓಡ್ತಾ ಬಂದಿದೆಯಾ, ಯಾರು ನೀನು, ಹಾಗಾದರೆ ಏನಾಯಿತು, ಯಾಕೆ ಓಡಿದೆ ಅಂತೇಳಿ ರಾಜ ಕೇಳ್ತಾನೆ. ಮ್ಯಾನ್ ಐ ಆಮ್ ಮಾರ ವಾಚ್ಮನ್ ಆಫ್ ದ ಲೇಕ್ ಮೋಸ್ಟ್ ಹೈ. ಎಸ್, ನಾನು ಮಾರ, ಆ ಒಂದು ಲೇಕ್ನ ಕಾವಲುಗಾರ ಇದ್ದೇನೆ ಅಂತೇಳಿ ಮಾರ ಹೇಳ್ತಾನೆ. ಕಿಂಗ್ ಮಾರ ಹೌ ಡಿಫ್ರೆಂಟ್ ಯು ಆರ್ ನೌ, ಬ್ಯಾಟರ್ಡ್ ಬೈ ದಿಸ್ ರೈನ್ ವಿತ್ ಯುವರ್ ಹೇರ್ ಪ್ಲಾಸ್ಟರ್ಡ್ ಆನ್ ಯುವರ್ ಫೇಸ್ ಆ್ಯಂಡ್ ಆಲ್ ದಟ್ ವಾಟರ್ ಡ್ರಿಪ್ಪಿಂಗ್ ಡೌನ್. ಎಸ್, ನೀನು ಮಾರನಾ, ಎಷ್ಟೊಂದು ಚೇಂಜ್ ಆಗಿಬಿಟ್ಟಿದೆಯಲ್ಲ, ಯಾಕೆ ಇಂಥ ಮಳೆಯಲ್ಲಿ ನೀನು ಬಂದೆ, ನಿನ್ನ ಕೂದಲುಗಳೆಲ್ಲ ನೋಡು ಮುಖಕ್ಕೆ ಪ್ಲಾಸ್ಟರ್ ಥರ ಅಂಟ್ಕೊಂಡು ಬಿಟ್ಟಿದ್ದಾವೆ, ಇಂಥ ಒಂದು ಹೆವಿ ರೈನಲ್ಲಿ ಯಾಕೆ ಬಂದೆ ನೀನು ಅಂತೇಳಿ ರಾಜ ಮಾರನನ್ನು ಕೇಳ್ತಾನೆ. ಮಾರ ಐ ಬೆಗ್ ಯುವರ್ ಮೆಜೆಸ್ಟೀಸ್ ಗ್ರೇಸ್ ಫಾರ್ ಬ್ರಿಂಗಿಂಗ್ ಮೈ ಪ್ರೆಸೆನ್ಸ್ ಹಿಯರ್ ಇನ್ ಸ್ಟೇಟ್. ಅಂದರೆ ರಾಜರಿಗೆ ನಮಸ್ಕಾರಗಳನ್ನು ಮಾಡ್ತಾ ಇದ್ದೇನೆ. ಐ ಹ್ಯಾವ್ ಕಮ್ ರನ್ನಿಂಗ್ ಬ್ಯಾಟ್ಲಿಂಗ್ ವಿತ್ ರೋರಿಂಗ್ ವಿಂಡ್ ಆ್ಯಂಡ್ ಥ್ರೂ ಸ್ಲಶ್ ಆ್ಯಂಡ್ ರೇಜಿಂಗ್ ಟಾರೆಂಟ್ಸ್. ಎಸ್, ಆ ಭಯಂಕರವಾಗಿರ್ತಕ್ಕಂತಹ ಗಾಳಿ ಮತ್ತು ಮಳೆಯಲ್ಲಿ ನುಗ್ಗಿಬಿಟ್ಟು ನಾನು ಅವುಗಳ ಜೊತೆ ಯುದ್ಧವನ್ನು ಮಾಡ್ತಾ, ಬ್ಯಾಟ್ಲಿಂಗ್ ಅಂದರೆ ಕದನವನ್ನು ಮಾಡ್ತಾ, ಅಂದರೆ ಅಷ್ಟೊಂದು ಜೋರಾಗಿ ಅಲ್ಲಿ ಗಾಳಿ ಮಳೆ ಬರ್ತಾ ಇದೆ, ಅದರಲ್ಲೇ ಇವನು ನುಗ್ಗಿ ಬಂದಿರ್ತಾನೆ. ಹಾಗಾಗಿ ಈ ರೀತಿ ಹೇಳ್ತಾ ಇದ್ದಾನೆ.
ಫಾರ್ಗಿವ್ ಮೀ ಯುವರ್ ಮೆಜೆಸ್ಟಿ, ನನ್ನನ್ನು ಕ್ಷಮಿಸಿಬಿಡಿ ಇಂಥ ಮಳೆಯಲ್ಲಿ ನಾನು ಬಂದಿರೋದಕ್ಕೆ. ಐ ಆಮ್ ಟ್ರೆಂಬ್ಲಿಂಗ್ ವಿತ್ ದ ಮೆಸೇಜ್ ವಿತ್ ಇನ್ ಮೀ, ಮೇ ಐ ಅಟರ್ ಇಟ್. ನನ್ನ ಬಳಿ ಒಂದು ಭಯಾನಕವಾಗಿರ್ತಕ್ಕಂಥ ಒಂದು ಮೆಸೇಜ್ ಇದೆ. ಟ್ರೆಂಬ್ಲಿಂಗ್ ಅಂದರೆ ನಡುಗೋದು ಅಂತೇಳಿ. ಅಂದರೆ ಈ ಮೆಸೇಜ್ ಏನಿದೆ ಇದು ನಡುಕವನ್ನು ಹುಟ್ಟಿಸ್ತಕ್ಕಂತಹ ಮೆಸೇಜ್ ಆಗಿದೆ. ಮೇ ಐ ಅಟರ್ ಇಟ್, ನಾನು ಆ ಒಂದು ಮೆಸೇಜನ್ನು ನಿಮ್ಮ ಮುಂದೆ ಹೇಳಲ್ಲ ಅಂತೇಳಿ ಕೇಳ್ತಾನೆ. ಅಟರ್ ಅಂದರೆ ಆ ವರ್ಡ್ಸ್ಗಳನ್ನು ನಿಮ್ಮ ಮುಂದೆ ನಾನು ಹೇಳ್ಬೋದಾ ಅಂತೇಳಿ ಪರ್ಮಿಷನನ್ನು ಕೇಳ್ತಾ ಇದ್ದಾನೆ. ಕಿಂಗ್, ಎಸ್ ಆಯಿತು ಹೇಳಪ್ಪ, ಏನು ಮೆಸೇಜ್ ತಂದಿದ್ದೀಯಾ ಅಂತೇಳಿ ರಾಜ ಕೇಳ್ತಾನೆ. ಮಾರ, ಮೈ ಲಾರ್ಡ್, ಇಟ್ ಈಸ್ ದ, ನೋಡಿ ಮಾರನ್ಗೆ ಇಲ್ಲಿ ವರ್ಡ್ಸ್ಗಳನ್ನು ಸ್ಪೀಕ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಹಾಗಾಗಿನೇ ಇಲ್ಲಿ ನಾವು ಡಾಟ್ಸ್ಗಳನ್ನು ನೋಡ್ತಾ ಇದ್ದೇವೆ. ಇಟ್ ಈಸ್ ಅಬೌಟ್ ದ ಲೇಕ್, ಇಟ್ ಈಸ್ ಅಬೌಟ್ ದ ಲೇಕ್, ಐ ಫೀಲ್ ಫೇಂಟ್ ಟು ಮೆನ್ಷನ್ ಇಟ್. ಎಸ್, ನಾನೀಗ ತಂದಿರತಕ್ಕಂತಹ ಸುದ್ದಿ ಏನಿದೆ ಅದು ಲೇಕಿಗೆ ಸಂಬಂಧಪಟ್ಟಿದ್ದು. ಅದನ್ನು ಹೇಳಬೇಕಪ್ಪ ಅಂದರೆ ನನಗೆ ಪ್ರಜ್ಞೆನೇ, ಫೇಂಟ್ ಅಂದರೆ ಮೂರ್ಛೆ ಹೋಗೋದು ಅಂತೇಳಿ. ಸೊ ನಾನು ಮೂರ್ಛೆನೇ ಹೋಗ್ಬಿಡ್ತೀನಿ ಅನ್ನೋ ಅಂತಹ ಒಂದು ಸುದ್ದಿಯನ್ನು ನಾನು ತಂದಿದ್ದೇನೆ ರಾಜರೇ ಅಂತೇಳಿ ಮಾರ ಹೇಳ್ತಾನೆ. ಕಿಂಗ್, ಓ ಟೆಲ್ ಮೀ ವಾಟ್ ಹ್ಯಾಸ್ ಹ್ಯಾಪನ್ಡ್. ಎಸ್, ಏನಾಯಿತು ಹೇಳಪ್ಪ ಅಂತೇಳಿ ಮತ್ತೆ ಕಿಂಗ್ ಕೇಳ್ತಾನೆ. ಮಾರ, ಇಟ್ ಈಸ್ ಅಬೌಟ್ ಟು ಸ್ಮ್ಯಾಶ್ ಇಟ್ಸ್ ಬೌಂಡ್ಸ್. ಎಸ್, ಆ ಒಂದು ಲೇಕ್ ಏನಿದೆ ತನ್ನ ಒಂದು ಎಲ್ಲೆಯನ್ನು ಮೀರಿ ಹರಿಲಿಕ್ಕೆ ಪ್ರಯತ್ನಿಸ್ತಾ ಇದೆ, ಮತ್ತು ಏನು ಸುತ್ತಲೂ ಬೌಂಡ್ ಏನಿದೆಯೋ ಅದನ್ನು ಹೊಡಿತಕ್ಕಂತಹ ಚಾನ್ಸ್ ಇದೆ ಅಂತೇಳಿ ಮಾರ ಹೇಳ್ತಾನೆ. ಕಿಂಗ್, ಮಾರ, ಆರ್ ಯು ಮ್ಯಾಟ್, ಆರ್ ಯು ಶೂರ್ ಯುವರ್ ಮೈಂಡ್ ಈಸ್ ಯುವರ್ ಓನ್. ರಾಜರಿಗೆ ಒಂಥರ ಶಾಕ್ ಆಗಿಬಿಡುತ್ತೆ. ನೀನು ಸರಿಯಾಗಿದೆಯಾ, ಕರೆಕ್ಟಾಗಿ ಹೇಳ್ತಾ ಇದೆಯಾ ಅಂತೇಳಿ ಕಿಂಗ್ ಕೇಳ್ತಾರೆ. ಮಾರ, ಯುವರ್ ಮೆಜೆಸ್ಟಿ, ಟಿಲ್ ದ ಈವ್ನಿಂಗ್ ದೆರ್ ವಾಸ್ ನೋ ಸೈನ್ ಆಫ್ ಎ ಕಮಿಂಗ್ ರೇನ್. ಅಂದರೆ ನಿನ್ನೆ ಸಾಯಂಕಾಲದವರೆಗೂ ಕೂಡ ಮಳೆಯ ಯಾವುದೇ ಒಂದು ಸೈನಲ್ಲಿ ಇರಲಿಲ್ಲ. ಇಟ್ ವಾಸ್ ಎ ಬ್ಯೂಟಿಫುಲ್ ಬ್ರೈಟ್ ಡೇ, ಅಂದರೆ ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಒಂದು ಬ್ರೈಟ್ ಅಂದರೆ ಸನ್ ಕೂಡ ಆಕಾಶದಲ್ಲಿ ಕಾಣ್ತಾ ಇದ್ದ. ಅನ್ರಫಲ್ಡ್, ಎಸ್, ಯಾವುದೇ ರೀತಿ ತೊಂದರೆ ಅಲ್ಲಿ ಇರಲಿಲ್ಲ. ದ ಲೇಕ್ ಮಿರರ್ಡ್ ದ ಬ್ಲೂ ಸ್ಕೈ ಆನ್ ಇಟ್ಸ್ ಬಾಸಮ್. ಆ ಒಂದು ವಾಟರ್ ಲೇಕ್ ಏನಿತ್ತಲ್ವ ತುಂಬ ಕ್ಲಿಯರ್ ಆಗಿತ್ತು. ಅನ್ರಫಲ್ಡ್ ಅಂದರೆ ಯಾವುದೇ ರೀತಿಯ ಮಣ್ಣಾಗಲಿ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಗಲೀಜು ಆ ಒಂದು ವಾಟರಲ್ಲಿ ಕಾಣಿಸ್ತಾ ಇರಲಿಲ್ಲ. ಒಂಥರ ಮಿರರ್ ಟೈಪ್ ಇತ್ತು, ಇಡೀ ಆಕಾಶವನ್ನೇ ಪ್ರತಿಬಿಂಬಿಸ್ತಾ ಇತ್ತು, ಯಾವುದೇ ತೊಂದರೆ ಇರಲಿಲ್ಲ. ಬಟ್ ಎಟ್ ಡಸ್ಕ್ ದ ಸ್ಕೈ ಡಾರ್ಕಂಡ್. ಡಸ್ಕ್ ಅಂದರೆ ಸೂರ್ಯಾಸ್ತ ಆಗುತ್ತಲ್ವ ಆ ಟೈಮನ್ನು, ಅಥವಾ ಮುಸ್ಸಂಜೆ ಅಂತೇಳಿ ನಾವು ಕರಿಬೋದು. ಆ ಟೈಮ್ಗೆ ಇಡೀ ಸ್ಕೈ ಎಲ್ಲ ಕೂಡ ಡಾರ್ಕಂಡ್ ಅಂದರೆ ಮೋಡಗಳಿಂದ ಕವಿದ್ಬಿಡ್ತು. ಐ ಕಾಲ್ಡ್ ಮೈ ಸನ್ ಇನ್ ಆ್ಯಂಡ್ ಶಟ್ ದ ಡೋರ್ ಆಫ್ ಮೈ ಹಟ್. ಎಸ್, ಇದಕ್ಕಿದ್ದಂಗೆ ನನ್ನ ಮಗನನ್ನು ಕರೆದು ನಾನು ಗುಡಿಸಲೊಳಗಡೆ ಹೋಗಿ ಡೋರನ್ನು ಲಾಕ್ ಮಾಡ್ಕೊಂಡ್ವಿ. ರೈನ್ ಡ್ರಾಪ್ಸ್ ಬ್ಯಾಟರ್ಡ್ ಮೈ ರೂಫ್. ಎಸ್, ಮಳೆ ಜೋರಾಗಿ ಬರ್ತಾಯಿತ್ತು ಮತ್ತು ನನ್ನ ಒಂದು ಮನೆಯ ರೂಫ್ ಮೇಲೆ ಮಳೆಯ ಹನಿಗಳು ಅಪ್ಪಳಿಸ್ತಾ ಇದ್ವು. ಆ್ಯಟ್ ಮಿಡ್ ನೈಟ್ ದ ವಿಂಡ್ ರಾಕ್ಡ್ ಮೈ ಹಟ್. ಎಸ್, ಇದಕ್ಕಿದ್ದಂಗೆ ಮಿಡ್ ನೈಟಲ್ಲಿ ಆ ಒಂದು ಜೋರಾಗಿರ್ತಕ್ಕಂತಹ ಗಾಳಿ ನನ್ನ ಒಂದು ಗುಡಿಸಲಿಗೆ ಅಪ್ಪಳಿಸ್ತು ಮತ್ತು ನನ್ನ ಗುಡಿಸಲು ಅದರಿಂದ ಓಲಾಡ್ತಾ ಇತ್ತು. ಐ ಗಾಟ್ ಅಪ್ ಆ್ಯಂಡ್ ವೆಂಟ್ ಔಟ್. ಇದರಿಂದಾಗಿ ನನಗೆ ಭಯ ಆಗಿಬಿಟ್ಟು ಹೊರಗಡೆ ಹೋದೆ. ಮೈ ಹಾರ್ಟ್ ವಾಸ್ ಡಿಸ್ಟರ್ಬ್ಡ್. ಅಂದರೆ ನನ್ನ ಹೃದಯಕ್ಕೆ ತುಂಬಾ ನೋವಾಯಿತು, ಯಾಕೋ ಭಯ ನನ್ನ ಹೃದಯವನ್ನು ಆವರಿಸಿಕೊಂಡಿತ್ತು ಅಂತೇಳಿ ಮಾರ ಹೇಳ್ತಾನೆ. ಕಿಂಗ್, ಓ ಟೆಲ್ ಮೀ, ಇಸ್ ದ ಲೇಕ್ ಗೋಯಿಂಗ್ ಟು ಬ್ರೇಕ್. ಎಸ್, ಆ ಒಂದು ಲೇಕ್ ಏನಿದೆ ಅದು ಬ್ರೇಕ್ ಆಗ್ತಾ ಇದೆನಾ, ಅಂದರೆ ಕಟ್ಟೆ ಹೊಡೆದ್ಬಿಟ್ಟು ನುಗ್ಗಿ ಈಚೆ ಬರ್ಬೋದಾ ಅಂತೇಳಿ ರಾಜ ಕೇಳ್ತಾನೆ. ಮಾರ, ಯುವರ್ ಮೆಜೆಸ್ಟಿ ವಿಲ್ ನೋ ಇಟ್ ಪ್ರೆಸೆಂಟ್ಲಿ. ಅಂದರೆ ನಾನು ನಿಮಗೆ ಅದೇ ವಿಷಯವನ್ನು ಈಗ ಹೇಳ್ತಾ ಇದ್ದೇನೆ. ಐ ರೋಸ್ ಫ್ರಮ್ ಮೈ ಬೆಡ್ ಆ್ಯಂಡ್ ವೆಂಟ್ ಔಟ್. ಐ ಹ್ಯಾವ್ ನೆವರ್ ಸೀನ್ ಎನಿಥಿಂಗ್ ಮೋರ್ ಟೆರಿಬಲ್ ಇನ್ ಮೈ ಲೈಫ್ ಮೈ ಲಾರ್ಡ್. ಎಸ್, ನಾನು ಆ ರಾತ್ರಿಯಲ್ಲಿ ನನ್ನ ಒಂದು ಹಾಸಿಗೆಯನ್ನು ಬಿಟ್ಟು ಹೊರಗಡೆ ಹೋಗಿ ನೋಡಿದಾಗ ನನಗೆ ಕಂಡಂತಹ ದೃಶ್ಯ ತುಂಬ ಟೆರಿಬಲ್ ಆಗಿತ್ತು. ನನ್ನ ಜೀವನದಲ್ಲೇ ಅಷ್ಟೊಂದು ಟೆರಿಬಲ್ ಆಗಿರ್ತಕ್ಕಂತಹ ಭಯಾನಕವಾಗಿರ್ತಕ್ಕಂತಹ ಒಂದು ದೃಶ್ಯವನ್ನು ನಾನು ನೋಡೇ ಇಲ್ಲ. ವೇದ ವಾಸ್ ಥಂಡರಿಂಗ್ ಡೌನ್ ದ ಮೌಂಟೇನ್. ಎಸ್, ವೇದ ಅಂದರೆ ಆ ರಿವರ್ ಏನಿತ್ತಲ್ವ ಆ ಬೆಟ್ಟದ ತುದಿಯಿಂದ ಜೋರಾಗಿ ಪ್ರವಾಹದ ಓಪಾದಿಯಲ್ಲಿ ಕೆಳಗಡೆ ನುಗ್ಗಿ ಬರ್ತಾ ಇತ್ತು. ದ ವಿಂಡ್ ಶುಕ್ ದ ಅರ್ತ್. ಎಸ್, ಗಾಳಿ ಏನಿತ್ತಲ್ವ ಅದು ಇಡೀ ಭೂಮಿಯನ್ನೇ ಅಲುಗಾಡ್ತಕ್ಕಂತಹ ಒಂದು ಸಾಮರ್ಥ್ಯವನ್ನು ಹೊಂದಿತ್ತು. ಐ ವೆಂಟ್ ಟು ದ ಎಡ್ಜ್ ಆಫ್ ದ ವಾಟರ್. ದ ವೇವ್ಸ್ ರೋಸ್ ಟು ಎ ಮ್ಯಾನ್ಸ್ ಹೈಟ್ ಆ್ಯಂಡ್ ಹ್ಯಾಮರ್ಡ್ ಅಟ್ ದ ಬ್ಯಾಂಕ್. ನಾನು ಲೇಕ್ ಬಳಿ ಅಂದರೆ ದಡಕ್ಕೆ ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ದೆ. ಆ ಲೇಕಲ್ಲಿರ್ತಕ್ಕಂತಹ ಅಲೆಗಳು ಎಷ್ಟೊಂದು ದೊಡ್ಡವಾಗಿದ್ರಪ್ಪ ಅಂದರೆ ಒಬ್ಬ ಮನುಷ್ಯನ ಹೈಟ್ ಅಷ್ಟು ದೊಡ್ಡ ಗಾತ್ರದಲ್ಲಿ ಆ ಅಲೆಗಳು ಅಲ್ಲಿ ಕಾಣಿಸ್ತಾ ಇದ್ವು. ಹ್ಯಾಮರ್ಡ್ ಅಟ್ ದ ಬ್ಯಾಂಕ್ ಅಂದರೆ ಆ ಒಂದು ಬ್ಯಾಂಕ್ ಅಥವಾ ದಡಕ್ಕೆ ಬಂದು ಅಪ್ಪಳಿಸ್ತಾ ಇದ್ವು. ದ ವಾಟರ್ ಲೆವೆಲ್ ವಾಸ್ ಜಸ್ಟ್ ಎ ಹೇರ್ಸ್ ಬ್ರೆತ್ ಬಿಲೋ ದ ಶೋರ್. ಆ ದಡಕ್ಕಿಂತ ಕೇವಲ ಕೂದಲು ಗಾತ್ರದಲ್ಲಿ ಮಾತ್ರ ಆ ಒಂದು ನೀರಿನ ಪ್ರವಾಹ ಇದೆ. ಇನ್ನೊಂದು ಸ್ವಲ್ಪ ಆಗಿಬಿಟ್ರೆ ಆ ಲೇಕನ್ನು ಬಿಟ್ಟು ನೀರು ಈಚೆ ಬರಬಹುದು. ಎನಿ ಮೂಮೆಂಟ್ ಇಟ್ ಮೈಟ್ ಹೀವ್ ಆ್ಯಂಡ್ ಫ್ಲೋ ಓವರ್. ಹೀವ್ ಅಂದರೆ ಉಬ್ಬೋದು ಅಂತೇಳಿ. ಯಾವುದೇ ಒಂದು ಕ್ಷಣದಲ್ಲೂ ಕೂಡ ಆ ನೀರು ತನ್ನ ಒಂದು ಕಟ್ಟೆಯನ್ನು ಬಿಟ್ಟು ಅಂದರೆ ಅದರ ಒಂದು ಗಡಿ ಏನಿದೆ ಅದೆಲ್ಲವನ್ನು ಬಿಟ್ಟು ಈಚೆ ಹರಿತಕ್ಕಂತಹ ಚಾನ್ಸ್ ಇದೆ ಅಂಥೇಳಿ ಮಾರ ಹೇಳ್ತಾನೆ. ಕಿಂಗ್, ಮಾರ ವಾಸ್ ದ ಲೇಕ್ ವಾಟ್ ಈಸ್ ಟು ಹ್ಯಾಪನ್ ಟು ಆಲ್ ಆಫ್ ಅಸ್. ಎಸ್, ಒಂದು ವೇಳೆ ಹಾಗಾಗ್ಬಿಟ್ರೆ ನಮ್ಮೆಲ್ಲರ ಕತೆ ಏನು ಅಂತೇಳಿ ರಾಜನಿಗೆ ಒಂಥರ ಶಾಕ್ ಆಗಿಬಿಡುತ್ತೆ. ಅದನ್ನೇ ಮಾರನಿಗೆ ರಾಜರು ಹೇಳ್ತಾರೆ. ಮಾರ,
ಐ ಫೆಲ್ ಡೌನ್ ಆ್ಯಂಡ್ ಪ್ರೇಡ್ ದ ಗಾಡೆಸ್ ಸ್ಟುಡ್ ಬಿಫೋರ್ ಮೀ. ಎಸ್, ನನ್ನ ಮುಂದ್ಗಡೆನೆ ಆ ದೇವತೆ ಇದ್ಲು, ಅವಳಿಗೆ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಂಡೆ. ಹರ್ ಡ್ರೆಸ್ಸಸ್ ವರ್ ವೈಲ್ಡ್, ಹರ್ ಐಸ್ ಗ್ಲೀಮ್ಡ್ ವಿತ್ ಎ ಸ್ಟ್ರೇಂಜ್ ಲೈಟ್. ಎಸ್, ಅವಳ ಒಂದು ಕೂದಲುಗಳು ವೈಲ್ಡ್ ಆಗಿ ನೋಡಲಿಕ್ಕೆ ಭಯವನ್ನು ಹುಟ್ಟಿಸ್ತಕ್ಕಂತಹ ರೀತಿಯಲ್ಲಿ ಚದುರಿದ್ವು. ಆ್ಯಂಡ್ ಹರ್ ಐಸ್ ಗ್ಲೀಮ್ಡ್ ಅಂದರೆ ಕಣ್ಣುಗಳು ಪಳಪಳ ಹೊಳಿತಾ ಇದ್ವು. ವಿತ್ ಎ ಸ್ಟ್ರೇಂಜ್ ಲೈಟ್ ಅಂದರೆ ಆ ಕಣ್ಣುಗಳಲ್ಲಿ ಯಾವುದೋ ಒಂದು ಬೆಳಕಿನ ಶಕ್ತಿ ಕಾಣಿಸ್ತಾ ಇತ್ತು. ಶಿ ಕ್ಯಾರಿಡ್ ಎ ಸೋರ್ಡ್ ಇನ್ ಹರ್ ಹ್ಯಾಂಡ್ ಅಂದರೆ ಅವಳ ಕೈಲಿ ಒಂದು ಖಡ್ಗವು ಸಹ ಇತ್ತು. ಆ್ಯಂಡ್ ಶಿ ಹ್ಯಾಡ್ ಸ್ಪ್ಲಾಶ್ಡ್ ಹರ್ ಫೋರೆಡ್ ವಿತ್ ವರ್ಮಿಲಿಯನ್ ಅಂದರೆ ಹಣೆಯ ತುಂಬ ಕುಂಕುಮ ಮೆತ್ಕೊಂಡಿತ್ತು. ಐ ಕವರ್ಡ್ ಅಟ್ ದ ಸೈಟ್ ಆಫ್ ಹರ್ಡ್. ಎಸ್, ಅವಳ ಒಂದು ನೋಟವನ್ನು ನೋಡಿಬಿಟ್ಟೆ ನನಗೆ ತುಂಬ ಭಯ ಆಗೋಯ್ತು. ಗೆಟ್ ಅಪ್ ಆ್ಯಂಡ್ ಹಿಯರ್ ಮೀ ಇಂಟೆಂಟ್ಲಿ ಶಿ ಸೆಟ್. ಮೇಲ್ಗಡೆ ಎದ್ದೇಳು, ನಾನೇನೋ ಹೇಳಬೇಕು ಅಂತೇಳಿ ದೇವತೆ, ನಾನು ಏನು ಸಾಷ್ಟಾಂಗ ನಮಸ್ಕಾರ ಮಾಡಿದ್ನಲ್ವ ಆಗ ಹೇಳಿದ್ಲು. ಐ ಆಮ್ ದ ಗಾಡೆಸ್ ಆಫ್ ದ ಲೇಕ್ ಆ್ಯಂಡ್ ದಟ್ ರಿವರ್ ವೇದ ಈಸ್ ಮೈ ಪ್ಲೇಥಿಂಗ್. ಎಸ್, ನಾನು ಗಾಡೆಸ್ ಆಗಿದ್ದೇನೆ ಮತ್ತು ನಾನೇ ಈ ಒಂದು ವೇದ ರಿವರ್ ಏನಿತ್ತಲ್ವ ಅದನ್ನು ಸೃಷ್ಟಿ ಮಾಡಿರ್ತಕ್ಕಂಥವಳು ನಾನೇನೆ. ಕ್ಲಿಯರ್ ಔಟ್ ಆಫ್ ಯುವರ್ ಹಟ್ ಎಟ್ ಒನ್ಸ್. ಎಸ್, ನಿನ್ನ ಇಲ್ಲಿ ಗುಡಿಸಲು ಏನಿದೆನೋ ಇಲ್ಲಿ ಅದನ್ನು ಈ ಕ್ಷಣದಲ್ಲೇ ತೆಗೆದುಕೊಂಡು ಹೋಗಿಬಿಡು ನೀನು. ಮದರ್ ಸೇವ್ ಮೀ, ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಎಸ್, ಆಗ ಈ ಒಂದು ಮಾರ ಏನಂತ ಕೇಳ್ಕೊಳ್ತಾನೆ, ನನ್ನನ್ನು ಕಾಪಾಡು ತಾಯಿ, ಏನಾಗ್ತಾ ಇದೆ ಇಲ್ಲಿ ಅಂತೇಳಿ ಕೇಳ್ತಾ ಇದ್ದೇನೆ. I asked, I am going to kick away the miserable stones you have piled up to imprison the waters of my Veda. ಅಂದರೆ ಏನು ಸುತ್ತಲೂ ಆ ಲೇಕ್ ಸುತ್ತಲೂ ಇವರು ಆ ಬೌಂಡನ್ನು ಕಟ್ಟಿರ್ತಾರೋ, ಅಂದರೆ ಒಂದು ನೀರು ಅಲ್ಲಿಂದ ಹರಿದು ಹೋಗಬಾರ್ದು ಅಂತೇಳಿ ಏನೋ ಒಂದು ಬೌಂಡನ್ನು ಅಥವಾ ಒಂದು ಕಟ್ಟೆಯನ್ನು ಕಟ್ಟಿರ್ತಾರಲ್ವ, ಅದೆಲ್ಲವನ್ನು ಕೂಡ ನೀವು ಕಿತ್ತು ಹಾಕಬೇಕು. ಯಾಕೆ ಆ ರೀತಿ ಹಾಕಿದ್ದೀರಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಆ ದೇವತೆ ಕೇಳಿದ್ಲು. ಐ ಆಮ್ ಗೋಯಿಂಗ್ ಟು ಡಿಸ್ಟ್ರಾಯ್ ಯುವರ್ ಟ್ಯಾಂಕ್. ಎಸ್, ನೀವೇನು ಟ್ಯಾಂಕನ್ನು ಕಟ್ಟಿದ್ದೀರಾ ಈ ಕ್ಷಣದಲ್ಲೇ ನಾನು ಅದನ್ನು ಡಿಸ್ಟ್ರಾಯ್ ಹಾಳು ಮಾಡಿಬಿಡ್ತೇನೆ. ಮದರ್ ವಿ ಪುಟ್ ಇಟ್ ಅಪ್ ಅಟ್ ಯುವರ್ ಕಮಾಂಡ್. ಎಸ್ ತಾಯಿ, ನೀನೇನು ಹೇಳಿದ್ದಲ್ವಾ, ನೀನು ಹೇಳ್ದಂಗೆ ನಾವು ಕೇಳಿದ್ದೇವೆ, ನಿನ್ನ ಆದೇಶನೇ ಅದಾಗಿತ್ತು, ಹಾಗಾಗಿ ನಾವು ಈ ಒಂದು ಟ್ಯಾಂಕನ್ನು ಕಟ್ಟಿದ್ದೇವೆ. ಐ ಸೆಡ್ ಎಸ್ ಆ್ಯಂಡ್ ನೌ ಐ ವಾಂಟ್ ಟು ಡಿಸ್ಟ್ರಾಯ್ ಇಟ್. ಎಸ್, ನಾನೇ ಹೇಳಿದ್ದೆ ಆವತ್ತಿನ ಕಾಲದಲ್ಲಿ, ಬಟ್ ಈಗ ನನಗೆ ಅದು ಇಷ್ಟ ಇಲ್ಲ, ಈಗ ನಾನು ಅದನ್ನು ಹಾಳು ಮಾಡ್ತೀನಿ ಅಂತೇಳಿ ದೇವತೆ ಹೇಳಿದ್ಲು. ಇಟ್ ಈಸ್ ಮೈ ಮೂಡ್ ನೌ. ಎಸ್, ನನಗೆ ಈಗ ಅನ್ನಿಸ್ತಾ ಇದೆ ಇದನ್ನು ಹಾಳು ಮಾಡಬೇಕು ಅಂತೇಳಿ. ಆವಾಗ ನಿರ್ಮಾಣ ಮಾಡಬೇಕು ಅಂತ ಅನಿಸಿತ್ತು, ನಿರ್ಮಾಣ ಮಾಡಿಸಿದ್ದೆ ಅಂತೇಳಿ ದೇವತೆ ಹೇಳ್ತಾಳೆ. ವೇದ ಈಸ್ ಮೈ ಪ್ಲೇಥಿಂಗ್, ಐ ಕ್ರಿಯೇಟೆಡ್ ಇಟ್ ವೆನ್ ಐ ವಾಂಟೆಡ್ ಇಟ್. ಎಸ್, ನನಗೆ ಯಾವಾಗ ಬೇಕಾಗಿತ್ತೋ ಆಗ ನಾನು ಇದನ್ನು ಸೃಷ್ಟಿ ಮಾಡಿದ್ದೆ. ಅದು ನನಗೆ ಒಂಥರ ಆಟಿಕೆ ವಸ್ತು ಇದ್ದಂಗೆ. ಆ್ಯಂಡ್ ಐ ವಿಲ್ ಸ್ಪ್ಲಾಶ್ ಅವೇ ಇಟ್ಸ್ ವಾಟರ್ಸ್ ವೆನ್ ಐ ಲೈಕ್. ಎಸ್, ನನಗೆ ಯಾವಾಗ ಇಷ್ಟ ಇಲ್ವೋ ಆ ಕ್ಷಣದಲ್ಲಿನೇ ಇಲ್ಲಿರ್ತಕ್ಕಂಥ ಒಂದು ನೀರನ್ನು ನಾನೇನು ಮಾಡಿಬಿಡ್ತೇನೆ, ಹೊರಗಡೆ ಚೆಲ್ಬಿಡ್ತೇನೆ. ಹೂ ಆರ್ ಯು ಟು ಸ್ಟಾಪ್ ಮೀ, ಶಿ ರಿಪ್ಲೈಡ್. ಎಸ್, ನೀನು ಯಾರು ನನ್ನನ್ನು ತಡೆಯೋಕ್ಕೆ, ನಾನು ಸರ್ವ ಸಮರ್ಥಳು ಅಂಥೇಳಿ ಆ ದೇವತೆ ನನಗೆ ಹೇಳಿದ್ಲು ಅಂತಕ್ಕಂಥ ಒಂದು ಡಿಟೇಲ್ ಮಾಹಿತಿಯನ್ನು ಮಹಾರಾಜನಿಗೆ ಹೇಳ್ತಾನೆ. ಕಿಂಗ್, ಮಾರ ಆರ್ ಯು ಸ್ಪೀಕಿಂಗ್ ದ ಟ್ರೂತ್. ಮಾರ, ನೀನು ನಿಜವನ್ನೇ ಹೇಳ್ತಾ ಇದೆಯಾ, ಸತ್ಯವನ್ನೇ ಹೇಳ್ತಾ ಇದೆಯಾ ಅಂತೇಳಿ ರಾಜ ಗಾಬರಿಯಿಂದ ಪ್ರಶ್ನೆಯನ್ನು ಕೇಳ್ತಾನೆ. ಮಾರ, ಯುವರ್ ಮೆಜೆಸ್ಟಿ, ಮೇ ಮೈ ಸನ್ ಆ್ಯಂಡ್ ವೈಫ್ ಪೆರಿಶ್ ಇಫ್ ದೆರ್ ಈಸ್ ಎ ವರ್ಡ್ ಆಫ್ ಅನ್ಟ್ರೂತ್ ಇನ್ ವಾಟ್ ಐ ಆಮ್ ಸೇಯಿಂಗ್. ಎಸ್, ನಾನು ಹೇಳ್ತಕ್ಕಂಥದ್ರಲ್ಲಿ ಯಾವುದೇ ಒಂದು ಸುಳ್ಳಿನ ಪದ ಇದ್ಬಿಟ್ರೆ ನನ್ನ ಮಕ್ಕಳು ಮತ್ತು ನನ್ನ ಹೆಂಡತಿ ನಾಶವಾಗಿ ಹೋಗಲಿ. ಪೆರಿಶ್ ಅಂದರೆ ನಾಶ ಆಗೋದು ಅಂತಕ್ಕಂಥದ್ದು. ಸೊ ನಾನೇನಾದರೂ ಸುಳ್ಳು ಹೇಳಿದರೆ ನನ್ನ ಹೆಂಡತಿ ಮತ್ತು ಮಕ್ಕಳುಗಳು ಕೂಡ ನಾಶ ಆಗಲಿ ಅಂಥೇಳಿ ಮಾರ ಕಿಂಗ್ಗೆ ಹೇಳ್ತಾನೆ ಇದ್ದಾನೆ. ಅಂದರೆ ಅದರ ಅರ್ಥ ನಾನು ಆಡ್ತಕ್ಕಂತಹ ಪ್ರತಿ ಮಾತು ಕೂಡ ಸತ್ಯವಾಗಿದೆ ಅಂತೇಳಿ ಅವನು ಹೇಳ್ದಂಗೆ. ಕಿಂಗ್, ಗೋ ಆನ್ ವಿತ್ ಯುವರ್ ಸ್ಟೋರಿ. ಎಸ್, ಕಂಟಿನ್ಯೂ ಮಾಡು ನಿನ್ನ ಸ್ಟೋರಿಯನ್ನು ಅಂತೇಳಿ ಮತ್ತೆ ರಾಜ ಹೇಳ್ತಾನೆ. ಮಾರ, ಐ ಪ್ಲೀಡೆಡ್ ವಿತ್ ಹರ್, ಐ ಪಾಯಿಂಟೆಡ್ ಔಟ್ ಟು ಹರ್ ದ ವಾಸ್ಟ್ನೆಸ್ ಆಫ್ ದ ಲೇಕ್, ದ ವಾಟರ್ ಸ್ಟ್ರೆಚಿಂಗ್ ದ ಲೆಂತ್ ಆಫ್ ದ ಹಿಲ್ ಆ್ಯಂಡ್ ಗೋಯಿಂಗ್ ಇನ್ ಎ ಬೆಂಡ್ ಔಟ್ ಆಫ್ ಸೈಟ್. ಎಸ್, ನಾನು ಅವಳ ಹತ್ರ ಪ್ಲೀಡೆಡ್ ಅಂದರೆ ಭಿನ್ನವಿಸಿಕೊಂಡೆ, ಪ್ರಾರ್ಥನೆಯನ್ನು ಮಾಡಿಕೊಂಡೆ ಮತ್ತು ಈ ಒಂದು ವಾಟರ್ ಎಲ್ಲಿವರೆಗೂ ಹರಡಿದೆ ಅಂತಕ್ಕಂಥದ್ದನ್ನು ಎಲ್ಲವನ್ನು ಅವಳಿಗೆ ತೋರಿಸಿದೆ. ದ ಹೋಲ್ ಆಫ್ ಇಟ್ ಕೆಪ್ಟ್ ಬ್ಯಾಕ್ ಬೈ ಎ ಬ್ಯಾಂಕ್ ವಿಚ್ ವುಡ್ ಟೇಕ್ ಎ ಕ್ವಾರ್ಟರ್ ಆಫ್ ಎ ಡೇ ಟು ಕ್ರಾಸ್. ಎಸ್, ಈ ಇಡೀ ಒಂದು ವಾಟರ್ ಏನಿದೆ ಇಲ್ಲಿ ಸುತ್ತಲೂ ನಿಂತಿರ್ತಕ್ಕಂಥದ್ದು, ಇಲ್ಲಿಂದ ಖಾಲಿ ಆಗಬೇಕಪ್ಪ ಅಂದರೆ ಕ್ವಾರ್ಟರ್ ಆಫ್ ಎ ಡೇ ಅಂದರೆ ಒಂದು ಕಾಲು ದಿನನೇ ಬೇಕಾಗುತ್ತೆ, ಅಂದರೆ ಅಷ್ಟೊಂದು ವಾಟರ್ ಇಲ್ಲಿದೆ. ಬಟ್ ಎಟ್ ಆಲ್ ದಟ್ ಶಿ ವುಡ್ ಸೇ ಟು ಇಟ್ ವಾಸ್, ವೈ ಡು ಯು ಮೇಕ್ ಮಚ್ ಆಫ್ ಇಟ್. ಎಸ್, ಇಷ್ಟೊಂದು ವಾಟರ್ನ ಯಾಕೆ ನೀವು ಇಲ್ಲಿ ಸೇವ್ ಮಾಡಿಟ್ಟಿದ್ದೀರಾ. ಐ ಟೋಲ್ಡ್ ಹರ್ ದಟ್ ಆಲ್ ದಟ್ ವಾಟರ್ ವೇಟೆಡ್ ಲೈಕ್ ಎ ಕ್ರೌಚಿಂಗ್ ಟೈಗರ್ ಆ್ಯಂಡ್ ವುಡ್ ಸ್ಪ್ರಿಂಗ್ ಅಪ್ ಆನ್ ದ 100 ವಿಲೇಜಸ್ ಆ್ಯಂಡ್ ಟೌನ್ಸ್ ಆ್ಯಂಡ್ ದ ಕಿಂಗ್ಸ್ ಕ್ಯಾಪಿಟಲ್ ಬಿಯಾಂಡ್ ಇಫ್ ದ ಬ್ಯಾಂಕ್ ವಾಸ್ ರಿಮೂವ್ಡ್. ಒಂದು ವೇಳೆ ಈ ಒಂದು ಬ್ಯಾಂಕನ್ನು ಸುತ್ತಲೂ ಕಟ್ಟಿರ್ತಕ್ಕಂಥ ಒಂದು ಕಟ್ಟೆಯನ್ನು ನೀನೇನಾದರೂ ಒಡೆದು ಹಾಕಿಬಿಟ್ರೆ ಇಡೀ ಸಾಮ್ರಾಜ್ಯನೇ ಒಂದು ನೀರಲ್ಲಿ ಮುಳುಗೋಗ್ಬಿಡುತ್ತೆ. ಮತ್ತು ಒಂದು ಯಾವ ರೀತಿ ಹಸಿದಂತಹ ಒಂದು ಕ್ರೌಚಿಂಗ್ ಟೈಗರ್ ಅಂದರೆ ತುಂಬ ಹಸಿದಿರ್ತಕ್ಕಂತಹ ಒಂದು ಹುಲಿ ಯಾವ ರೀತಿ ಬೇಟೆಯನ್ನು ಆಡಲಿಕ್ಕೆ ಅಂತೇಳಿ ಜಂಪ್ ಮಾಡುತ್ತಲ್ವ, ಆ ರೀತಿ ಇಡೀ ವಾಟರ್ ಜಂಪ್ ಮಾಡಿಬಿಡ್ತು ಅಂದರೆ ಇಲ್ಲಿಂದ ಆಚೆ ಬಂದುಬಿಡ್ತಾರೆ, ನೂರಾರು ಹಳ್ಳಿಗಳು ನೀರಲ್ಲಿ ಮುಳುಗಿಬಿಡ್ತವೆ ಅಂತೇಳಿ ಆ ಮಾರ ಆ ದೇವತೆಗೆ ಹೇಳ್ತಾನೆ. ಶಿ ಲಾಫ್ಡ್ ಎಟ್ ಇಟ್ ಆ್ಯಂಡ್ ಫ್ಲರಿಶ್ಡ್ ಹರ್ ಸೋರ್ಡ್. ಎಸ್, ಇದಕ್ಕಿದ್ದಂಗೆ ಏನು ಮಾಡ್ತಾಳೆ ಆ ದೇವತೆ, ನಗ್ತಾ ತನ್ನ ಒಂದು ಕೈಯಿಂದ ಖಡ್ಗವನ್ನು ತೆಗೆದುಕೊಂಡು ಝಳಪಿಸ್ತಾಳೆ.
I pleaded with her for hours to spare us and have pity on us poor mortals. ಎಸ್, ನಮ್ಮಂಥ ಸಾಮಾನ್ಯ ಮನುಷ್ಯರನ್ನು ಕಾಪಾಡಮ್ಮ ಅಂಥೇಳಿ ನಾನು ಅವಳನ್ನು ಗಂಟೆಗಟ್ಟಲೆ ಕೇಳಿಕೊಂಡೆ, ನಮ್ಮ ಮೇಲೆ ಕರುಣೆ ತೋರಿಸು, ಪಿಟಿ ಅಂದರೆ ಕರುಣೆಯನ್ನು ತೋರಿಸು ಅಂತೇಳಿ ಅವಳಲ್ಲಿ ನಾನು ಭಿನ್ನವಿಸಿಕೊಂಡೆ. ಬಟ್ ಶಿ ವಾಸ್ ನಾಟ್ ಟು ಬಿ ಮೂವ್ಡ್. ಎಸ್, ನಾನು ಎಷ್ಟೇ ಬೇಡ್ಕೊಂಡ್ರೂ ಕೂಡ ಆ ದೇವತೆಗೆ ಕರುಣೆ ಬರಲಿಲ್ಲ, ಅದರಿಂದ ಯಾವುದೇ ಒಂದು ಎಫೆಕ್ಟ್ ಆಗಲಿಲ್ಲ. A most terrible and reckless mood of destruction seemed to have come upon the goddess. ಎಸ್, ಅವಳು ತುಂಬ ಭಯಂಕರವಾಗಿರ್ತಕ್ಕಂತಹ ಒಂದು ಡಿಸ್ಟ್ರಕ್ಷನ್ ಅಂದರೆ ಸರ್ವನಾಶವನ್ನೇ ಮಾಡ್ತಕ್ಕಂತಹ ಒಂದು ಮೂಡಲ್ಲಿ ಆ ದೇವತೆ ಇದ್ಲು. I fell on the wet ground, prostrated before her and begged. ಎಸ್, ಅವಳ ಮುಂದೆ ನಾನು ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ, ಪ್ರೋಸ್ಟ್ರೇಟ್ ಅಂದರೆ ಉದ್ದಕ್ಕೂ ನಮಸ್ಕಾರವನ್ನು ಕೆಳಗಡೆ ನೆಲದ ಮೇಲೆ ಬಿದ್ದು ಮಾಡ್ತಕ್ಕಂಥದ್ದು. ಸೊ ಆ ರೀತಿ ನಾನು ಅವಳಿಗೆ ನಮಸ್ಕಾರವನ್ನು ಮಾಡ್ತಾ, ಅಂದರೆ ವೆಟ್ ಗ್ರೌಂಡ್, ಅಲ್ಲೆಲ್ಲ ಹಸಿಯಾಗಿತ್ತು, ಮಳೆ ಬಂದಿತ್ತಲ್ವ, ಹಾಗಾಗಿ ಆ ಒಂದು ಮಣ್ಣಿನ ಮೇಲೇನೆ, ಗ್ರೌಂಡ್ ಮೇಲೇನೆ ಬಿದ್ದು ಅವಳಿಗೆ ನಾನು ಭಿನ್ನವಿಸಿಕೊಂಡೆ. ಎ ಪೂರ್ ಮಾರ್ಟಲ್ ಲೈಕ್ ಮಿ ಕೆನಾಟ್ ಸ್ಟಾಪ್ ಯು. ಎಸ್, ನನ್ನಂತಹ ಒಬ್ಬ ಸಾಮಾನ್ಯ ಮನುಷ್ಯ ನಿನ್ನನ್ನು ಸ್ಟಾಪ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಓ ಡಿವೈನ್ ಮದರ್, ಬಟ್ ಗ್ರ್ಯಾಂಟ್ ಮಿ ದಿಸ್. ಎಸ್, ನಾನು ನಿನ್ನಲ್ಲಿ ಒಂದು ವಿಷಯವನ್ನು ಮಾತ್ರ ಕೇಳ್ಕೊಳ್ತಾ ಇದ್ದೇನೆ, ಅದನ್ನಾದರೂ ನೀನು ನನಗೆ ಕಾಣಿಕೆಯಾಗಿ ಕೊಡು ಅಂತೇಳಿ ನಾನು ಕೇಳಿಕೊಂಡೆ. ಐ ವಿಲ್ ರನ್ ಟು ದ ಕ್ಯಾಪಿಟಲ್ ಆ್ಯಂಡ್ ಇನ್ಫಾರ್ಮ್ ದ ಕಿಂಗ್ ಆ್ಯಂಡ್ ರಿಟರ್ನ್. ನಾನು ಕ್ಯಾಪಿಟಲ್ಗೆ ಅಂದರೆ ಆ ಒಂದು ನಗರಕ್ಕೆ ಹೋಗ್ಬಿಟ್ಟು ರಾಜರಿಗೆ ಈ ಒಂದು ವಿಷಯವನ್ನು, ಅಂದರೆ ಏನು ಲೇಕ್ ಈಗ ಒಡೆದು ಹೋಗುತ್ತಲ್ವ, ಈ ವಿಷಯವನ್ನು ತಿಳಿಸ್ತೇನೆ. ನಾನು ಹೋಗಿ ತಿಳಿಸಿ ಬರುವವರೆಗೂ ಆದರೂ ನೀನು ಸ್ಟಾಪ್ ಮಾಡು, ಇಷ್ಟನ್ನಾದರೂ ದಯವಿಟ್ಟು ಮಾಡು ಅಂತೇಳಿ ನಾನು ಅವಳಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡೆ. ಟಿಲ್ ದೆನ್ ಸ್ಟೇ ಯುವರ್ ಹ್ಯಾಂಡ್. ಎಸ್, ಆ ರೀತಿ ನಾನು ಇನ್ಫಾರ್ಮ್ ಮಾಡಿ ಬಂದ ತಕ್ಷಣವೇ ನಿನಗೇನು ಬೇಕೋ ಅದನ್ನು ಮಾಡು, ನಿನ್ನಿಷ್ಟ ಅಂತೇಳಿ ಕೇಳ್ಕೊಂಡಿದ್ದೇನೆ. ವೆನ್ ಯು ಸಿ ಮೀ ಹಿಯರ್ ಅಗೇನ್ ಯು ಮೇ ಕ್ಯಾರಿ ಔಟ್ ದ ಡಿವ್ಯಾಸ್ಟೇಷನ್. ಎಸ್, ನೀನು ಯಾವಾಗ ನಾನು ವಾಪಸ್ ಬರೋದನ್ನು ನೋಡ್ತೀಯಲ್ವ, ಆಗ ಸರ್ವನಾಶವನ್ನೇ ಮಾಡಿಬಿಡಬೇಕಾದ್ರೆ. ಎಸ್, ಐ ಗ್ರಾಂಟ್ ದಿಸ್. ಐ ವಿಲ್ ವೇಟ್ ಅಂಟಿಲ್ ಯು ಹ್ಯಾವ್ ಟೋಲ್ಡ್ ದ ಕಿಂಗ್ ಆ್ಯಂಡ್ ರಿಟರ್ನ್ಡ್, ಶಿ ಸೆಡ್. ಎಸ್, ಆಯಿತು, ನಿನಗೆ ಇದನ್ನು ನಾನು ಗ್ರ್ಯಾಂಟ್ ಮಾಡ್ತಾ ಇದ್ದೇನೆ, ಪರ್ಮಿಷನನ್ನು ಕೊಡ್ತಾ ಇದ್ದೇನೆ, ಹೋಗಿ ರಾಜರಿಗೆ ಈ ಒಂದು ವಿಷಯವನ್ನು ಹೇಳಿ ವಾಪಸ್ ನೀನು ರಿಟರ್ನ್ ಬಾ, ಆ ನಂತರದಲ್ಲಿ ನಾನು ನಾಶವನ್ನು ಮಾಡ್ತೀನಿ ಅಂಥೇಳಿ ಆ ದೇವತೆ ಒಪ್ಪಿಕೊಂಡಿದ್ದಾಳೆ. ಆ್ಯಂಡ್ ಹಿಯರ್ ಐ ಆಮ್ ಯುವರ್ ಮೆಜೆಸ್ಟಿ. ಎಸ್, ಆ ರೀತಿ ಅವಳು ಪರ್ಮಿಷನ್ ಕೊಟ್ಟಿದ್ದಕ್ಕೇನೆ ನಾನೀಗ ನಿಮ್ಮ ಮುಂದೆ ಬಂದು ನಿಂತ್ಕೊಂಡಿದ್ದೇನೆ ರಾಜರೇ ಅಂಥೇಳಿ ಮಾರ ಎಲ್ಲ ಡೀಟೇಲ್ಸನ್ನು ರಾಜನಿಗೆ ಹೇಳ್ತಾನೆ. ಆಗ ರಾಜ ಏನು ಹೇಳ್ತಾನೆ ನೋಡಿ, ಮಾರ, ಆರ್ ಯು ಶೂರ್ ಯು ಸಾ ಆ್ಯಂಡ್ ಹರ್ಡ್ ಆಲ್ ದಿಸ್? ನಿಜವಾಗ್ಲೂ ನೀನೇನೇ ಹೇಳ್ತಾ ಇದೆಯಾ ಅದೆಲ್ಲವೂ ಕೂಡ ಸತ್ಯನಾ? ನೀನೇನು ನೋಡಿದೆ ಮತ್ತು ಏನು ಕೇಳಿಸ್ಕೊಂಡೆ, ಇದೆಲ್ಲ ಕೂಡ ನಿಜಾನಾ ಅಂತೇಳಿ ರಾಜ ಮತ್ತೊಂದು ಸರಿ ಕೇಳ್ತಾ ಇದ್ದಾನೆ. ಮಾರ, ಹೌ ಕ್ಯಾನ್ ಐ ಪ್ರೂವ್ ಇಟ್ ಮೈ ಲಾರ್ಡ್? ಯಾವ ರೀತಿ ನಾನು ನಿಮಗೆ ಪ್ರೂವ್ ಮಾಡಿ ತೋರಿಸ್ಲಿ? ಹಿಯರ್ ಯು ಸಿ ದ ಮಡ್ ಆನ್ ಮೈ ಕ್ಲಾತ್ಸ್. ಎಸ್, ನನ್ನ ಒಂದು ಬಟ್ಟೆಯ ಮೇಲೆ ಇರತಕ್ಕಂತಹ ಒಂದು ಮಡ್ ಅಥವಾ ಮಣ್ಣನ್ನು ನೋಡಿ ಇಲ್ಲಿ. ವೆನ್ ಐ ಫೆಲ್ ಪ್ರೋಸ್ಟ್ರೇಟ್ ಬಿಫೋರ್ ದ ಗಾಡೆಸ್ ಆಲ್ ದಿಸ್ ಮಡ್ ಸ್ಟಕ್ ಟು ಮೀ. ಎಸ್, ನಾನೇನು ಸಾಷ್ಟಾಂಗ ನಮಸ್ಕಾರವನ್ನು ಆ ದೇವತೆಗೆ ಮಾಡಿದ್ನೋ ಆ ಸಂದರ್ಭದಲ್ಲಿ ಈ ಒಂದು ಮಣ್ಣೇನಿದೆ ನನ್ನ ಒಂದು ಬಟ್ಟೆಗೆ ಹತ್ತಿಕೊಂಡಿದೆ. ಕಿಂಗ್, ಐ ಡೇರ್ ನಾಟ್ ಥಿಂಕ್. ಎಸ್, ನನಗೇನು ವಿಚಾರ ಮಾಡಲಿಕ್ಕೆ ಆಗ್ತಾ ಇಲ್ಲ. ಐ ಡು ನಾಟ್ ನೋ ವಾಟ್ ಟು ಡೂ. ಏನು ಮಾಡಬೇಕು ಅಂತಕ್ಕಂಥದ್ದೇ ನನಗೆ ಈಗ ತೋಚ್ತಾ ಇಲ್ಲ. ಇನ್ ಎ ಮೂಮೆಂಟ್ ಆರ್ ಲೆಸ್ ಐ ಆ್ಯಂಡ್ ದಿಸ್ ಪ್ಯಾಲೇಸ್ ಆ್ಯಂಡ್ ಮೈ ಸಬ್ಜೆಕ್ಟ್ಸ್ ಆಲ್ ರೈಟ್. ಎಸ್, ಇನ್ನೊಂದು ಕ್ಷಣದಲ್ಲಿನೇ ಈ ಒಂದು ನನ್ನ ಪ್ರಜೆಗಳಿರ್ಬೋದು, ನನ್ನ ಪ್ಯಾಲೇಸ್ ಇರ್ಬೋದು, ಏನಾಗುತ್ತೋ ಅಂಥೇಳಿ ರಾಜನಿಗೆ ಚಿಂತೆ ಇಲ್ಲಿ ಕಾಡ್ತಾ ಇದೆ. ನಥಿಂಗ್ ಸೋ ಗುಡ್ ಆ್ಯಸ್ ಪ್ರಿಪೇರಿಂಗ್ ಫಾರ್ ಆ್ಯನ್ ಎಂಡ್. ಎಸ್, ನಾವು ಒಂದು ಅಂತ್ಯಕ್ಕಾಗಿ ಕಾಯ್ತಾ ಇಲ್ಲ, ನಮ್ಗೆ ಗೊತ್ತೇ ಇಲ್ಲ ಈ ರೀತಿ ಅಂತ್ಯ ಆಗುತ್ತೆ ಅಂತಕ್ಕಂಥದ್ದು. ಏನು ಮಾಡೋದೀಗ? ಹೇ, ಕಾಲ್ ಸಮ್ ಒನ್, ಲೆಟ್ ಆ್ಯನ್ ಅನೌನ್ಸರ್ ಗೋ ರೌಂಡ್ ವಿತ್ ಎ ಬೀಟ್ ಆಫ್ ಡ್ರಮ್ಸ್ ಆ್ಯಂಡ್ ಅನೌನ್ಸ್ ಟು ದ ಪೀಪಲ್ ಆ್ಯಂಡ್ ಟು ಎವ್ರಿ ಒನ್ ಇನ್ ಮೈ ಕಿಂಗ್ಡಮ್ ದ್ಯಾಟ್ ಇಟ್ ಈಸ್ ದ ಲಾಸ್ಟ್ ಡೇ ಆಫ್ ದ ವರ್ಲ್ಡ್. ಎಸ್, ಯಾರನ್ನು ಒಬ್ಬನ್ನು ಕರೆದುಬಿಟ್ಟು ರಾಜ ಹೇಳ್ತಾ ಇದ್ದೇನೆ, ಹೋಗಿ ರಾಜ್ಯದ ಅಂತ ನೀವು ಏನು ಮಾಡಬೇಕು, ಒಂದು ಡ್ರಮ್ಸನ್ನು ತೆಗೆದುಕೊಂಡು ಬಾರಿಸ್ತಾ ಅನೌನ್ಸ್ ಮಾಡಿಬಿಡಿ, ಇವತ್ತೇ ಕೊನೆ ದಿನ, ಇಡೀ ನನ್ನ ರಾಜ್ಯ ಇವತ್ತು ಸರ್ವನಾಶ ಆಗುತ್ತೆ, ಈ ವಿಷಯವನ್ನು ಎಲ್ಲ ಪ್ರಜೆಗಳಿಗೂ ಕೂಡ ತಿಳಿಸ್ಬಿಡಿ, ಇವತ್ತೇ ನಮ್ಮ ರಾಜ್ಯಕ್ಕೆ ಕೊನೆ ದಿನ ಅಂಥೇಳಿ ಜಗತ್ತಿಗೆ ಗೊತ್ತಾಗಲಿ ಅಂಥೇಳಿ ರಾಜ ಹೇಳ್ತಾನೆ. ದ ಡೆಲ್ಯೂಕ್ ಈಸ್ ಅಪಾನ್ ಅಸ್, ಟುಮಾರೋ ದ ಸನ್ ವಿಲ್ ರೈಸ್ ಅಪಾನ್ ಎ ಲೈಫ್ಲೆಸ್ ಲ್ಯಾಂಡ್. ಎಸ್, ನಮಗೆಲ್ರಿಗೂ ಕೂಡ ಕೊನೆ ಅಂತಕ್ಕಂಥದ್ದು ಬಂದಿದೆ. ನಾಳೆ ನಾವು ಸೂರ್ಯೋದಯವನ್ನು ನೋಡೋದಿಲ್ಲ, ಇಡೀ ಒಂದು ಭೂಮಿ ಏನಿದೆ ಲೈಫ್ಲೆಸ್ ಆಗಿರುತ್ತೆ, ಇಲ್ಲಿ ಯಾರೂ ಕೂಡ ಇರೋದಿಲ್ಲ ನಾಳೆ ಬೆಳಗಾದರೆ ಅಂಥೇಳಿ ರಾಜ ಹೇಳ್ತಾನೆ. ಮಾರ, ಯುವರ್ ಮೆಜೆಸ್ಟಿ ಪರ್ಮಿಟ್ ಮಿ ಟು. ಎಸ್, ನೋಡಿ ಇಲ್ಲಿ ಮಾರ ಏನೋ ಹೇಳ್ತಾ ಇದ್ದಾನೆ, ನನಗೆ ಅಪ್ಪಣೆಯನ್ನು ಕೊಡಿ ಅಂತೇಳಿ ಕಿಂಗನ್ನು ಕೇಳ್ಕೊಳ್ತಾ ಇದ್ದಾನೆ. ಕಿಂಗ್, ಟೆಲ್ ಮೀ ವಾಟ್ ಯು ಹ್ಯಾವ್ ಟು ಸೇ. ಎಸ್, ಏನು ಹೇಳಬೇಕು ಹೇಳಿಬಿಡು ಅಂತೇಳಿ ಕಿಂಗ್ ಮಾರನನ್ನು ಕೇಳ್ತಾನೆ. ಮಾರ, ಐ ಹ್ಯಾವ್ ಎ ಸಜೆಷನ್. ಎಸ್, ನಾನು ನಿಮಗೆ ಒಂದು ಸಲಹೆಯನ್ನು ಕೊಡ್ತೇನೆ ಅಂತೇಳಿ ಮಾರ ಹೇಳ್ತಾನೆ. ಕಿಂಗ್, ಗೋ ಆನ್. ಎಸ್, ಆಯ್ತಪ್ಪ, ಏನು ಸಲಹೆ ಕೊಡ್ತೀಯಾ ಹೇಳು ಅಂತೇಳಿ ರಾಜ ಕೇಳ್ತಾನೆ. ಮಾರ, ದ ಗಾಡೆಸ್ ವಿಲ್ ಕೀಪ್ ಹರ್ ವರ್ಡ್. ಎಸ್, ಏನೇ ಆದರೂ ಕೂಡ ಆ ಗಾಡೆಸ್ ಅಥವಾ ಆ ದೇವತೆ ಏನಿದ್ದಾಳೋ ತನ್ನ ಮಾತನ್ನು ಉಳಿಸ್ಕೊಳ್ತಾಳೆ.
ಶಿ ಹ್ಯಾಸ್ ಪ್ರಾಮಿಸ್ಡ್ ಟು ವೇಟ್ ಟಿಲ್ ಶಿ ಸೀಸ್ ಮೀ ಬ್ಯಾಕ್ ದೇರ್. ಎಸ್, ಅವಳು ನನಗೆ ಮಾತನ್ನು ಕೊಟ್ಟಿದ್ದಾಳೆ, ನಾನು ಯಾವಾಗ ವಾಪಸ್ ಹೋಗ್ತೇನೋ ನನ್ನನ್ನು ನೋಡೋವರೆಗೂ ಕೂಡ ಅವಳು ಯಾವುದೇ ಒಂದು ಡಿಸ್ಟ್ರಕ್ಷನ್ನ ಮಾಡೋದಿಲ್ಲ. ಮೇಕ್ ಇಟ್ ಇಂಪಾಸಿಬಲ್ ಫಾರ್ ಮೀ ಟು ರಿಟರ್ನ್ ದೇರ್. ಎಸ್, ನಾನು ಅಲ್ಲಿಗೆ ಹೋಗದ ಹಾಗೆ ಮಾಡಿಬಿಡಿ ಯುವರ್ ಮೆಜೆಸ್ಟಿ. ಅಂದರೆ ನಾನು ವಾಪಸ್ ಆ ಪ್ಲೇಸ್ಗೆ ಹೋಗಬಾರ್ದು, ಹೋಗದೇ ಇದ್ದರೆ ಅವಳು ಯಾವುದೇ ಒಂದು ನಾಶವನ್ನು ಮಾಡೋದಿಲ್ಲ, ಆ ರೀತಿ ಮಾಡಿ ಅಂತೇಳಿ ಮಹಾರಾಜನಿಗೆ ಸಲಹೆಯನ್ನು ಕೊಡ್ತಾನೆ. ಕಿಂಗ್, ಹೌ. ಎಸ್, ಯಾವ ರೀತಿ ಮಾಡ್ಬೋದು ಏನು ಅಂತೇಳಿ ರಾಜ ಕೇಳ್ತಾನೆ. ಮಾರ, ಇಫ್ ಯುವರ್ ಮೆಜೆಸ್ಟೀಸ್ ಸ್ವರ್ಡ್ ಇಸ್ ದೇರ್. ಎಸ್, ನಿಮ್ಮ ಕಡೆನೇ ಒಂದು ಕತ್ತಿ ಇದೆ ಅಲ್ವಾ, ಖಡ್ಗ ಇದೆ ಅಲ್ವಾ, ಅದರಿಂದ ಮಾಡ್ಬೋದು ಅಂತೇಳಿ ಮಾರ ಹೇಳ್ತಾನೆ. ಕಿಂಗ್, ನೋ ನೋ, ವಾಟ್ ಎ ಹಾರಿಬಲ್ ಸಜೆಷನ್. ಎಂತಹ ಭಯಂಕರವಾದಂತಹ ಒಂದು ಸಜೆಷನ್ ನೀನು ಕೊಡ್ತಾ ಇದೀಯಾ, ಹಾಗೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ರಾಜ ಹೇಳ್ತಾನೆ. ಅಂದರೆ ಇಲ್ಲಿ ಮಾರ ಹೇಳಿರ್ತಕ್ಕಂಥ ಸಜೆಷನ್ ಏನಪ್ಪ ಅಂದರೆ, ಆ ನಿಮ್ಮ ಕಡೆ ಇರ್ತಕ್ಕಂಥ ಒಂದು ಖಡ್ಗದಿಂದ ನನ್ನನ್ನು ಸಾಯಿಸ್ಬಿಡಿ, ನಾನು ವಾಪಸ್ ಹೋಗೋದಿಲ್ಲ, ಹಾಗಾದರೆ ಆ ದೇವತೆ ಒಂದು ರಾಜ್ಯವನ್ನು ರಕ್ಷಿಸ್ತಾಳೆ ಅಂತೇಳಿ ಸಜೆಷನನ್ನು ಕೊಡ್ತಾ ಇದ್ದಾನೆ ಮಾರ. ಆರ್ ಸೆಂಡ್ ಫಾರ್ ದ ಎಕ್ಸಿಕ್ಯೂಷನರ್ ಮೈ ಲಾರ್ಡ್. ಎಸ್, ನಿಮ್ಮ ಕಡೆಯಿಂದ ಸಾಧ್ಯ ಆಗದೆ ಇದ್ದರೆ ಒಬ್ಬ ಎಕ್ಸಿಕ್ಯೂಷನರ್ ಅಂದರೆ ಮರಣದಂಡನೆಯನ್ನು ಕೊಡ್ತಕ್ಕಂಥವನು ಅಥವಾ ತಲೆಯನ್ನು ಕಟ್ ಮಾಡ್ತಕ್ಕಂತಹ ವ್ಯಕ್ತಿ, ಅಂಥವನನ್ನು ಕಳಿಸ್ಬಿಡಿ. ಮೈ ಸನ್ ಈಸ್ ಸ್ಟಿಲ್ ಸ್ಲೀಪಿಂಗ್ ಇನ್ ದ ಹಟ್. ಎಸ್, ನನ್ನ ಮಗ ಇನ್ನೂ ಕೂಡ ಗುಡಿಸಲಲ್ಲಿ ಮಲಗಿದ್ದಾನೆ. ಮೈ ಲಾಸ್ಟ್ ರಿಕ್ವೆಸ್ಟ್ ಈಸ್ ದಿಸ್. ಎಸ್, ಇದೇ ನನ್ನ ಒಂದು ಕೊನೆಯ ಆಸೆಯಾಗಿದೆ. ಏನಪ್ಪ ಅಂದರೆ, ವೆನ್ ಐ ಆಮ್ ಗಾನ್ ಮೇಕ್ ಹಿಮ್ ದ ವಾಚ್ಮನ್ ಆಫ್ ದ ಲೇಕ್. ಎಸ್, ನಾನು ಸತ್ತ ನಂತರದಲ್ಲಿ ನನ್ನ ಮಗನನ್ನು ನೀವೇನು ಮಾಡಬೇಕು, ವಾಚ್ಮನ್ ಆಗಿ ನೇಮಕ ಮಾಡಬೇಕು. ಆ್ಯಂಡ್ ಆಫ್ಟರ್ ಹೀಸ್ ಸನ್ ಆ್ಯಂಡ್ ದೆನ್ ಹೀಸ್ ಸನ್ಸ್ ಸನ್ ಟು ದ ಲಾಸ್ಟ್ ಜನ್ರೇಷನ್ ಆಫ್ ಅವರ್ ಫ್ಯಾಮಿಲಿ. ಎಸ್, ನಮ್ಮ ಒಂದು ಫ್ಯಾಮಿಲಿಯ ಲಾಸ್ಟ್ ಜನರೇಷನ್ ಇರೋವರೆಗೂ ಕೂಡ ನಮ್ಮ ಫ್ಯಾಮಿಲಿಯವರೇ ಆ ಒಂದು ಲೇಕನ್ನು ನೋಡ್ಕೊಳ್ತಕ್ಕಂಥವ್ರು ಅಥವಾ ಒಂದು ವಾಚ್ಮನ್ ಆಗಿ ಕೆಲಸವನ್ನು ಮಾಡಬೇಕು. ಇದೊಂದು ರಿಕ್ವೆಸ್ಟನ್ನು ಪೂರೈಸಿಬಿಡಿ ಮತ್ತು ನನ್ನನ್ನು ನೀವು ಸಾಯಿಸಿಬಿಡಿ ಅಂಥೇಳಿ ಮಾರ ರಾಜನನ್ನು ಕೇಳ್ಕೊಳ್ತಾನೆ. ನೋಡಿ, ಇಲ್ಲಿ ಮಾರ ಒಂದು ತನ್ನ ಜೊತೆಗಿರ್ತಕ್ಕಂತಹ ಜನಗಳ ರಕ್ಷಣೆಗೋಸ್ಕರ ಮತ್ತು ಆ ಸಾಮ್ರಾಜ್ಯದ ರಕ್ಷಣೆಗೋಸ್ಕರ ತನ್ನ ಪ್ರಾಣವನ್ನೇ ಕೊಡಲಿಕ್ಕೆ ಸಿದ್ಧನಾಗಿರ್ತಾ ಇದ್ದಾನೆ. ಸೊ ವಿ ಕ್ಯಾನ್ ಸಿ ಹೀ ಸ್ಯಾಕ್ರಿಫೈಸ್ ಹಿಯರ್. ಸೀನ್ ನಂಬರ್ 5, ಇನ್ ಫ್ರಂಟ್ ಆಫ್ ಎ ಶ್ರೈನ್ ಆನ್ ದ ಲೇಕ್. ಒಂದು ಲೇಕ್ ಪಕ್ಕದಲ್ಲಿ ಒಂದು ಶ್ರೈನ್ ಅಥವಾ ಒಂದು ದೇವಸ್ಥಾನ ಇದೆ, ಗಂಗಾ ಆ್ಯಂಡ್ ಹಿಸ್ ಸನ್. ಆ ಒಂದು ದೇವಸ್ಥಾನದ ಬಳಿ ಗಂಗಾ ಮತ್ತು ಅವನ ಮಗ ಇದ್ದಾರೆ. ಗಂಗಾ, ಸನ್ ಸನ್ ಕಮ್ ಹಿಯರ್. ಎಸ್, ಗಂಗಾ ತನ್ನ ಮಗನನ್ನು ಕರಿತಾ ಇದ್ದಾನೆ. ಸನ್, ಕಮಿಂಗ್ ಫಾದರ್. ಎಸ್, ಬರ್ತಾ ಇದ್ದೇನೆ ಅಪ್ಪ ಅಂತೇಳಿ ಆ ಗಂಗಾ ನಮಗ ಹೇಳ್ತಾನೆ. ಗಂಗಾ, ವೇರ್ ವರ್ ಯು ಆಲ್ ದಿಸ್ ಟೈಮ್. ಎಸ್, ಇಷ್ಟೊತ್ತು ಎಲ್ಲಿ ಹೋಗಿದ್ದೆ ನೀನು ಅಂಥೇಳಿ ಆ ಗಂಗಾ ತನ್ನ ಮಗನನ್ನು ಕೇಳ್ತಾ ಇದ್ದಾನೆ. ಸನ್, ಐ ವಾಸ್ ವಾಚಿಂಗ್ ದ ಗರ್ಲ್ಸ್ ಫ್ಲೈಯಿಂಗ್ ಓವರ್ ದ ಲೇಕ್ ಫಾದರ್. ಎಸ್, ಆ ಒಂದು ಗರ್ಲ್ಸ್ಗಳು ಅಂದರೆ ಆ ಒಂದು ಹಕ್ಕಿಗಳೇನಿದ್ವಲ್ವ ಅವು ಆ ಒಂದು ಸರೋವರದ ಮೇಲೆ ಹಾರಾಡ್ತಕ್ಕಂಥದ್ದನ್ನು ನೋಡ್ತಾ ನಾನು ನಿಂತ್ಕೊಂಡಿದ್ದೆ ಅಂತೇಳಿ ಮಗ ಹೇಳ್ತಾನೆ. ಹೌ ದಿ ಸ್ಕಿಮ್ ಆ್ಯಂಡ್ ಕ್ಯಾಚ್ ದ ಫಿಶ್, ಇಟ್ ಈಸ್ ಲವ್ಲಿ ಟು ವಾಚ್. ಎಸ್, ಹಾಗೆ ಹಾರಾಡ್ತಾ ನೀರಿನಲ್ಲಿ ಧುಮುಕ್ತವೆ, ಅದ್ರ ಜೊತೆಗೆ ಆ ಒಂದು ಫಿಶ್ಗಳನ್ನು ಕ್ಯಾಚ್ ಮಾಡ್ತವೆ, ಇದನ್ನು ನೋಡ್ತಾ ನಾನು ನಿಂತ್ಕೊಂಡಿದ್ದೆ, ಎಷ್ಟೊಂದು ಸುಂದರವಾಗಿತ್ತದು ಅಂತೇಳಿ ಮಗ ಹೇಳ್ತಾನೆ. ಗಂಗಾ, ವೆಲ್ ವೆಲ್, ಡಿಡಂಟ್ ಯು ನೋ ದಿಸ್ ವಾಸ್ ದ ಅವರ್ ಆಫ್ ವರ್ಷಿಪ್ ಅಟ್ ದಿಸ್ ಶ್ರೈನ್. ಎಸ್, ನಿನಗೆ ಗೊತ್ತಿಲ್ವಾ, ಮರೆತುಬಿಟ್ಟಿದೆಯಾ, ಈಗ ನಾವು ಪೂಜೆಯನ್ನು ಮಾಡ್ತಕ್ಕಂತಹ ಒಂದು ಟೈಮ್ ಆಗಿದೆ ಅಂಥೇಳಿ ಗಂಗಾ ಹೇಳ್ತಾನೆ. ಸನ್, ಫಾದರ್, ಐ ಫಾರ್ಗಟ್. ಎಸ್, ಸಾರಿ, ನಾನು ಮರೆತುಬಿಟ್ಟೆಯಪ್ಪ ಅಂಥೇಳಿ ಮಗ ಗಂಗಾನಿಗೆ ಹೇಳ್ತಾನೆ. ಗಂಗಾ, ಡೋಂಟ್ ಫಾರ್ಗೆಟ್ ಅಗೇನ್, ದಟ್ ಈಸ್ ಆಲ್ ಐ ಕ್ಯಾನ್ ಸೇ. ಎಸ್, ಯಾವ ಕಾರಣಕ್ಕೂ ನೀನು ಈ ವಿಷಯವನ್ನು ಅಂದರೆ ಪೂಜೆ ಮಾಡೋದನ್ನು ಮರಿಬೇಡ, ಇಷ್ಟು ಮಾತ್ರ ನಾನು ನಿನಗೆ ಹೇಳಬಲ್ಲೆ. ಐ ವಿಲ್ ಬಿ ವೆರಿ ಆ್ಯಂಗ್ರಿ ಇಫ್ ಯು ಮಿಸ್ ಅನದರ್ ವರ್ಷಿಪ್. ಇನ್ನೊಂದು ಸಾರಿ ನೀನೇನಾದರೂ ಪೂಜೆ ಮಾಡೋದನ್ನು ಮರೆತುಬಿಟ್ರೆ ನನಗೆ ತುಂಬಾ ಕೋಪ ಬರುತ್ತೆ. ಯು ಆರ್ ಓಲ್ಡ್ ಎನಫ್ ಟು ರಿಯಲೈಸ್ ಯುವರ್ ಡ್ಯೂಟೀಸ್ ಐ ಥಿಂಕ್. ಎಸ್, ಆಲ್ರೆಡಿ ನೀನು ದೊಡ್ಡವನಾಗಿಬಿಟ್ಟಿದ್ಯಾ, ನಿನ್ನ ಒಂದು ಕೆಲಸಗಳೇನು ಅಂತೇಳಿ ನೀನು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿದ್ದೀಯಾ. ಐ ವಾಸ್ ಲೆಸ್ ದ್ಯಾನ್ ಯುವರ್ ಏಜ್ ವೆನ್ ಐ ವಾಸ್ ಆರ್ಡರ್ ಟು ಟೇಕ್ ಮೈ ಫಾದರ್ಸ್ ಪ್ಲೇಸ್. ಎಸ್, ನೀನೇನು ಈಗ ಇದೆಯಲ್ವಾ, ಇದಕ್ಕಿಂತ ತುಂಬ ಚಿಕ್ಕ ಏಜಲ್ಲಿ ಇದ್ದಾಗಲೇ ನನ್ನ ಒಂದು ಫಾದರ್ನ ಅಂದರೆ ನಮ್ಮ ಅಪ್ಪನ ಒಂದು ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂತಹ ಒಂದು ಕೆಲಸ ನನಗೆ ಬಂದಿತ್ತು. ಈವನ್ ಮೈ ಮದರ್ ವಾಸ್ ಅವೇ ಸಮ್ವೇರ್. ಎಸ್, ಆ ಕಾಲದಲ್ಲಿ ನನ್ನ ತಾಯಿನೂ ಕೂಡ ನನ್ನ ಬಳಿ ಇರಲಿಲ್ಲ. ದ ಲಾಸ್ಟ್ ಐ ಸಾ ಆಫ್ ಮೈ ಫಾದರ್ ವಾಸ್ ವೆನ್ ಐ ವೆಂಟ್ ಟು ಬೆಡ್. ಎಸ್, ನಾನು ನನ್ನ ತಂದೆಯನ್ನು ಕೊನೆಯ ಬಾರಿ ನೋಡಿದ್ದೆ ಯಾವಾಗಪ್ಪ ಅಂದರೆ ಮಲಗಲಿಕ್ಕೆ ಅಂತೇಳಿ ನಾನು ಬೆಡ್ಗೆ ಹೋದಾಗಲೇ ಕೊನೆ ಸಾರಿ ನನ್ನ ತಂದೆಯನ್ನು ನಾನು ನೋಡಿದ್ದು. ವೆನ್ ಐ ವೋಕ್ ಅಪ್ ಇನ್ ದ ಮಾರ್ನಿಂಗ್ ದ ಹಟ್ ಹ್ಯಾಡ್ ಬ್ಲೋನ್ ಅಪ್. ಎಸ್, ನಾನು ಮಾರ್ನಿಂಗ್ ಎದ್ದು ನೋಡಿದಾಗ ನನ್ನ ಒಂದು ಗುಡಿಸಲು ಅಲ್ಲಿ ಇರಲೇ ಇಲ್ಲ. ಆ್ಯಂಡ್ ದ ಲೇಕ್ ವಾಸ್ ನಿಯರ್ಲಿ ರೋಲಿಂಗ್ ಓವರ್ ದ ಶೋರ್. ಮತ್ತು ಆ ಲೇಕ್ ಸರೋವರ ಏನಿತ್ತೋ ಅದು ಉಕ್ಕಿ ಹರಿತಾ ಇತ್ತು ಆ ಒಂದು ಸರೋವರದ ಒಂದು ಬೌಂಡನ್ನು ಬಿಟ್ಬಿಟ್ಟು. ಆ್ಯಂಡ್ ಹೂಮ್ ಶುಡ್ ಐ ಸಿ ಆ್ಯಸ್ ಸೂನ್ ಆ್ಯಸ್ ಐ ಗಾಟ್ ಆಫ್ ಬಟ್ ದ ಕಿಂಗ್. ಎಸ್, ನಾನು ಎದ್ದ ತಕ್ಷಣವೇ ನೋಡಿದ್ದು ನನ್ನ ತಂದೆಯನ್ನಲ್ಲ, ಬಟ್ ಆ ಒಂದು ಸಾಮ್ರಾಜ್ಯದ ರಾಜರನ್ನೇ ನಾನು ನೋಡಿದ್ದು, ನನ್ನ ತಂದೆ ಅಲ್ಲಿ ಕಾಣಲಿಲ್ಲ ಅಂಥೇಳಿ ಗಂಗಾ ಹೇಳ್ತಾ ಇದ್ದಾನೆ.
He said my father was no more and ordered me immediately to do my father's duties. ಎಸ್, ರಾಜರು ನನಗೆ ಹೇಳಿದರು, ಇನ್ಮೇಲೆ ನಿಮ್ಮ ತಂದೆ ಇಲ್ಲ, ನೀನೇ ನಿಮ್ಮ ತಂದೆಯ ಕರ್ತವ್ಯಗಳನ್ನು ನಿರ್ವಹಣೆ ಮಾಡಬೇಕು ಅಂತೇಳಿ ರಾಜರು ನನಗೆ ಹೇಳಿದರು. ಸೂನ್ ಆಫ್ಟರ್ ದ್ಯಾಟ್ ಹಿ ಬಿಲ್ಟ್ ದ ಶ್ರೈನ್ ವಿಚ್ ಲುಕ್ಸ್ ಓವರ್ ದ ಲೇಕ್. ಎಸ್, ಆ ಕ್ಷಣನೇ ಅಂದರೆ ಆ ಒಂದು ದಿನಗಳಲ್ಲಿ ರಾಜರು ಈ ಒಂದು ಶ್ರೈನನ್ನು, ಈ ಒಂದು ದೇವಸ್ಥಾನವನ್ನು ಈ ಒಂದು ಲೇಕ್ನ ಪಕ್ಕದಲ್ಲಿ ದಡದ ಮೇಲೆ ಕಟ್ಟಿಸಿದ್ದಾರೆ, ನೋಡು ಈ ಶ್ರೈನನ್ನು ಅಂತೇಳಿ ಮಗನಿಗೆ ತೋರಿಸ್ತಾ ಇದ್ದಾನೆ. ಆ್ಯಂಡ್ ಆನ್ ದ ಡೇ ಆಫ್ ಡೆಡಿಕೇಶನ್ ಹಿ ವಾಸ್ ಹಿಮ್ಸೆಲ್ಫ್ ಪ್ರೆಸೆಂಟ್. ಎಸ್, ನೋಡಿ, ಆ ಒಂದು ತಂದೆ ತ್ಯಾಗ ಮಾಡಿರ್ತಕ್ಕಂತಹ ದಿನದಲ್ಲಿ ನಾನು ಕೂಡ ಇದ್ದೆ. ಯು ಸಿ ದೋಸ್ ಟೂ ಫಿಗರ್ಸ್ ಸನ್. ಎಸ್, ಅಲ್ಲಿ ಕಾಣ್ತಾ ಇದ್ದಾವಲ್ವಾ 2 ಫಿಗರ್ಸ್ ಅಂದರೆ ಮೂರ್ತಿಗಳು, ಅವುಗಳನ್ನು ನೋಡು. ದ ಒನ್ ಆನ್ ದ ಟಾಪ್ ಪೆಡಸ್ಟಲ್ ಈಸ್ ದ ಗಾರ್ಡಿಯನ್ ಗಾಡೆಸ್ ಆಫ್ ದಿಸ್ ಲೇಕ್ ಆ್ಯಂಡ್ ದ ಒನ್ ಇಮ್ಮಿಡಿಯೇಟ್ಲಿ ಬಿಲೋ ಇಟ್ ಈಸ್ ಮೈ ಫಾದರ್. ಎಸ್, ಅಲ್ಲಿ 2 ಮೂರ್ತಿಗಳನ್ನು ತೋರಿಸ್ಬಿಟ್ಟು ಒಂದು ಮೂರ್ತಿ ಗಾಡೆಸ್ ಅಂದರೆ ದೇವತೆ ಮತ್ತು ಇನ್ನೊಂದು ಮೂರ್ತಿ ಇರತಕ್ಕಂಥದ್ದು ನನ್ನ ತಂದೆಯ ಮೂರ್ತಿ ಅಂತೇಳಿ ಹೇಳ್ತಾ ಇದ್ದಾನೆ. By the king's order, worship is performed on the evenings of every Tuesday and Friday. ಎಸ್, ಪ್ರತಿ ಟ್ಯೂಸ್ಡೇ ಮತ್ತು ಫ್ರೈಡೇ ಎಂದು ರಾಜರು ಪೂಜೆಯನ್ನು ಮಾಡಲಿಕ್ಕೆ ಅಂತೇಳಿ ಆರ್ಡರನ್ನು ಮಾಡಿದ್ದಾರೆ. ಸ್ಕೋರ್ಸ್ ಆಫ್ ಪೀಪಲ್ ಕಮ್ ಫ್ರಮ್ ಈವನ್ ಡಿಸ್ಟಾಂಟ್ ಟೌನ್ಸ್ ಫಾರ್ ಇಟ್. ಎಸ್, ಸ್ಕೋರ್ಸ್ ಆಫ್ ಪೀಪಲ್ ಅಂದರೆ ತುಂಬ ದೂರದಿಂದ ಜನಗಳು ಕೂಡ ಪೂಜೆ ಮಾಡಲಿಕ್ಕೆ ಅಂತೇಳಿ ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ಯು ಮಸ್ಟ್ ನಾಟ್ ಮಿಸ್ ಎ ಸಿಂಗಲ್ ಒನ್ ಹೆನ್ಸ್ಫೋರ್ತ್. ಇಲ್ಲಿಂದ ಮುಂದೆ ನೀನು ಯಾವುದೇ ಕಾರಣಕ್ಕೂ ಕೂಡ ಒಂದು ಪೂಜೆಯನ್ನು ಮಿಸ್ ಮಾಡಬಾರ್ದು, ಆ ರೀತಿ ಇವುಗಳನ್ನು ಪೂಜೆ ಮಾಡಬೇಕು ಅಂಥೇಳಿ ಆ 2 ಮೂರ್ತಿಗಳನ್ನು ಗಂಗಾ ತನ್ನ ಮಗನಿಗೆ ತೋರಿಸ್ತಾ ಇದ್ದಾನೆ. ಅಂದರೆ ಆಲ್ರೆಡಿ ಎಷ್ಟೋ ವರ್ಷಗಳ ಹಿಂದೆ ಮಾರ ತನ್ನ ಒಂದು ಪ್ರಾಣವನ್ನು ತ್ಯಾಗ ಮಾಡಿದ್ದ ಮತ್ತು ರಾಜನು ಆ ಒಂದು ಮಾರನ ನೆನಪಿಗೋಸ್ಕರ ಒಂದು ದೇವಸ್ಥಾನವನ್ನು ಕೂಡ ಕಟ್ಟಿಸಿದ್ದಾನೆ. ಆ ದೇವಸ್ಥಾನದಲ್ಲಿ ಆ ಒಂದು ಗಾಡೆಸ್ನ ಮೂರ್ತಿ ಇದೆ, ಅದರ ಜೊತೆಗೆ ಆ ಒಂದು ಮಾರನ ಮೂರ್ತಿಯು ಕೂಡ ಇದೆ. ಆ 2 ಮೂರ್ತಿಗಳನ್ನು ಆ ಒಂದು ರಾಜನ ಆಸ್ಥಾನದಲ್ಲಿದ್ದಂತಹ ಪ್ರಜೆಗಳೆಲ್ಲರೂ ಕೂಡ ಪೂಜೆಯನ್ನು ಮಾಡ್ತಾ ಇದ್ರು ಮತ್ತು ಆ ಮಾರನ ಮಗ ಗಂಗಾನಿಗೆ ಆ ಒಂದು ಲೇಕನ್ನು ಕಾಯ್ತಕ್ಕಂತಹ ಒಂದು ಕೆಲಸವನ್ನು ವಹಿಸಲಾಗಿರುತ್ತೆ. ಸನ್, ಎಸ್ ಫಾದರ್. ಎಸ್, ಆಯಿತು ತಂದೆ, ನಾನು ಇನ್ಮೇಲೆ ತಪ್ಪಿಸೋದಿಲ್ಲ, ಪೂಜೆಯನ್ನು ಮಾಡ್ತೀನಿ ಅಂತ ಹೇಳಿ ಮಗ ಗಂಗಾನಿಗೆ ಅಂದರೆ ತಂದೆಗೆ ಹೇಳ್ತಾ ಇದ್ದಾನೆ. ಗಂಗಾ, ಗುಡ್ ಬಾಯ್, ವೆನ್ ಐ ಆಮ್ ಗಾನ್ ಯು ಮಸ್ಟ್ ವಾಚ್ ಓವರ್ ದಿಸ್ ಲೇಕ್. ಎಸ್, ನಾನು ಸತ್ತ ನಂತರದಲ್ಲಿ ಅಂದರೆ ನಾನು ಇಲ್ಲಿಂದ ಹೊರಟೋದ್ಮೇಲೆ ನೀನು ಈ ಒಂದು ಲೇಕನ್ನು ಕಾಯ್ತಕ್ಕಂತಹ ಕೆಲಸವನ್ನು ಮಾಡಬೇಕು. ಆಫ್ಟರ್ ಯು ಯುವರ್ ಸನ್. ನಿನ್ನ ನಂತರದಲ್ಲಿ ನಿನ್ನ ಮಗ. ನಾವು ಕಮ್ ಇನ್ ಟು ದ ಶೈನ್ ಆ್ಯಂಡ್ ಸಿ ದ ವರ್ಷಿಪ್. ಎಸ್, ಬಾ, ಈಗ ಆ ಒಂದು ವರ್ಷಿಪ್ಪನ್ನು ಪೂಜೆಯನ್ನು ನಾವು ನೋಡೋಣ ಅಂಥೇಳಿ ಮಗನನ್ನು ಕರಿತಾ ಇದ್ದಾನೆ. ರಿಂಗಿಂಗ್ ಆಫ್ ಟೆಂಪಲ್ಸ್ ಬೆಲ್ಸ್ ಅಂದರೆ ಆ ದೇವಸ್ಥಾನದ ಗಂಟೆಗಳು ಬಾರಿಸ್ತಾ ಇವೆ. ಅಲ್ಲಿ ಆ ಒಂದು ಮಾರನ ಮತ್ತು ಗಾಡೆಸ್ನ ಒಂದು ಮೂರ್ತಿಗಳನ್ನು ಜನಗಳು ಪೂಜೆಯನ್ನು ಮಾಡ್ತಾ ಇದ್ದಾರೆ. ಎಸ್ ಡಿಯರ್ ಸ್ಟೂಡೆಂಟ್ಸ್, ಇದಿಷ್ಟು ವಾಚ್ಮನ್ ಆಫ್ ದ ಲೇಕ್ ಅಂತಕ್ಕಂತಹ ಲೆಸನನ್ನು ಕನ್ನಡ ಎಕ್ಸ್ಪ್ಲನೇಷನ್ ಆಗಿದೆ. ಇದೇ ರೀತಿ ಹೆಚ್ಚಿನ ಲೆಸನ್ಸ್ಗಳನ್ನು ಕಲಿಬೇಕು ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸೋಣ. ಮತ್ತೊಂದು ಇಂಟ್ರೆಸ್ಟಿಂಗ್ ಲೆಸನ್ನೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.